ಆದರೆ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದ್ರೂ ರುಚಿಕರ. MDH ಕಾಶ್ಮೀರಿ. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ವೀರೇಶ್ ಶಿವಾನಂದ ಅಂಬಿ. ಯಾವುದೇ ಕಾಂಪ್ರಮೈಸ್ ಇಲ್ಲದೆ ರಿಪಬ್ಲಿಕ್ ಕನ್ನಡ 100% ನ್ಯೂಸ್ ಕೊಡುತ್ತೆ. ಇದೇ ರೀತಿ ಓರಿಯೆಂಟ್ ಬೆಲ್ ಟೈಲ್ಸ್ ಕೂಡ 100ಕ್ಕೆ 100ರಷ್ಟು ಬಲಿಷ್ಠವಾಗಿವೆ. ನಮ್ಮ ಭಾರತಕ್ಕಾಗಿ ಹೊಸ ಆಯ್ಕೆ ಮುಖ್ಯ. ಇದೀಗ ಈ ಕ್ಷಣದ ಹೆಡ್ಲೈನ್ಸ್. ರಾಜ್ಯದ ಸರ್ಕಾರದಲ್ಲಿ ಸಮೀಕ್ಷೆ ಜಟಾಪಟಿ. ಡಿಕೆಶಿ ಪ್ರಶ್ನೆಗೆ ತಂಗಡಿಗೆ ಉತ್ತರ. 60 ಅಂಶಗಳಿಗೂ ಉತ್ತರಿಸಬೇಕಿಲ್ಲ, ಸಚಿವರ ಸ್ಪಷ್ಟನೆ. ದೇಶಾದ್ಯಂತ ಐ ಲವ್ ಮೊಹಮ್ಮದ್ ಜಟಾಪಟಿ. ಬರೇಲಿ ಟು ಬೆಳಗಾವಿವರೆಗೂ ಪೋಸ್ಟರ್ ವಾರ್. ಕೋಮು ಸಂಘರ್ಷದ ಟೂಲ್ ಕಿಟ್ ಆಯ್ತಾ, ಬ್ಯಾನರ್ ಗಲಾಟೆ. ಕೆಮ್ಮಿನ ಸಿರಪ್ಗೆ 16 ಮಂದಿ ಸಾವು. ದೇಶಾದ್ಯಂತ ಆತಂಕ. ಕೇಂದ್ರ ಆರೋಗ್ಯ ಇಲಾಖೆಯಿಂದ ಸಭೆ ಆರಂಭ. ರಾಜ್ಯಗಳಿಗೆ ಜಾರಿಯಾಗುತ್ತಾ ಗೈಡ್ಲೈನ್. ಚೆನ್ನೈನಿಂದ ಶಿವಮೊಗ್ಗಕ್ಕೆ ಬರಬೇಕಾಗಿದ್ದ ವಿಮಾನ ರದ್ದು. ಸ್ಪೈಸ್ ಜೆಟ್ ಸಂಸ್ಥೆ ವಿರುದ್ಧ ಪ್ರಯಾಣಿಕರ ಆಕ್ರೋಶ. ಪರ್ಯಾಯ ವ್ಯವಸ್ಥೆ ಕಲ್ಪಿಸದ ಪಟ್ಟು. ನಮ್ಮ ಮೆಟ್ರೋಗೆ ಬಸವಣ್ಣನ ಹೆಸರು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಲು ಸಿದ್ದರಾಮಯ್ಯ ನಿರ್ಧಾರ. ಮುಂದಿನ ವರ್ಷದಿಂದ ವಚನ ವಿಶ್ವವಿದ್ಯಾಲಯ ಆರಂಭದ ಘೋಷಣೆ. ನಮಸ್ಕಾರ, ಮಹಾಭಾರತ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ದೂರದ ಉತ್ತರ ಪ್ರದೇಶದ ಕಾನ್ಪುರ ಹಾಗೆ ಬರೇಲಿಯಲ್ಲಿ ಪ್ರಾರಂಭವಾದ ಲವ್ ಮೊಹಮ್ಮದ್ ಪೋಸ್ಟರ್ ಟ್ರೆಂಡ್ ಅಲ್ಲಿಂದ ಉತ್ತರಾಖಂಡ, ಮಹಾರಾಷ್ಟ್ರ, ಗುಜರಾತ್ ಅಲ್ಲೆಲ್ಲವೂ ಕೂಡ ಸಂಚರಿಸಿ ಇದೀಗ ಕರ್ನಾಟಕಕ್ಕೂ ಕೂಡ ಕಾಲಿಟ್ಟಿದೆ. ಈ ಲವ್ ಮೊಹಮ್ಮದ್ ಪೋಸ್ಟರ್ ಅನ್ನ ಪ್ರದರ್ಶನ ಮಾಡೋದು, ಅದನ್ನ ಅಂಟಿಸೋದು, ಇದು ಮುಸಲ್ಮಾನರನ್ನ ಪ್ರವೋಕ್ ಮಾಡ್ತಾ ಇರುವ ಒಂದು ಹುನ್ನಾರದ ಭಾಗವ ಅಥವಾ ಬಹುಸಂಖ್ಯಾತರನ್ನ ಕೆರಳಿಸುವ ಸಂಚ? ಇದರ ಹಿಂದೆ ಯಾವುದಾದ್ರೂ ಕೋಮು ಸೌಹಾರ್ದತೆಯನ್ನ ಹಾಳು ಮಾಡುವ ಟೂಲ್ ಕಿಟ್ ವರ್ಕ್ ಆಗ್ತಾ ಇದೆಯಾ? ನಿಜಕ್ಕೂ ಕೂಡ ಲವ್ ಮೊಹಮ್ಮದ್ ಅನ್ನೋ ಪೋಸ್ಟರ್ಗೆ ವಿರುದ್ಧವಾಗಿ ಪ್ರಾರಂಭವಾಗಿರುವ ಐ ಲವ್ ಮಹದೇವ ಅನ್ನೋದು ಇದು ಹಿಂದೂ ಮುಸ್ಲಿಂ ಗಲಾಟೆಯನ್ನ ಮತ್ತಷ್ಟು ಜಾಸ್ತಿ ಮಾಡುವಂತಹ ಪ್ರಯತ್ನದ ಭಾಗವ? ಇಂಥ ಅನೇಕ ಪ್ರಶ್ನೆಗಳಿಗೆ ಕಾರಣವಾಗಿದೆ. ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಈ ವಿಚಾರದಲ್ಲಿ ಉದ್ಭವವಾಗಿರುವ ಅನೇಕ ಪ್ರಶ್ನೆಗಳನ್ನ ಚರ್ಚೆಗೆ ಒಳಪಡಿಸಿ ಉತ್ತರವನ್ನ ಕಂಡುಕೊಳ್ಳೋ ಪ್ರಯತ್ನವನ್ನ ಮಾಡ್ತಾ ಹೋಗೋಣ. ಚರ್ಚೆಯಲ್ಲಿ ಮುಸ್ಲಿಂ ಮುಖಂಡರಾದ ಸಾದಿಕ್ ಪಾಷಾ ಅವರಿದ್ದಾರೆ, ಹಾಗೆ ಮುಸ್ಲಿಂ ಮುಖಂಡರಾದ ಅಬ್ದುಲ್ ರಜಾಕ್ ಅವರಿದ್ದಾರೆ, ಹಾಗೆ ಚಿಂತಕರಾದ ವಿವೇಕಾನಂದ ಅವರಿದ್ದಾರೆ, ಹಿಂದೂ ಜಾಗರಣ ವೇದಿಕೆಯ ಮುಖಂಡರಾದ ಶ್ರೀಕಾಂತ್ ಶೆಟ್ಟಿ ಅವರಿದ್ದಾರೆ. ನಮಸ್ಕಾರ, ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೇನೆ ಎಂದಿನಂತೆ ಮಹಾಭಾರತ ಮೆಗಾ ಡಿಬೇಟ್ ನಲ್ಲಿ ನಮ್ಮ ಜೊತೆಯಲ್ಲಿ ಆಡಿಯನ್ಸ್ ಕೂಡ ಇದ್ದಾರೆ. ನಮಸ್ಕಾರ, ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಪಾಷಾ ಅವರೇ, ಈ ಲವ್ ಮೊಹಮ್ಮದ್ ಅನ್ನೋ ಪೋಸ್ಟರ್ ಅನ್ನ ಒಂದು ಧಾರ್ಮಿಕ ಮೆರವಣಿಗೆಯ ಭಾಗವಾಗಿ ಪ್ರದರ್ಶನ ಮಾಡುವುದು ಎಷ್ಟು ದಶಕಗಳ ಅಥವಾ ಶತಮಾನಗಳ ಇತಿಹಾಸ ಇರುವಂತಹ ಪ್ರಕ್ರಿಯೆ. ಹಾಗೆ ಭಾರತ ಹೊರತುಪಡಿಸಿ ಬೇರೆ ಯಾವೆಲ್ಲ ದೇಶಗಳಲ್ಲಿ, ಅದರಲ್ಲೂ ದೇಶಗಳಲ್ಲಿ ಈ ರೀತಿಯಾದ ಪೋಸ್ಟರ್ ಪ್ರದರ್ಶನ ಈವರೆಗೂ ಆಗಿದೆ? ಮೇಡಮ್, ಇದು ಹೊಸದೇನಿಲ್ಲ, 1000 ವರ್ಷದಿಂದ ನಡೀತಾ ಇರೋದು ಪೋಸ್ಟರ್ ತೋರಿಸೋದು. ಪೋಸ್ಟರ್ ಅಂದರೆ ಈಗ ಬಂದಿರೋದು. ನಾನು ಹೇಳ್ತೀನಿ, ಫಸ್ಟು ಅರ್ಬಿನಲ್ಲಿ ಲಾ ಇಲಾಹ ಇಲ್ಲಲ್ಲಾ ಮೊಹಮ್ಮದ್ ರಸುಲ್ಲಾ ಅಂತ ಕಲಮ ಬರುತ್ತೆ. ಅದು ಅಲ್ಲಾಹನ ಹೆಸರು ಪಕ್ಕನೇ ಮೊಹಮ್ಮದ್ ಪೈಗಂಬರ್, ಪ್ರೊಫೆಟ್ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೆಸರು ಇದೆ. ಅಂದರೆ ಈ ಸಾಲಿ ಇಂಗ್ಲೀಷ್ ವರ್ಡು ಯೂಸ್ ಮಾಡಿದ್ದಾರೆ. ಅದರಿಂದ ನಿಮಗೆಲ್ಲ ಕಾಣಿಸುತ್ತೆ ಹೊಸದ ಅಂತ. ಹೊಸದೇನಿಲ್ಲ, ಹಳೇದಿದ್ದು.
ಯಾವ ಪ್ರೋಗ್ರಾಮ್ ಧಾರ್ಮಿಕ ಪ್ರೋಗ್ರಾಮ್ ಮುಸ್ಲಿಮ್ಸ್ ಆದರೆ ಅದರಲ್ಲಿ ಹೆಸರು ಇರುತ್ತೆ. ಅಂದರೆ ಈ ಸಾಲಿ ಐ ಲವ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಂತ ಇದು ಹಾಕಿದಾರಲ್ಲ, ಈ ಇಂಗ್ಲೀಷ್ ವರ್ಡು ಫಸ್ಟು ಆಚೆ ಬಂದಿರೋದು. ಅದು ಅರ್ಬಿಕ್ನಲ್ಲಿ ಇತ್ತು, ಕನ್ನಡದಲ್ಲಿ ಇತ್ತು, ಉರ್ದುನಲ್ಲಿ ಇತ್ತು. ಆವಾಗ ಯಾರಿಗೆ ಕಣ್ಣು ಕಾಣಿಸ್ಲಿಲ್ಲ, ಇದಕ್ಕೆ ಕಾಣಿಸ್ತಾ ಇದೆ. ನಾವು ಮೊಹಮ್ಮದ್ ಹೇಳಿದ್ರೆ ಅವಮಾನ ಥರ. ಅದು ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ಸಲ್ಲಂ ಅಂತ ನಾವು ಹೇಳಬೇಕು. ಅದು ಶೋಡ ದರುದ್ ಅಂತಾರೆ, ಅದು ಓದಬೇಕು, ಆವಾಗಲೇ ಇದು. ಇನ್ನೊಂದು ಮಾತು ಏನಂದರೆ ನೋಡಿ, ಐ ಲವ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ಸಲ್ಲಂ ಹೇಳಿದ್ರೆ ಬೇರೆ ಹಿಂದೂ ಬಾಂಧವ್ರಿಗೆ ಏನು ಕಷ್ಟ, ಅದು ಅವ್ರಿಗೆ ತೊಂದರೆ ಬರಲ್ಲ. ಅಲ್ಲ, ನೀವೇ ಹೇಳ್ದಾಗೆ ಹಿಂದೆಲ್ಲ ಯಾರಿಗೂ ಕಾಣದೇ ಇರೋ ರೀತಿಯಲ್ಲಿ, ಅಂದ್ರೆ ಡೆಲಿಬ್ರೇಟ್ ಆಗಿ ಯಾರಿಗೋ ಕಾಣ್ಲಿ ಅನ್ನೋ ಥರದಲ್ಲಿ ಇರ್ತಿರ್ಲಿಲ್ಲ. ಈಗ ಕಾಣೋ ಎಲ್ರಿಗೆ ಅರ್ಥ ಆಗತ್ತೆ. ಅರ್ಬಿ ಅಂದ್ರೆ ಎಲ್ಲಾ ಕಡೆ ಅರ್ಬಿ ಇರುತ್ತೆ. ನೀವು ಯಾವ ಅಂಗಡಿಗೆ ಹೋದ್ರೆ ಎಲ್ಲರಿಗೂ ತಲುಪ್ಲಿ, ಎಲ್ಲರಿಗೂ ಕಾಣ್ಲಿ ಅನ್ನೋ ಪ್ರಯತ್ನದ ಇನ್ನೊಂದು ಏನಂದ್ರೆ ಇದಕ್ಕೆ ರಾಜಕಾರಣಿಗಳು ಬಂದು ಕುಂಭಕ್ಕೆ ಕೊಡ್ತಾ ಇದ್ದಾರೆ. ಇದು ರಾಜಕೀಯಕ್ಕೆ ಬಂದ್ಬಿಟ್ಟಿದೆ ನೋಡಿ. ಧರ್ಮ ಶ್ರೀರಾಮ ಅದೇ ಆದೇಶ, ಪುರುಷೋತ್ತಮ ಶ್ರೀರಾಮ್ ಅಂತ ಹೇಳ್ತಾರೆ. ಅವ್ರ ಹೆಸರು ಬಂದ್ರೆ ನಾವು ರೆಸ್ಪೆಕ್ಟಿಂದ ನಾವು ತಗೋಬೇಕು. ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವ್ರ ಹೆಸರು ಬಂದ್ರೆ ತುಂಬ ರೆಸ್ಪೆಕ್ಟು. ಹಿಂದೂ ಬಾಂಧವರು ಇದ್ದಾರೆ, ನನ್ನ ಜೊತೆಯಲ್ಲಿ ಇದ್ದಾರೆ ತುಂಬ. ಅವ್ರದ್ದು ನಾವು ಒಂದ್ಸಾಲಿ ಮರ್ತೋಗ್ಬಿಡ್ತೀರಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳೋಕ್ಕೆ. ಆ ಹೇಳೋ ಟೈಮ್ನಲ್ಲಿ ಅವರು ಹಿಂಗಿಂತಾರೆ, ಇದಕ್ಕೆ ಕೈ ಇಕ್ತಾರೆ ಹಿಂದೂಗಳು. ಆ ಥರನೂ ಇದ್ದಾರೆ. ಯಾರು ಹಿಂದೂಗಳು ಆಗಲಿ ಅವ್ರಿಗೆ ಇದು ಮಾಡ್ತಾ ಇಲ್ಲ. ಆದರೆ ಇದಕ್ಕೆ ಏನು ಒಂದು ದೊಡ್ಡ ಷಡ್ಯಂತ್ರ ನಡೀತಾ ಇದೆ. ಈ ಹೆಸರು ತಗೊಂಡು ಮುಸಲ್ಮಾನು ಬೀದಿಗೆ ಬರಲಿ, ಆಚೆ ಬರಲಿ ಅಂತ ಇದು ಮಾಡ್ತಾ ಇದಾರಲ್ಲ ರಾಜಕಾರಣಿಗಳು. ಅವ್ರ ಇದ್ರ ಹಿಂದೆ ಷಡ್ಯಂತ್ರ ಇದೆ ಅಂತ ಅನ್ನಿಸ್ತಾ ಇದೆ. ಹೌದೌದು, ತುಂಬ ದೊಡ್ಡ ಷಡ್ಯಂತ್ರ ಇದು. ಬೀದಿಗೆ ಬರಬೇಕು ಮುಸಲ್ಮಾನ ಗಲಾಟೆ ಮಾಡಬೇಕು, ಮಾಡಿದ್ಮೇಲೆ ಅವ್ರ ಮೇಲೆ FIR ಆಗಬೇಕು, ಅವರೆಲ್ಲ ಜೈಲ್ಗೆ ಹೋಗ್ಬೇಕು, ನಮ್ಮ ಭಾರತ ಶಾಂತಿಯಾಗಿ ಇರಬಾರ್ದಂತ ಒಂದು ದೊಡ್ಡ ಕೈ ಕೆಲಸ ಮಾಡ್ತಾ ಇದ್ದಾರೆ. ಸರಿ, ವಿವೇಕಾನಂದ ಅವರೇ, ಈ ಹಾಫ್ ಇನ್ಫಾರ್ಮೇಶನ್ ಕೊಡೋದು, ಅರ್ಧಂಬರ್ಧ ಮಾಹಿತಿಯನ್ನ ಸಮಾಜದ ಮುಂದಿಡೋದು, ಡೆಲಿಬ್ರೇಟ್ ಆಗಿ ಅದು ಹೆಚ್ಚು ಕಾಣುವಂತೆ ಮಾಡೋದು, ಬಹುಶಃ ಅದಕ್ಕಿಂತ ಡೇಂಜರಸ್ ಪ್ರವೃತ್ತಿ ಇನ್ನೊಂದು ಇದೆಯಾ ಗೊತ್ತಿಲ್ಲ. ಯಾಕೆ ಕೇಳ್ತಿದ್ದೀನಿ ಅಂತಂದ್ರೆ, ಬರೇಲಿಯಲ್ಲಿ ಕಾನ್ಪುರದಲ್ಲಿ ಪೊಲೀಸರು ಕ್ರಮ ಕೈಗೊಂಡಿದ್ದು ಬ್ಯಾನರ್ ಇಟ್ಕೊಂಡಿದ್ರು ಅಂತಲ್ಲ, ಬ್ಯಾನರ್ ಅಲ್ಲಿ ಲವ್ ಮೊಹಮ್ಮದ್ ಅನ್ನೋ ಅಕ್ಷರಗಳಿತ್ತು ಅನ್ನೋ ಕಾರಣಕ್ಕಲ್ಲ, ಬದಲಾಗಿ ಅನುಮತಿ ಇಲ್ಲದೆ ಫ್ಲೆಕ್ಸ್ ಹಾಗೆ ಬ್ಯಾನರ್ಗಳನ್ನ ಟೆಂಟ್ಗಳನ್ನ ಅಳವಡಿಸಿದ್ರು ಅನ್ನೋ ಕಾರಣಕ್ಕೆ. ಬಟ್ ಇದನ್ನ ಮಾತನಾಡ್ತಾ ಇರುವವರು, ಹಾಗೆ ಸಾಮಾಜಿಕ ಜಾಲತಾಣದಲ್ಲಿ ಶೇರ್ ಮಾಡ್ತಿರೋರು ಡೆಲಿಬ್ರೇಟ್ ಆಗಿ ಏನ್ ಹೇಳ್ತಿದ್ದಾರೆ, ಲವ್ ಮೊಹಮ್ಮದ್ ಅನ್ನೋದನ್ನ ಪ್ರದರ್ಶನ ಮಾಡಿದ್ದಕ್ಕೆ ಅದನ್ನ ಒಬ್ಜೆಕ್ಟ್ ಮಾಡಿದ್ರು, ಲವ್ ಮೊಹಮ್ಮದ್ ಅನ್ನೋ ಫ್ಲೆಕ್ಸ್ ಗಳನ್ನ ಬ್ಯಾನರ್ನ ಹಿಡಿದವರನ್ನ ಅರೆಸ್ಟ್ ಮಾಡಿದ್ರು. ಈ ಹಾಫ್ ಇನ್ಫಾರ್ಮೇಶನ್ ಎಷ್ಟು ಡೇಂಜರಸ್ ಸಮಾಜಕ್ಕೆ? ಕೇಳಿದ ಪ್ರಶ್ನೆಗೆ ಉತ್ತರ ಏನು ಅಂದರೆ, ಅನೇಕ ಮುಸ್ಲಿಮ್ಸ್ಗೆ ಒಂದು ಅಭಿಪ್ರಾಯ ಇದೆ, ಈ ದೇಶ ಕೇಸರೀಕರಣದ ಹತ್ರ ಹೋಗ್ತಾ ಇದೆ, ನಮಗೆ ಬಹಳ ತೊಂದರೆ ಆಗ್ಬೋದು ಅಂತ. ಹಾಗೆ ಹಿಂದೂಗಳಿಗೂ ಕೂಡ ಒಂದಿದೆ, 2047 ಈ ದೇಶ ಇಸ್ಲಾಮೀಕರಣ ಆಗ್ಬೋದು ಅನ್ನುವ ಅನುಮಾನವೂ ಇದೆ. ಆ ಎರಡರ ಕಾರಣಕ್ಕಾಗಿ ಇವತ್ತು ನಾವು ಏನು ಲವ್ ಮೊಹಮ್ಮದ್ ಅಥವಾ ಲವ್ ಮಹಾದೇವ್ ಅಥವಾ ಜೈ ಶ್ರೀರಾಮ್ ಅಂತೀವಿ. ನಿಜವಾಗ್ಲೂ ಇಸ್ಲಾಮೀಕರಣ ಮತ್ತು ಕೇಸರೀಕರಣ ಎರಡೂ ಕೂಡ ಈ ದೇಶಕ್ಕೆ ಅಪಾಯ. ಅದಕ್ಕೆ ಪರ್ಯಾಯ ಏನಪ್ಪ ಅಂದರೆ ಅದು ಭಾರತೀಕರಣ ಅನ್ನೋದು ಏನು ಅಂದರೆ, ವಿ ದ ಪೀಪಲ್ ಆಫ್ ಇಂಡಿಯಾ, ಅಂದರೆ ನಾವೆಲ್ಲರೂ ಭಾರತೀಯರೇ. ನೀವು ಹಿಂದೂ ಆಗಿ, ನೀವು ಮುಸ್ಲಿಮರಾಗಿ, ಕ್ರಿಶ್ಚಿಯನ್ಸ್ ಆಗಿ. ಆದರೆ ಎರಡು ರಾಷ್ಟ್ರೀಯ ಪಕ್ಷಗಳು, ಈಗಾಗಲೇ ರಾಜಕೀಯ ಅಂತ ಹೇಳ್ತಾರೆ. ಎರಡೂ ರಾಜಕೀಯ ಪಕ್ಷಗಳಲ್ಲಿ ಒಂದು ರಾಜಕೀಯ ಪಕ್ಷ ಮುಸ್ಲಿಮರನ್ನು ಅನಾವಶ್ಯಕವಾಗಿ ತಲೆ ಮೇಲೆ ಕೂರಿಸ್ಕೊಂಡ್ರೆ, ಇನ್ನೊಂದು ರಾಜಕೀಯ ಪಕ್ಷ ಅನಾವಶ್ಯಕವಾಗಿ ಅವರನ್ನು ಕಾಲು ಕೆಳಗಡೆ ತುಳಿಲಿಕ್ಕೆ ಪ್ರಯತ್ನ ಪಡುತ್ತೆ. ಎರಡೂ ರಾಜಕೀಯ ಪಕ್ಷಗಳು. ಆದರೆ ನಾನು ಹೇಳೋದೇನು ಅಂದರೆ, ನಾವು ಅವರನ್ನು ನೇರವಾಗಿ ನಮ್ಮ ಸಮಾನಾಂತರವಾಗಿ ನೋಡೋದಾದರೆ ನೋಡಿ. ಆಮೇಲೆ ಭಕ್ತಿ ಅನ್ನೋದು, ಅದು ಅವರು ಮುಸ್ಲಿಮ್ಸ್ ಇರಲಿ ಹಿಂದೂಗಳಿರಲಿ, ನಾವೇನು ಜೋರಾಗಿ ಹೇಳ್ಬೇಕಾಗಿಲ್ಲ. ನಾವು ವಿ ಲವ್ ಮೊಹಮ್ಮದ್ ಅಂತಾಗಲಿ, ವಿ ಲವ್ ಮಹಾದೇವ್ ಅಂತಾಗಲಿ ಯಾಕೆ ಹೇಳಬೇಕು? ಅದು ಖಾಸಗಿಯಾದದ್ದು. ದೇವರು ಮತ್ತು ನನ್ನ ನಡುವೆ ಬೇರೆಯ ಅವಶ್ಯಕತೆನೇ ಇಲ್ಲ. ನಾವು ಹೇಳಬೇಕಾಗಿರೋದು, ನಾವು ಬದುಕಬೇಕಾಗಿರೋದು ಮೊಹಮ್ಮದ್ ಅವ್ರ ಜೊತೆ ಅಲ್ಲ, ನಾವು ಬದುಕಬೇಕಾಗಿರೋದು ಮಹಾದೇವ್ ಜೊತೆ ಅಲ್ಲ. ನಾವು ಬದುಕಬೇಕಾಗಿರೋದು ನೀವು ಎಲ್ಲ. ನಾವುಗಳೇನಾದರೂ ಪ್ರೀತಿಯಿಂದ ಇರೋದಾದರೆ ಆಗ ಈ ಸಮಾಜ ಅಟ್ಲೀಸ್ಟ್ ಸ್ವಲ್ಪ ನೆಮ್ಮದಿಯಾಗಿರುತ್ತೆ. ಈಗ ಲವ್ ಮೊಹಮ್ಮದ್ ಅನ್ನೋ ಪೋಸ್ಟರ್ ಅನ್ನ ಪ್ರದರ್ಶನ ಮಾಡಿದ ಯಾರಿಗೂ ಆಕ್ಷೇಪ ಇಲ್ಲ, ಬದಲಾಗಿ ಅಲ್ಲಿ ಫಾಲ್ಸ್ ಇನ್ಫಾರ್ಮೇಶನ್ ಬಂದೆ ಸರ್. ಫಾಲ್ಸ್ ಇನ್ಫಾರ್ಮೇಶನ್ ಸ್ಪ್ರೆಡ್ ಆಗ್ತಾ ಇರೋದು. ಲವ್ ಮೊಹಮ್ಮದ್ ಅನ್ನೋ ಪೋಸ್ಟರ್ ಅನ್ನ ಪ್ರದರ್ಶನ ಮಾಡಿದ್ದಕ್ಕೇನೆ ಪೊಲೀಸರು ಕ್ರಮ ಕೈಗೊಂಡ್ರು. ಬುಲ್ಡೋಜರ್ ಹಚ್ಚಿದ್ದು ಕೂಡ ಕೇವಲ ಪೋಸ್ಟರ್ ಅನ್ನ ಪ್ರದರ್ಶನ ಮಾಡಿದ್ದಕ್ಕೆ. ಇದು ತಪ್ಪು ಸಂದೇಶ ಅಲ್ವಾ? ತಪ್ಪು ಸಂದೇಶ ಹರಡ್ತಾ ಇರೋರ ಉದ್ದೇಶದ ಬಗ್ಗೆ ಇರೋದು ಕಾಳಜಿ, ಹಾಗೆ ಪ್ರಶ್ನೆ, ಆತಂಕ ಇರೋದು ಅದು.
ಅಲ್ಲಿ ಕಾನೂನನ್ನ ಮೀರಿ ಪ್ರೊಸೆಷನ್ ಮಾಡಿದ್ರು, ಕಾನೂನನ್ನ ಮೀರಿ ಪ್ರೊಸೆಷನ್ ಅಲ್ಲಿ ಬ್ಯಾನರ್ ಗಳನ್ನ ಪ್ರದರ್ಶನ ಮಾಡಿದ್ರು. ಹಾಗಾಗಿ ಕ್ರಮ ನಾನು ಬರ್ತೀನಿ ಈ ದೇಶದ ಕಾನೂನು ಇದನ್ನ ಚರ್ಚೆ ಮಾಡಿದವರು ಕೇವಲ ಮೊಹಮ್ಮದ್ ಪೋಸ್ಟರ್ ಪ್ರದರ್ಶನ ಮಾಡೋದಕ್ಕೆ ಪೊಲೀಸರು ಕ್ರಮ ಕೈಗೊಂಡ್ರು ಅಂತ ಹೇಳೋ ಮೂಲಕ ಸಮಾಜದ ಶಾಂತಿಯನ್ನ ಡೆಲಿಬರೇಟ್ ಆಗಿ ಹಾಳು ಮಾಡ್ತಿದ್ದಾರಲ್ಲ, ಅವ್ರ ಉದ್ದೇಶ ಸಮಾಜಕ್ಕೆ ಆತಂಕ. ಧರ್ಮ ಮತ್ತು ಭಕ್ತಿಯ ಪ್ರದರ್ಶನದ ಅವಶ್ಯಕತೆ ಇದೆಯಾ ಅಂತ. ಧರ್ಮ ನಾವು ಯಾರೋ ಒಂದು ದೇವರನ್ನ ಹೇಳ್ತೀವಿ, ಅದು ಪ್ರದರ್ಶನದ ಅವಶ್ಯಕತೆನೇ ಇಲ್ಲ. ಪ್ರದರ್ಶನ ಏನೋ ಒಂದೊಂದು ಸಾಂಸ್ಕೃತಿಕ ಉತ್ಸವಗಳು ನಡೀತವೆ, ನಡೀಲಿ. ಆ ಕಡೆ ಈದ್ ಮಿಲಾಲ್ ನಡೆಯುತ್ತೆ, ಈ ಕಡೆ ಗಣೇಶ ಹಬ್ಬ ನಡೆಯುತ್ತೆ. ಅದನ್ನು ನಾವು ಡೆಲಿಬರೇಟ್ಲಿ ಈಗ ಪ್ರೀತಿಯಲ್ಲಿ ಲವ್ ಅಲ್ಲಿ ಐ ಲವ್ ಅಂತೆಲ್ಲ ಹೇಳ್ಕೊ ಬರ್ತಾರಲ್ಲ, ಅಥವಾ ಗುಡ್ ಮಾರ್ನಿಂಗ್, ಅದರ ಅವಶ್ಯಕತೆ ಧರ್ಮದಲ್ಲಿ ಬೇಕಾಗಿಲ್ಲ. ಎರಡನೇದಾಗಿ ಪರಿಸ್ಥಿತಿ ಅದೇ ಆಚರಣೆಗಳನ್ನ ಖಾಸಗಿಯಾಗಿರ್ಲಿ. ನೀವು ಅಲ್ಲ ಯಾರಿಂದನೇ ಆಗಲಿ. ಈಗ ನಾನು ನನ್ನ ಮನೆ ಅಂತ ಹೇಳ್ಬಿಟ್ಟು ಎಲ್ರಿಗೂ ಕಾರಣವಾಗಿ ಮಚ್ಚ ತಗೊಂಡು ಈಗ ಅಂತ ಇದ್ರೆ ನಮಗೂ ಅವ್ರಿಗೂ ಆಗಲ್ಲ ಅಂದಾಗ ಅವಾಗ ಏನಾಗುತ್ತೆ ನೀವೇ ಹೇಳಿ. ಇನ್ನೊಂದು ಅನುಮಾನ ಆಗುತ್ತೆ. ರೋಡ್ ಮೇಲೆ ಮೆರವಣಿಗೆ ಮಾಡಿದ್ರಿ, ನಾವು ಅಂತ ಹೇಳ್ತಾನೆ ಇಲ್ಲ ನಾನು ಇಲ್ಲಿ. ನಾವು ನೀವು ಪ್ರಶ್ನೆನೇ ಬರಲ್ಲ. ನಾನು ಇಲ್ಲಿ ಹಿಂದೂ ಮುಸ್ಲಿಂ ಅಂತ ನಾನು ಮಾತಾಡ್ತಾನೆ ಇಲ್ಲ. ನಾನು ಈ ಸಮಾಜ ನೋಡಿ ಅಲ್ಲ, ಒಂದು ನಿಮಿಷ. ಇನ್ನೊಂದೇನು ಅಂದ್ರೆ ಅಲ್ಲಿ ಜಗಳ ಆಗ್ತಾ ಇದೆ ಅಂತ ನಾವು ಇಲ್ಲಿ ಜಗಳ ಮಾಡೋದಾದ್ರೆ ಏನ್ ಸಂದೇಶವನ್ನ ಕೊಡ್ತೀವಿ? ಬೇಡ ಏನೋ ನಡೀತು ಅಲ್ಲ, ಇಡೀ ಜಗಳ ಬೇಡ. ಸತ್ಯವನ್ನ ಜನಕ್ಕೆ ಕೊಡೋಣ. ಒಂದು ನೀವು ಹೇಳಿ ನೋಡಿ, ಈ ಸ್ಟ್ರೀಟ್ ಕಾಂಪಿಟೇಷನ್ ನ ಅವಶ್ಯಕತೆ ಹಿಂದೂಗಳಿಗೂ ಕೂಡ ಇತ್ತ? ಲವ್ ಮೊಹಮ್ಮದ್ ಅಂತಾರೋ ಮತ್ತೊಂದಂತಾರೋ ಮಗದೊಂದಂತಾರೋ ಬೀದಿಗೆ ತಂದ ನಂತರದಲ್ಲಿ ಹಿಂದೂಗಳು ಕೂಡ ತಮ್ಮ ದೇವರುಗಳನ್ನ ಬೀದಿಗೆ ತಗೊಂಡೋಗಿ ಐ ಲವ್ ಮಹದೇವ್ ಈ ಪೋಸ್ಟರ್ನ ಅವಶ್ಯಕತೆ ಇತ್ತ? ಇಂಥದ್ದೊಂದು ಪ್ರಶ್ನೆ ಬರ್ತಾ ಇದೆ. ನೋಡಿ, ಹಿಂದೂ ಸಮಾಜ ಉತ್ಸವಗಳನ್ನು ಆಚರಿಸೋದು ಇವತ್ತಲ್ಲ, ಸಾವಿರಾರು ವರ್ಷದಿಂದ ಆಚರಿಸ್ಕೊಂಡು ಬರ್ತಾ ಇದೆ. ಅದಕ್ಕೆ ಯಾವುದೇ ದೊಣ್ಣೆ ನಾಯಕನ ಅಪ್ಪಣೆ ಬೇಕಾಗಿಲ್ಲ, ಒಂದನೇದು. ಎರಡನೇ ವಿಚಾರ, ತೌಕೀರ್ ರಜಾ, ಮುಲ್ಲಾ ಕಮ್ ಪೊಲಿಟಿಷಿಯನ್ ತೌಕೀರ್ ರಜಾ, ಅವನ ಚೇಲ ನದೀಮ್ ಖಾನ್, ಅವರ ಇತ್ತೆಹಾದ್ ಮಿಲ್ಲತ್ ಕೌನ್ಸಿಲ್ ಏನಿದೆ, ಅದು ಯಾವ ರೀತಿ ವ್ಯವಸ್ಥಿತವಾಗಿ ಇದನ್ನು ಕಾನ್ಪುರದಲ್ಲಿ ಒಂದು ದಂಗೆಯ ರೂಪದಲ್ಲಿ ಮಾಡಿತು. 65 ವಾಹನಗಳಿಗೆ ಬೆಂಕಿ ಹಚ್ಚಿದ್ರು. ಅಲ್ಲಿ ನವಮಿಯ ದ್ವಾರ ಇದೆ, ಅದರ ಮೇಲೆ ಐ ಲವ್ ಮೊಹಮ್ಮದ್ ಅನ್ನುವ ಸ್ಟಿಕ್ಕರ್ಸು. ಕುರ್ಲಾ ಬಾಂದ್ರಾದಲ್ಲಿ, ಮುಂಬೈಯಲ್ಲಿ ಹಿಂದೂಗಳ ವಾಹನವನ್ನು ಅಡ್ಡ ಹಾಕಿ ಜಬರ್ದಸ್ತಿ ರೌಡಿಸಮ್ ಸ್ಟಿಕ್ಕರ್ ಅಂಟಿಸೋದು ಎಲ್ಲರ ಗಾಡಿ ಮೇಲೆ, ಐ ಲವ್ ಮೊಹಮ್ಮದ್. ಇವರು ಹೇಳಿದ್ರಲ್ಲ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ಅದನ್ನು ರಸ್ತೆ ಮೇಲೆ ಬೀದಿ ಮೇಲೆ ಎಲ್ಲ ತಗೊಂಡು ಬಂದು ಅವರ ಮರ್ಯಾದೆಯನ್ನು ಮುರುಕಾಸು ಮಾಡೋದಲ್ಲ. ಯಾವುದೇ ರಾಜಕಾರಣಕ್ಕೆ ಬೇಕಾಗಿ ಪ್ರವಾದಿಯವರ ಬಗ್ಗೆ ಬಹಳ ಗೌರವ ಇದೆ. ಜೈ ಶ್ರೀರಾಮ್ ಘೋಷಣೆ ಹಾಕಿದ್ದಕ್ಕೆ ಉಳ್ಳಾಲದ ಅಸೈಗೋಳಿಯಲ್ಲಿ 2 ಯುವಕರ ಮೇಲೆ ಚೂರಿ ಇರಿತಾಗಿದೆ. ಜೈ ಶ್ರೀರಾಮ್ ಹೇಳಿದ್ರೆ ಇವರ ಭಾವನೆಗಳಿಗೆ ಧಕ್ಕೆ ಆಗುತ್ತೆ. ನಮ್ಮ ಭಾವನೆಗೆ ಧಕ್ಕೆ ಆಗಲ್ಲ, ನೀವು ಭಕ್ತಿಯಿಂದ ಹೇಳ್ಕೊಳ್ಳಿ. ನಮ್ಮ ವಾಹನದ ಮೇಲೆ ನಮ್ಮ ಭಾವನೆಗೆ ಧಕ್ಕೆ ಆಗಲ್ಲ, ನಿಮ್ಮ ಭಕ್ತಿಯಲ್ಲಿ ಹೇಳ್ಕೊಳ್ಳಿ. ಓವೈಸಿ ಪ್ರಮಾಣ ವಚನ ಸ್ವೀಕರಿಸುವಾಗ ಜೈ ಶ್ರೀರಾಮ್ ಯಾಕೆ ಕಿರಿಸ್ತೀರಿ ನೀವು? ಜೈ ಶ್ರೀರಾಮ್ ಹೇಳಿದ್ದಕ್ಕೆ ಚೂರಿ ರೀತ ಯಾಕಾಯ್ತು ಅನ್ನೋದನ್ನ ಉಳ್ಳಾಲದಲ್ಲಿ ಮೊದಲು ಹೇಳ್ಬೇಕು ನನಗೆ. ಚೂರಿ ರೀತಿ ಯಾಕೆ ಮಾಡಬೇಕು? ಓವೈಸಿ ಪ್ರಮಾಣ ವಚನ ಸ್ವೀಕರಿಸುವಾಗ ಜೈ ಶ್ರೀರಾಮ್ ಯಾಕೆ ಕಿರಿಸ್ತೀರಿ ಅನ್ನೋದು ಜೈ ಶ್ರೀರಾಮ್ ಘೋಷಣೆಯಲ್ಲಿ ಏನಕ್ಕೆ ಕಿರಿಸ್ತೀರಿ ನೀವು? ಅದು ಭಕ್ತಿಯಿಂದ ಹೇಳ್ರಿ. ಶ್ರೀಕಾಂತ್ ಅವರೇ, ಜೈ ಶ್ರೀರಾಮ್ ಘೋಷಣೆಯಲ್ಲಿ ತಪ್ಪಿಲ್ಲ. ಪ್ರಶ್ನೆ ನಿಮಗೆ, ಪ್ರಶ್ನೆ ಕೇಳಿಸ್ಕೊಳ್ಬೇಕು ಶ್ರೀಕಾಂತ್ ಸರ್. ಜೈ ಶ್ರೀರಾಮ್ ಘೋಷಣೆ ಕೂಗೋದ್ರಲ್ಲಿ ಯಾರದ್ದು ಇನ್ಯಾರದ್ದು ಧಾರ್ಮಿಕ ಭಾವನೆಗೆ ಯಾಕೆ ಧಕ್ಕೆ ಆಗ್ಬೇಕು ಅಂತ ಕೇಳಿದ್ರೆ, ಲವ್ ಮೊಹಮ್ಮದ್ ಪೋಸ್ಟರ್ ನಿಂದ ಬೇರೆಯವರ ಧಾರ್ಮಿಕ ಭಾವನೆಗೆ ಯಾಕೆ ಧಕ್ಕೆ ಆಗ್ಬೇಕು? ಸ್ಮಿತಾ ಅವರೇ, ಇಲ್ಲಿ ಕೇಳಿ. ಈ ದೇಶದಲ್ಲಿ ನಾನು ರಾಮ್ ಕೃಷ್ಣ ತೇರಿ ಗೀತಾ ಜಲಾನಿ ಪಡೆಗಿ ಸೀತಾ ಕಿ ಚಿನಾಲಾ ಈ ಪುಸ್ತಕಗಳಿಂದ ಹಿಡಿದು 1920ರಿಂದ ಎಲ್ಲ ಹೇಳಬೇಕಾಗತ್ತೆ ಮೊಹಮ್ಮದರ ಹೆಸರಲ್ಲಿ ಎಷ್ಟು ಕೊಲೆ ಆಗಿದೆ ಅಂತ ಹೇಳಿ. ಉಮೇಶ್ ಕೋಹ್ಲಿ, ಕಮಲೇಶ್ ತಿವಾರಿ, ಕನ್ನಯ್ಯಲಾಲ್, ಧ್ರುವ್, ಆನಂತರ ಈ ಮಹಾಶಯ ಯಾರು ರಾಜ್ಪಾಲ್ ಮಹಾಶಯರು, ಎಷ್ಟು ಜನರು ಕೊಲೆ ಆಯ್ತು. ಟಿ ಜೋಸೆಫ್ ನನ್ನ ರಸ್ತೆಯಲ್ಲಿ ನಿಲ್ಲಿಸಿ ಕೈ ಕಡಿತಾರ್ರಿ ಮೊಹಮ್ಮದರ ಹೆಸರಲ್ಲಿ. ಇವರು ಇಡೀ ಸಮುದಾಯವನ್ನ ಹಿಂದೂಗಳ ವಿರುದ್ಧ ಎತ್ತಿ ಕಟ್ಟೋದಕ್ಕಾಗಿ ಇದನ್ನು ಬಳಸ್ಕೋತಾ ಇದ್ದಾರೆ ನೋಡಿ, ಬೇರೆ ಏನೂ ಇಲ್ಲ. ಇಡೀ ದೇಶದಲ್ಲಿ ಇವತ್ತು ಐ ಲವ್ ಮೊಹಮ್ಮದರ ಬಗ್ಗೆ ಪ್ರೀತಿ ಇರಲಿಲ್ಲ. 5 ಬಾರಿ ನಮಾಜ್ ಓದ್ತೀರಾ, ಲಾ ಇಲಾ ಇಲ್ಲಲ್ಲ ಮೊಹಮ್ಮದ್ ರಸೂಲಲ್ಲ, ಯಾವುದೇ ಹಿಂದೂಗಳು ಆಕ್ಷೇಪ ಮಾಡಲಿಲ್ಲ. ನೀವು ರಸ್ತೆಯಲ್ಲಿ ನಿಂತು ಏನು ಪ್ರದರ್ಶನ ಮಾಡೋದಕ್ಕೆ ಹೊರಟಿದ್ದೀರಿ? ಹಾಗಾದ್ರೆ ರಸ್ತೆಯಲ್ಲಿ ನೀವು ಆಗಲೇ ಹೇಳಿದ್ರಿ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್, ನೀವು ಜನರನ್ನ ಅಡ್ಡ ಹಾಕ್ತಾ ಇದ್ದೀರಿ. ಆ ರಸ್ತೆಯಲ್ಲಿ ಪ್ಲೇ ಕಾರ್ಡ್ ಪ್ರದರ್ಶನ ಮಾಡ್ತಾ ಇದ್ದೀರಿ, ಬಹಳ ವ್ಯವಸ್ಥಿತವಾಗಿ ನಡೀತಾ ಇದೆ. ಇದೇ 2012ರಲ್ಲಿ ಪಿ ಎಫ್ ಐ ಅನ್ನುವಂಥ ಈಗ ನಿಷೇಧಿತ ಅದೊಂದು ಉಗ್ರ ಸಂಘಟನೆ, ಆ ಸಂಘಟನೆಯವರು 6 ಮಿಲಿಯನ್ ಮೆಸೇಜ್ಗಳನ್ನು ಹರಿಬಿಟ್ಟು ಅಸ್ಸಾಂನ ಗಲಭೆಯನ್ನು ಮಾಡಿಸಿರೋದು ನಮ್ಗೆ ಗೊತ್ತಿದೆ. ಇದು ಕೇವಲ ನಮಗೆ ಕಾಣುವ ಹಾಗೆ ಅಲ್ಲಲ್ಲಿ ನಡೆದಂಥ ಬಿಡಿ ಘಟನೆಗಳಲ್ಲ.
ಇದು ಈ ರೀತಿ ಸೂಟು ಬೂಟ್ ಹಾಕೊಂಡವರು ಇಲ್ಲಿ ಬಂದು ಮಾತಾಡ್ತಾರೆ. ಬೀದಿ ಮೇಲೆ ಯಾರ ಮಕ್ಕಳಲ್ಲಿ ನಾನು ನೋಡ್ತಾ ಇದ್ದೆ, ಯಾರು ಅಜಯ್ ಸಹಾನಿ ಅವರು DYSP ಅವರು ಹೇಳ್ತಾ ಇದ್ದಾರೆ, ಎಲ್ಲ ಇರುವಂತವರು ಕೂಲಿ ಕಾರ್ಮಿಕರ ಮಕ್ಕಳು, ಯಾರೋ ಅವರೆಲ್ಲ ರಸ್ತೆ ಮೇಲೆ ಒಂದು ಬಾಯಲ್ಲಿ ಪಾನ್ ಕಿಂಗ್ ಹಾಕೊಂಡು इंशाल्लाह हम ಏನು नबी के गुस्ताख में कोई ये हो जाएगा तो हम 16 दिन में पूरा सरकार को गिरा देंगे, नेपाल बना देंगे ಅಂತ ಹೇಳ್ತಾನೆ ಅವನು. ಯಾರು ಹೇಳ್ತಾ ಇದ್ದಾರೆ? ಸರಿ, ವ್ಯವಸ್ಥಿತವಾದ ಒಂದು ಟೂಲ್ ಕಿಟ್ ವರ್ಕ್ ಆಗ್ತಾ ಇದೆ ರಜಾಕ್ ಅವರೇ. ಇಲ್ಲಿ ಪ್ರವಾದಿಯ ಪರವಾದ ಪ್ರೇಮವೂ ಅಲ್ಲ ಅಥವಾ ಬೇರೆಯವರ ಧಾರ್ಮಿಕ ಭಾವನೆಯನ್ನ ಕೆರಳಿಸುವ ಉದ್ದೇಶವೂ ಅಲ್ಲ. ಇಟ್ಸ್ ಅ ಪ್ರಾಪರ್ ಟೂಲ್ ಕಿಟ್. ಸಮಾಜದಲ್ಲಿರುವಂತಹ ಶಾಂತಿಯನ್ನ ಕದಡಿಸ್ಲಿಕ್ಕೆ ಹೊರಗಿನಿಂದ ಬಂದವರ ಕುತಂತ್ರ ಇದು. ಅಲ್ಲಿರೋದು ಪ್ರವಾದಿಯ ಪರವಾದ ಪ್ರೇಮ ಅಲ್ಲ, ಬದಲಾಗಿ ಶಾಂತಿ ಕದಡುವ ಹುನ್ನಾರ. 100ಕ್ಕೆ 100 ಸತ್ಯ ಟೂಲ್ ಕಿಟ್ ಇದೆ. ನಮ್ಮ ಕಡೆ ಇಲ್ಲ, ಇವ್ರ ಕಡೆ ಇದೆ. ಈ ಟೂಲ್ ಕಿಟ್ ಯಾಕಿದೆ ಅಂತ ಹೇಳಿದ್ರೆ, ಉತ್ತರ ಪ್ರದೇಶದ ಸರ್ಕಾರ ಅಲ್ಲಿನ ಅಜಯ್ ಸಹನಿ ಆಗಿರಲಿ, ದಿನೇಶ್ ತ್ರಿಪಾಠಿ ಆಗಿರಲಿ, KK ಮಿಶ್ರಾ ಆಗಿರಲಿ, KK ಮಿಶ್ರಾ ಬಂದುಬಿಟ್ಟು ಆ ಕ್ಷೇತ್ರದ ಬಡಾವಣೆ ಸೈಯದ್ ನಗರ್ ಬಡಾವಣೆ, ಅದು ರಾವತ್ಪುರ್ ಕ್ಷೇತ್ರ, ಕಾನ್ಪುರ್ ಜಿಲ್ಲೆ, ಅಲ್ಲಿನ ಸರ್ಕಲ್ ಇನ್ಸ್ಪೆಕ್ಟರ್ಗೂ ಮಾತಾಡಿದ್ದೀನಿ, DYSPಗೂ ಮಾತಾಡಿದ್ದೀನಿ, ಅಲ್ಲಿನ SP-ಗೂ ಮಾತಾಡಿದ್ದೀನಿ. ಅಲ್ಲಿ ಇವ್ರು ಏನು ಹೇಳ್ತಾರೆ ಇವತ್ತು ಅಂತ ಹೇಳಿದ್ರೆ, ಇದು ಪ್ರವಾದಿಯವರ ಪೋಸ್ಟರಿಂದ ಶುರು ಆಗಿಲ್ಲ ಅಂತ. ಅಲ್ಲಿ ನಡೆದದ್ದೇನು, 4ನೇ ಸೆಪ್ಟೆಂಬರ್ ಮುಸಲ್ಮಾನರು ಈದ್ ಮಿಲಾದ್ ಮಾಡ್ತಿದ್ರು, ಈ ಕಡೆ ರಾಮನವಮಿಯ ಒಂದು ಮೆರವಣಿಗೆ ಹೋಗಬೇಕಾಗಿತ್ತು. ಇವರೇನು ಹೇಳ್ತಾರೆ ಅಂತ ಹೇಳಿದ್ರೆ, ಸಂಪ್ರದಾಯದ ಹೊರಪಟ್ಟು ಜನರಲಿ ನಿಮ್ಮ ಹೊಸ ಒಂದು ಪರಂಪರೆಯನ್ನು ನೀವು ಶುರು ಮಾಡಿದ್ರಿ, ಐ ಲವ್ ಮೊಹಮ್ಮದ್ ಎಂಬ ಒಂದು ಸ್ಟಿಕ್ಕರ್ ಅನ್ನ ಹಾಕಿದ್ರಿ, ಅದನ್ನ ತೆಗಿಬೇಕು ಅಂತ ಶುರುವಾಗಿದ್ದು ಫಸ್ಟ್. ಇದು ಒಂದು ಹೊಸ ಪರಂಪರೆ, ಇದು ನೀವು ಮಾಡುವ ಹಾಗಿಲ್ಲ ಅಂತ ನಾನು ಇವತ್ತು ಪ್ರಶ್ನಿಸೋದು. FIR ಅಲ್ಲಿ ಏನಿದೆ ಸರ್, ಹೊಸ ಪರಂಪರೆ ಅಂತ ಹೇಳಿ ಆಬ್ಜೆಕ್ಟ್ ಮಾಡಿದ್ವಿ ಅಂತ ಇದೆಯಾ? ಅನುಮತಿ ಇರಲಿಲ್ಲ ಅನ್ನೋ ಕಾರಣಕ್ಕೆ ಆಬ್ಜೆಕ್ಟ್ ಮಾಡಿದ್ವಿ ಅಂತಿದ್ಯಾ? ಅಲ್ಲ ಸರ್, ನೀವು SP DYSP ಅವರ ಹತ್ರ DYSP ಅವರ ಜೊತೆಯಲ್ಲಿ ಮಾತಾಡಿರುವವರು FIR ಇಲ್ಲಿ ಇರ್ತಕ್ಕಂಥದ್ದು ಕಾನೂನಿಗೆ ಮೀರಿ ನಡೆದ ಪ್ರೊಸೆಷನ್ ಅಂತ ಹೇಳಿ, ಕಾನೂನಿಗೆ ಮೀರಿ ಪ್ರದರ್ಶನವಾದ ಫ್ಲೆಕ್ಸ್ ಬ್ಯಾನರ್ ಅನ್ನೋ ಕಾರಣಕ್ಕೆ परंपरा की शुरुआत हुई। दूसरे जहाँ पे बैनर वो लगता था उसको लगाने से हिंदू पक्ष को भी कोई एतराज नहीं था, लेकिन उस जगह पे न लगा के दूसरी जगह पे लगा दिया गया। ಯಾರು ಮಾತಾಡಿರೋದು? ಸರ್ಕಲ್ ಇನ್ಸ್ಪೆಕ್ಟರ್ ಆಫ್ ಪೊಲೀಸ್ KK ಮಿಶ್ರಾ, ರಾವತ್ಪುರ್ ಪೊಲೀಸ್ ಸ್ಟೇಷನ್. FIR ಅಲ್ಲಿ ಇದನ್ನೇ ಬರ್ದಿದ್ದಾರೆ ಸರ್ ಅವರು. ಅದು ಕೇಳಿದ್ದೀನಿ. बैनर लगा तो उसको कुछ लोगों ने फाड़ दिया, उस पे संवाद बिगड़ा, इसलिए FIR दर्ज हुई। किसी को परेशान करने के लिए, किसी के उसमें मतलब धार्मिक धाराएं क्या है को आहत करने के लिए नहीं हुई है। सामान्य प्रक्रिया होती है, वो सामान्य FIR ಅಲ್ಲಿ ಅದೇ ಬರ್ದಿದ್ಯಾ ಸರ್? ಇವಾಗ ನೀವು ಕೇಳಿಸಿದ ಆಡಿಯೋದ ಅಥೆಂಟಿಸಿಟಿ ಬಗ್ಗೆ ಅನೇಕರಿಗೆ ಪ್ರಶ್ನೆ ಬರಬಹುದು. 100ಕ್ಕೆ 100 ಸತ್ಯ. ನಾನೇನು ಅಥೆಂಟಿಸಿಟಿ ಇಲ್ಲೇನೋ ಡಿಸೈನ್ ಮಾಡ್ಕೊಂಡು ಬಂದು ಗೊತ್ತಿಲ್ಲ. ಇಲ್ಲಿ FIR ನಲ್ಲಿ ಇದೇ ಅಂಶಗಳನ್ನ ಅದೇ DYSP ಬರ್ದಿದ್ದಾರಾ? ಇಲ್ಲ, ನನ್ನ ಧರ್ಮದ ಆಚರಣೆ ನನಗೆ ಆಗ್ಬೇಕು, ಆ ತರ ನಾನು ಆಚರಿಸ್ತೀನಿ. ನಿಮ್ಮಿಂದಾಗ್ಲಿ, ಯೋಗಿ ಆದಿತ್ಯನಾಥ್ ಇಂದಾಗ್ಲಿ, ಇಲ್ಲ ಯಾವ ಹಿಂದೂ ಸಂಘ ಪರ್ಮಿಷನ್ ತಗೊಳ್ಳಲ್ಲ, ಪರ್ಮಿಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಪರ್ಮಿಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಧರ್ಮದ ಆಚರಣೆ ನಾನು ಯಾಕೆ ಬೇಕು ಹಾಗೆ ಮಾಡ್ತೀನಿ. ಆ ಪೋಸ್ಟರ್ ಅನ್ನು ಹಾಕಿದ್ದು ಒಂದು ಹೊಸ ಪರಂಪರೆ ಏನಕ್ಕಾಗುತ್ತೆ? ಅದು ಯಾವತ್ತು ಯೋಗಿ ಆದಿತ್ಯನಾಥ್ ಗೋರಖ್ಪುರ ಮಠದ ಒಂದು ದೇಶದ ಮುಖ್ಯಮಂತ್ರಿಗಳು ಅನ್ನೋ ಕಾರಣಕ್ಕಾದ್ರೂ ಗೌರವ ಕೊಡಿ ಅನ್ನೋದು ಅವರು. ಓಪನಿಂಗ್ ಸ್ಟೇಟ್ಮೆಂಟ್ ಕೇಳಿಸ್ಕೊಳ್ಳಿ ದಯವಿಟ್ಟು. 4ನೇ ಸೆಪ್ಟೆಂಬರ್ಗೆ ಇದು ನಡೆದಂತ ಘಟನೆ 9ನೇ ಸೆಪ್ಟೆಂಬರ್ಗೆ ಯಾಕೆ FIR ಆಗುತ್ತೆ, ಅದೇ ದಿನ ಯಾಕಾಗಲ್ಲ? ಅದೇ ಒಂದು ಷಡ್ಯಂತ್ರ. ಒಂದು ಮಾತನ್ನು ಹೇಳ್ತೀನಿ, ಬಟ್ ಈಗಲೂ ನೀವು ನನ್ನ ಪ್ರಶ್ನೆಗೆ ಉತ್ತರ ಕೊಡಲಿಲ್ಲ ಸರ್. ನೀವು ಫೋನ್ ಅಲ್ಲಿ ಕೇಳಿಸಿದ್ದ ಆ ವ್ಯಕ್ತಿ ಬರೆದಿರುವ FIR ನಲ್ಲಿ ಏನಿದೆ? ನನ್ನ FIR ನಲ್ಲಿ ಏನಿದೆ ಸರ್? FIR ನಲ್ಲಿ ಏನಿದೆ? ಒಂದು ಹೊಸ ಪರಂಪರೆಯನ್ನ ನೀವು ಶುರು ಹಚ್ಕೊಂಡ್ರಿ, ಅದಕ್ಕೆ ಅನುಮತಿ ಪಡೆದಿರಲಿಲ್ಲ. ಅದನ್ನು ಹೇಳಿ ಸರ್. ಏನು ಮೇಡಮ್, ಐ ಲವ್ ಮೊಹಮ್ಮದ್ ಅಂತ ಹೇಳ್ಕೊಂಡು ನನ್ನ ಆಚರಣೆಯಲ್ಲಿ ನಾನು ಎಲ್ಲಿ ಅದನ್ನ ಈ ದೇಶದ ಸಂವಿಧಾನ, ಈ ದೇಶದ ನಿಮಗೆ ಪ್ರಶ್ನೆ ಶ್ರೀಕಾಂತ್ ಅವರೇ, ಒಬ್ಬರಾದ್ಮೇಲೆ ಒಬ್ರು. ರಜಾಕ್ ಅವರೇ, ಈ ದೇಶದ ಕಾನೂನು, ಅದು ನಮಗೆ ಹಾಕಿಕೊಟ್ಟಿರುವ ಕಾನೂನು ಸುವ್ಯವಸ್ಥೆಯಲ್ಲಿ ಗಣಪತಿ ಮೆರವಣಿಗೆ ಹೋಗ್ಬೇಕು ಅಂದ್ರೂ ಅನುಮತಿ ಬೇಕು, ಪ್ರವಾದಿ ಪರವಾಗಿ ಮೆರವಣಿಗೆ ಹೋಗ್ಬೇಕು ಅಂದ್ರೆ ಅನುಮತಿ ಬೇಕು, ಡಿಜೆ ಹಾಕಬೇಕು ಅಂತ ಮೆರವಣಿಗೆಗೆ 4ನೇ ಸೆಪ್ಟೆಂಬರ್ ಸೈಯದ್ ನಗರಲ್ಲಿ ಪ್ರಶ್ನೆ ಪೂರ್ತಿ ಕೇಳಿಸ್ಕೊಳ್ಳಿ. ಡಿಜೆ ಬಳಸಬೇಕು ಅಂದ್ರೂ ಗಣಪತಿ ಪ್ರೊಸೆಷನ್ ಅಲ್ಲಿ ಪರ್ಮಿಷನ್ ಬೇಕು. ಹಾಗೆ ಬ್ಯಾನರ್, ಬಂಟಿಂಗು, ಕಟ್ಔಟ್, ಟೆಂಟ್ ಹಾಕಬೇಕು ಅಂದ್ರೂ ಕೂಡ ಅನುಮತಿ ಬೇಕು. ನಾವು ಅನುಮತಿ ಕೇಳಲ್ಲ ನಾವು ಅನುಮತಿಯನ್ನ ಮೀರಿ ನಡ್ಕೊಳ್ತೀವಿ ಅನ್ನೋರು ಕಾನೂನು ಬಾಹಿರವಾದ ಚಟುವಟಿಕೆ ನಡೆಸಿದ್ದಾರೆ ಅನ್ನೋ ಕಾರಣಕ್ಕೆ ಪೊಲೀಸರು ಅರೆಸ್ಟ್ ಮಾಡಬಹುದು ಅವ್ರನ್ನ.
ದಯವಿಟ್ಟು ಒಂದು ಮಾತನ್ನು ಕೇಳ್ಕೊಳ್ಳಿ ಮೇಡಮ್. ಈ ದೇಶದಲ್ಲಿ ಒಂದು 450 ವರ್ಷಗಳ ಹಿಂದೆ 450 ವರ್ಷಗಳಿಂದ ನಿಂತಿದ್ದ ಒಂದು ಮಸೀದಿಯನ್ನು ಕೆಳತರಲಾಯಿತು, ಬೀಳಿಸಲಾಯಿತು. ಪ್ರಪಂಚದ ಯಾವ ದೇಶ ಕೂಡ ಇದ್ರ ಮೇಲೆ ಏನು ಆಪತ್ತಿ ವ್ಯಕ್ತಪಡಿಸಿಲ್ಲ. 450 ವರ್ಷ ಹಿಂದೇನಾಗಿತ್ತು ಅದನ್ನ ಯಾಕೆ ಹೇಳಲ್ಲ ಸರ್ ನೀವು? ಮೇಡಮ್, ನಾನು ಟೈಮ್ ಕೊಟ್ಟಿದ್ದೀರಾ, ನಾನು ಮಾತಾಡೋಕೆ ಅವಕಾಶ ಕೊಟ್ಟಿದ್ದೀರಾ, ಕೇಳಿಸ್ಕೊಳ್ಳಿ. ಅದನ್ನು ಸೇರಿಸ್ಕೊಂಡು ಹೇಳಿ. 450 ವರ್ಷಗಳ ಹಿಂದೆ ಮಸೀದಿ ಇದ್ದ ಜಾಗದಲ್ಲಿ ಏನಿತ್ತು ಅದನ್ನು ಸೇರಿಸ್ಕೊಂಡು ನಾವು ರಾಮ ಮಂದಿರ ಡಿಬೇಟ್ ಮಾಡ್ತಿಲ್ಲ. ದಯವಿಟ್ಟು ನೀವು ತೆಗೆದಿದ್ದು ಸರ್, ನೀವು ತೆಗೆದಿದ್ದು ನಾನಲ್ಲ. ಹೇಳಿ ಹೇಳಿ, ಮುಂದುವರಿಸಿ ನಾನು ಹೇಳೋದನ್ನ ನೀವು ಕೇಳಿಸ್ಕೊಳ್ಳಿ. ಅದಾದ್ಮೇಲೆ ನೀವು ಪ್ರಶ್ನೆ ಕೇಳಿ ಉತ್ತರ ಕೊಡಕ್ಕೆ ನನ್ನ ಪ್ರಶ್ನೆಗೂ ಉತ್ತರ ಕೊಡಿ. ನೀವು ಹೇಳಿದ್ದಲ್ಲ, ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಿ. ಮಸೀದಿಯನ್ನ ಕೆಳತರಲಾಯಿತು. ಪ್ರಪಂಚದ ಯಾವ ದೇಶ ಕೂಡ ತಲೆ ಕೆಡಿಸ್ಕೊಂಡಿಲ್ಲ. 2002ರಲ್ಲಿ ಗುಜರಾತಿನ ಗೋಧ್ರಾದಲ್ಲಿ 2000 ಮುಸಲ್ಮಾನರನ್ನ ಕೊಲ್ಲಲಾಯಿತು. ಅಲ್ಲಿ ಪ್ರೆಗ್ನೆಂಟ್ ಮಹಿಳೆಯರನ್ನು ಕೂಡ ಕೊಲ್ಲಲಾಯಿತು. ಪ್ರಪಂಚದ ಯಾವ ದೇಶ ಕೂಡ ತಲೆ ಕೆಡಿಸ್ಕೊಂಡಿಲ್ಲ. 6 ಜೂನ್ 2022 ಯಾವುದೋ ಒಂದು ಡಿಬೇಟಲ್ಲಿ ಒಂದು ವಕ್ತಾರೆ, ಬಿಜೆಪಿಯ ವಕ್ತಾರೆ, ಪ್ರವಾದಿಯ ಬಗ್ಗೆ ಯಾವುದೋ ಒಂದು ಸಣ್ಣ ಅವಹೇಳನಕಾರಿ ಹೇಳಿಕೆಯನ್ನು ಹೇಳಿದ್ದಕ್ಕೆ ಈ ಪ್ರಪಂಚದ 57 ದೇಶಗಳು ಅದನ್ನು ಖಂಡಿಸಿದ್ರು. 28 ದೇಶಗಳು ತನ್ನ ರಾಜಭಾರಿಗಳು ಮತ್ತು ತಾಂತ್ರಿಕರನ್ನ ಭಾರತದಿಂದ ಹಿಂತೆಗೆದುಕೊಂಡ್ರು. ಅಂದರೆ ಆನ್ವಾಯ್ ಮತ್ತು ಅಂಬಾಸಡರ್ಸನ್ನು ರೀಕಾಲ್ ಮಾಡಿಸ್ಕೊಂಡ್ರು 28 ದೇಶಗಳು. ಅಚಾನಕ್ ಆಗಿ ಮೋದಿಯವರು ಏನು ಮಾಡಿದ್ರು, ಆ ವಕ್ತಾರೆ ಮತ್ತು ಅವ್ರ ಜೊತೆ ಇನ್ನೊಬ್ಬ ಮಾತಾಡಿದ್ನಲ್ಲ, ಅವ್ರಿಗೆ BJP ಪಕ್ಷದಿಂದ ತೆಗೆದು ಹಾಕಿದ್ರು ಪರ್ಮನೆಂಟ್ ಆಗಿ. ನಾನು ಏನು ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಅಂತ ಹೇಳಿದ್ರೆ, ನೀವು ಯಾವುದೇ ಒಂದು ವಿಷಯದಲ್ಲಿ ನಮಗೆ ನೀವು ಟೆಸ್ಟ್ ಮಾಡ್ಕೊಳ್ಳಿ, ನಾವೆಲ್ಲ ತಲೆಬಾಗ್ತೀವಿ ಅದಕ್ಕೆ. ಇವಾಗ ಕೋರ್ಟ್ ಆದೇಶ ಬಂತು, ಗೋಧ್ರಾ ರೈಟ್ಸ್ ಯಾರು ಮಾಡಿಸಿದ್ರು, ಯಾರು ಇಲ್ಲ ಅಂತ ಸುಪ್ರೀಂ ಕೋರ್ಟ್ ವರ್ಡಿಗೆ ಬಂತು, ನಾವು ಒಪ್ಕೊಂಡ್ವಿ. ಆದ್ರೆ ಪ್ರವಾದಿ ಬಗ್ಗೆ ಪ್ರಶ್ನೆ ಬಂದ್ರೆ ನಾವು ಯಾವತ್ತಿಗೂ ತಲೆಬಾಗಲ್ಲ. ನೀವು ಹೇಳಿದ್ದಾಯ್ತು, ನಾವು ಕೇಳಿಸ್ಕೊಂಡಿದ್ದಾಯ್ತು. ನಿಮ್ಮದೇ ಹೇಳಿಕೆಯ ಉದಾಹರಣೆ ಆಧಾರದ ನಾನು ಶ್ರೀಕಾಂತ್ ಅವ್ರಿಗೆ ಪ್ರಶ್ನೆ ಕೇಳ್ತೀನಿ. ಅನೇಕ ಘಟನೆಗಳಾದಾಗ ತಲೆ ಕೆಡಿಸ್ಕೊಳ್ಳದ ರಾಷ್ಟ್ರಗಳು ಪ್ರವಾದಿ ವಿಚಾರ ಬಂದಾಗ ಭಾರತ ಕಡೆಗೆ ನೋಡುತ್ತೆ ಅಂತಂದ್ರೆ ಭಾರತದಲ್ಲಿ ಇರ್ತಕ್ಕಂಥ ಕೋಮು ಸೌಹಾರ್ದತೆಯನ್ನ ಹಾನಿ ಮಾಡಬೇಕು ಅಂತ ಹೇಳಿ ಭಾರತದ ಹೊರಗಿನ ಅನೇಕ ಟೂಲ್ ಕಿಟ್ಗಳು ಕೂಡ ಕಾತರವಾಗಿದೆ. ಅವರದ್ದೇ ಹೇಳಿಕೆಯಿಂದ ಸಿಕ್ಕ ಉದಾಹರಣೆ ಸರ್ ಇದು. ಬಹಳ ಸೆನ್ಸೇಷನಲ್ ಪಾಯಿಂಟ್ ಅದು. ಅವರು ಹೇಳ್ತಾ ಇದಾರಲ್ಲ, ಅಂದರೆ ಎಲ್ಲರೂ ಕೂಡ ನಮಗೆ ರೆಸ್ಪಾನ್ಸ್ ಮಾಡ್ತಾರೆ, ಅದಕ್ಕೋಸ್ಕರ ಅದೇ ವಿಷಯವನ್ನು ನಾವು ಮುಂದಿಡ್ತೀವಿ ಅಂತ ಹೇಳ್ತಾರೆ. ನೋಡಿ, 450 ವರ್ಷದ ಹಿಂದೆ ಮಸೀದಿಯನ್ನು ಕೆಡವಿದ್ರು. ಬಾರಾಬಂಕಿ ಗಜೆಟಿಯರ್ ತೆಗೆದು ನೋಡಿದರೆ ಮೀರ್ ಬಾಕಿ ಖಾನ್ ತಷ್ಕಂದಿ ಅಲ್ಲಿ 4 ಲಕ್ಷ ಜನರ ಕೊಲೆ ಮಾಡಿರೋದು, ಅಲ್ಲಿರುವಂಥ ರಾಮ ಮಂದಿರವನ್ನು ಕೆಡವಿರೋದು, ಆಲಂಗೀರ್ ಮಸೀದಿ, ಅಲ್ಲಿರುವಂಥ ಎಲ್ಲ ಬಿಂದು ಮಾಧವ್ ಟೆಂಪಲ್, 33,000 ದೇವಸ್ಥಾನಗಳ ಪಟ್ಟಿಯನ್ನು ಪಿ ಲಾಲ್ನಂತ ಹಿಸ್ಟೋರಿಯನ್ಸ್ಗಳು ಮಾಡಿದ್ದಾರೆ, ಧರ್ಮಪಾಲ್ಜಿ ಅವರು ಮಾಡಿದ್ದಾರೆ. ಅದರ ಬಗ್ಗೆ ಯಾವತ್ತೂ ಹಿಂದೂ ಸಮಾಜ ತಲೆ ಕೆಡಿಸ್ಕೊಳ್ಳಿಲ್ಲ. ಆನಂತರ ದೇಶ ವಿಭಜನೆ ಆಗುವಾಗ ಕೂಡ ಯಾವುದೋ ಬೌದ್ಧರು, ಜೈನರು, ಸಿಖ್ಖರು, ಪಾರ್ಸಿಗಳು ಎಲ್ಲರೂ ಹೋರಾಟ ಮಾಡಿದ್ದಾರೆ. ಆದರೆ ಯಾರೂ ಕೂಡ ನಮಗೆ ಪ್ರತ್ಯೇಕ ದೇಶ ಬೇಕು ಅಂತ ಕೇಳಲಿಲ್ಲ. ಯಾರು ಕೇಳಿದ್ರು 26 ಲಕ್ಷ ಜನರ ಶವದ ಮೇಲೆ ಅವರು ಬೇರೆ ದೇಶವನ್ನು ಪಡ್ಕೊಂಡಾಗ ಕೂಡ ಈ ಸಮಾಜ ಅವರ ನಂಬಿಕೆಗಳನ್ನು ಗೌರವಿಸ್ತು. ಈ ದೇಶದಲ್ಲಿ ಅತಿ ಹೆಚ್ಚು 3ನೇ ಅತಿ ಹೆಚ್ಚು ದೊಡ್ಡ ಲ್ಯಾಂಡ್ ಲಾರ್ಡ್ಸ್ಗಳು ಯಾರು ಅಂತ ಕೇಳಿದ್ರೆ ನೀವು ಹೇಳಿದ್ರೆ ವಕ್ಫ್ ಬೋರ್ಡ್ ಅಂತ ನೀವೇ ಹೇಳ್ತೀರಾ. ಅಂದರೆ ಇದು ಹಿಂದೂ ಸಮಾಜದ ಔದಾರ್ಯ. ಇವರು ಇವತ್ತು ಪ್ರವಾದಿಯವರ ಬಗ್ಗೆ ಬಹಳ ಸೆಂಟಿಮೆಂಟ್ ಆಗಿ ಮಾತಾಡಿ ಸಮುದಾಯವನ್ನು ಯಾರ ವಿರುದ್ಧ ಎತ್ತಿ ಕಟ್ತಾ ಇದ್ದಾರೆ ಅನ್ನೋದನ್ನು ನಾವು ಅರ್ಥಕೋಬೇಕು. ಇದು ಎಲ್ಲಾಗಿದೆ? ಈ ದೇಶಕ್ಕೆ ಲಾಸ್ ಆಗ್ಬೇಕು ಅಂತ ಹೇಳಿದ್ರೆ ಈ ವಿಷಯದಲ್ಲಿ ಏನಾದ್ರು ಒಂದು ಮುಂದೆ ಇದನ್ನ ಇನ್ನ ಎಸ್ಕಲೇಟ್ ಮಾಡಬೇಕು. ಇದು ಯಾಕೆ ಪೊಲೀಸ್ನವರು ಬಂದು ಇವತ್ತು ಸಹನಿ ಅಂತ DYSP ಬಂದ್ಬಿಟ್ಟು ಮುಂದೆ ಇದನ್ನ ಪ್ರೆಸೆಂಟ್ ಮಾಡಬೇಕು, ಹೇಳಬೇಕು ಅಂತ ಹೇಳಿದ್ರೆ ಇಲ್ಲ, ಇದು ಪ್ರವಾದಿಯವರ ಪೋಸ್ಟ್ನಿಂದ ಆಗಿಲ್ಲ, ಇದು ಪ್ರವಾದಿಯವರ ಪೋಸ್ಟ್ನಿಂದ ಆಗಿಲ್ಲ. ಅಲ್ಲಿನ DIG, ಅಲ್ಲಿನ DYSP ಯಾಕೆ ಕೇವಲ ಒಂದು ದೇಶ ಹಿಂದರಿಸ್ಕೊಂಡ್ರೆ ಅದು ದೇಶಕ್ಕೆ ತುಂಬಾ ದೊಡ್ಡ ಲಾಸ್ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ಆಯ್ತು ಸರ್, ಪಾಷಾ ಸರ್ ನೀವು ಉತ್ತರ ಕೊಡಿ. ಟೂಲ್ ಕಿಟ್ ಅಂತ ಹೇಳಿ ಯಾಕೆ ಅನ್ನಿಸ್ತಾ ಇದೆ ಅಂದ್ರೆ, ಇಬ್ಬರು ವ್ಯಕ್ತಿಗಳು 80 ಕಿಲೋಮೀಟರ್ ದೂರದ ಊರಿನ ಇಬ್ಬರು ವ್ಯಕ್ತಿಗಳು ಇದ್ರೀಸ್ ಹಾಗೆ ಇಕ್ಬಾಲ್ ಆ ಗಲಾಟೆಯ ಕೇಂದ್ರ ಬಿಂದು ಆಗ್ತಾರೆ. ಗಲಾಟೆಯಲ್ಲಿ ಪೊಲೀಸರ ವಿರುದ್ಧವಾಗಿ ಕಲ್ ತೂರ್ತಾರೆ ಅಂತಂದ್ರೆ, ಯಾವುದೋ ಊರಿನಿಂದ ಬಂದು ಮತ್ಯಾವುದೋ ಊರಿಗೆ ಬಂದು ಆ ಊರಿನ ಪೊಲೀಸರ ಮೇಲೆ ಕಲ್ ತೂರ್ತಿದ್ದಾರೆ ಅಂದ್ರೆ ಇದ್ರ ಹಿಂದೆ ಒಂದು ವ್ಯವಸ್ಥಿತವಾದ ಜಾಲ ಇದೆ. ಇವ್ರನ್ನ ಯಾರೋ ಪ್ರವೋಕ್ ಮಾಡಿ ಕಳಿಸಿದ್ದಾರೆ. ಆ ಜಾಗದ ಬರೇಲಿ, ಕಾನ್ಪುರದಂತಹ ಜಾಗದ ಆ ಶಾಂತಿಯನ್ನ, ಅಲ್ಲಿನ ಕಾನೂನು ವ್ಯವಸ್ಥೆಯನ್ನ ಹಾಳು ಮಾಡುವ ಹುನ್ನಾರ ಹೊರಗಿನಿಂದ ನಡೆದಿದೆ ಅಂತ ಹೇಳಿ ನಮ್ದೇ ಇರ್ಲಿಕ್ಕೆ ಹೇಗೆ ಸಾಧ್ಯ?
ಮೇಡಮ್ ನೀವು ಹೇಳ್ತಾ ಇರೋದು ಸತ್ಯನೇ. ಅದು ಕಿಡಿಕೇಡಿಗಳು ಮಾಡ್ತಾರೆ. ಅಂದರೆ ನೋಡಿ, ನಮ್ಮ ಯು ಪಿನಲ್ಲಿ ಅದು, ನಮ್ಮ ಕರ್ನಾಟಕದಲ್ಲಿ ಏನಾಯಿತು, ಇದರಲ್ಲಿ ಬಳ್ಳಾರಿನಲ್ಲಿ ಇಬ್ಬರು ಯುವಕರು, ಹಿಂದೂ ಯುವಕರು ಗಣೇಶನ ಮೇಲೆ ಕಲ್ಲು ಹೊಡೆದ್ರಲ್ಲ, ಇದ್ದಾರೆ, ಎರಡು ಕಡೆ ಇದ್ದಾರೆ. ಏನ್ ಸರ್? ಅಲ್ಲ, ಗಣೇಶ ಮೆರವಣಿಗೆ ಮೇಲೆ ಕಲ್ಲು ಹೊಡೆದ್ರಲ್ಲ, ಹಿಂದೂ ಹುಡುಗರು, ಹಿಂದೂ ಹುಡುಗರು ರಾಯಚೂರಿನಲ್ಲಿ ಹಿಂದೂ ಯುವಕರು. ಸ್ವಲ್ಪ ಕೇಳಿಸ್ಕೊಡ್ರಿ, ನೀವು ಮಾತಾಡೋ ಟೈಮ್ನಲ್ಲಿ ನಾನು ಸುಮ್ಮನೆ ಇದ್ದೆ, ಎಲ್ಲೂ ಸತ್ಯ ಕೇಳಕ್ಕೆ ಶಕ್ತಿ ಇಲ್ಲ ನಿಮ್ಗೆ. ಎರಡು ಕಡೆ ಇದ್ದೆ ನಾನು, ಒಂದು ಪರವಾಗಿ ಒಂದು ಸೈಡ್ ನಾನು ಮಾತಾಡಲ್ಲ, ಯಾವತ್ತು ಸತ್ಯ ಹೇಳೋನು. ಕರ್ನಾಟಕದಲ್ಲಿ ರಾಯಚೂರಿನಲ್ಲಿ ಇಬ್ಬರು ಹುಡುಗರು ಮನೆ ಮೇಲೆ ನಿಂತ್ಕೊಂಡು ಗಣೇಶ ದೇವರು ಮೆರವಣಿಗೆ ಬರೋ ಟೈಮ್ನಲ್ಲಿ ಹಿಂದೂ ಬಾಂಧವರ ಮೇಲೆ ಹಿಂದೂ ಹುಡುಗರು ಕಲ್ಲು ಹೊಡೆದ್ರಲ್ಲ, ಅದು ಏನು ಮೇಡಮ್? ಶಿವಮೊಗ್ಗದಲ್ಲಿ ಇಬ್ರು ಪುಟ್ಟ ಪುಟ್ಟ ಮಕ್ಕಳು ಉಗಿದ್ರಲ್ಲ, ಅದನ್ನು ಮಾತಾಡಿ ಸರ್, ಅದನ್ನು ಮಾತಾಡಿ. ಮಂಡ್ಯ ಮೈಸೂರು ಭಾಗದಲ್ಲಿ ಶಾಂತವಾಗಿದ್ದ ಮಂಡ್ಯ ಮೈಸೂರು ಭಾಗದಲ್ಲಿ ಪ್ರತಿ ಬಾರಿ ಕಲ್ಲೆಸಿತಾರಲ್ಲ, ಅದನ್ನು ಮಾತಾಡಿ. ತಲವಾರ್ ಪ್ರದರ್ಶನ ಮಾಡ್ತಾರಲ್ಲ, ಅದನ್ನು ಮಾತಾಡಿ. ಪ್ರತಿ ಬಾರಿ ಗಣೇಶ ಪ್ರೊಸೆಷನ್ ಹೋಗುವಾಗ ಪೊಲೀಸರ ಭದ್ರತೆಯಲ್ಲೇ ಹೋಗ್ಬೇಕಲ್ಲ, ಅದನ್ನು ಮಾತಾಡಿ. ಆಗ್ತಾ ಇತ್ತು ಅದು. ಉದಯಗಿರಿಯಲ್ಲಿ ಕಲ್ಲು ಹೊಡೆದವರನ್ನ ಬಿಡಿಸ್ಕೊಂಡು ಬರೋರಿದ್ದಾರೆ. ಹಾಸನಲ್ಲಿ ಬೇಲೂರು ಇದ್ದಲ್ಲ, ಅಲ್ಲಿ ಏನಾಯ್ತು, ದೇವಸ್ಥಾನ ಒಳಗಡೆ ಹೋಗಿ ಒಂದ್ ಹೆಂಗಸು ಏನ್ ಮಾಡ್ತು, ಹಾರ ಹಾಕ್ದು ಚಪ್ಪಲಿ. ನಮ್ಗೇನು ಬೇಜಾರು, ಮನ್ಸಿಗೆ ತುಂಬಾ ಬೇಜಾರಾಯ್ತು. ಒಬ್ಬ ದೇವ್ರಿಗೆ ಚಪ್ಪಲಿ ಹಾರ ಹಾಕಿದ್ರೆ ಎಲ್ಲರಿಗೆ ನೋವು ಆಗುತ್ತೆ, ನನಗೆ ನೋವು ಆಯ್ತು. ಯಾರು ಮಾಡಿದ್ದು? ಹಿಂದೂ ಹೆಂಗಸು ಮಾಡಿದ್ದು, ಹಿಂದೂ ಲೇಡಿ ಮಾಡಿದ್ದು. ಅದು ಬಾಯಿ ಆ ಮಾತು ಬರೋ ಟೈಮ್ ಬಾಯಿಗೆ ತಾಳ ಹಾಕೊಳ್ತಾರೆ. ಅದು ಯಾಕೆ ಹೇಳಲ್ಲ? ಅದು ಯಾಕೆ ಮುಸ್ಲಿಮ್ಸ್ ಅಂತ ಹೆಸರು ಬಂದಿದ್ರೆ ಪ್ರಶ್ನೆನೂ ಕೇಳಿಸ್ಕೊಳ್ಳಿ. ರಾಯಚೂರಿನಲ್ಲಿ ಕಲ್ಲು ಹೊಡೆದವ್ರನ್ನ ಅಥವಾ ದೇವರಿಗೆ ಚಪ್ಪಲಿ ಹಾರ ಹಾಕಿದವ್ರನ್ನ ಸಿಂಹಾಸನದ ಮೇಲೆ ಕೂರ್ಸಿ ಪೂಜೆ ಮಾಡಲ್ಲ ಸರ್, ಪೊಲೀಸ್ ಸ್ಟೇಷನ್ಗೆ ಹಾಕ್ತಾರೆ. ಹಾಗೇನೆ ಗಣೇಶ ಪ್ರೊಸೆಷನ್ ಕೇಳಿಸ್ಕೊಳ್ಳಿ ಸರ್, ಗಣೇಶ ಪ್ರೊಸೆಷನ್ ಮೇಲೆ ಕಲ್ಲು ಹೊಡೆದವ್ರನ್ನ ಬೇಲ್ ಕೊಟ್ಟು ಆಚೆ ಕರ್ಕೊಂಡು ಬರ್ತಾರೆ. ಡಿಜೆ ಹಳ್ಳಿ, ಕೆಜೆ ಹಳ್ಳಿ ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚಿದವ್ರನ್ನ ಸರ್ಕಾರನೇ ಬಿಡಿಸ್ಕೊಂಡು ಬರುತ್ತೆ, ಕೇಸೆ ಖುಲಾಸೆ ಮಾಡುತ್ತೆ. ಇದನ್ನು ಮಾತನಾಡಬೇಕು ಉದಾಹರಣೆ ಕೊಡುವಾಗ. ಇವತ್ತ ಟಾಪಿಕ್ ಅಲ್ಲದೆ ಇದ್ರು ಕೂಡ ನೀವ್ ಹೇಳಿದ್ರಿ ನಾನು ಹೇಳಿದೀನಿ, ವಿಷಯಕ್ಕೆ ವಾಪಸ್ ಬರ್ತಾ ಭಾಷಾ ಸರ್, ವಿಷಯಕ್ಕೆ ವಾಪಸ್ ಬರ್ತಾ ಬನ್ನಿ ವಿಷಯಕ್ಕೆ. ನಿಮ್ಮ ಸಮುದಾಯದವರೇ ಅನೇಕರು ಹೇಳ್ತಾ ಇದ್ದಾರೆ, ಪ್ರವಾದಿ ಎಡಗಿನ ಪ್ರೀತಿ ನಮ್ಮ ಬದುಕಿನ ಮಾರ್ಗ ಆಗ್ಬೇಕು, ವೇ ಆಫ್ ಲೈಫ್ ಆಗ್ಬೇಕು. ಒಂದು ಪೋಸ್ಟರ್ ಬ್ಯಾನರ್ ನಲ್ಲಿ ತೋರ್ಪಡಿಕೆ ಮಾಡೋದು ನಮ್ಮ ಸಮುದಾಯದಲ್ಲಿ ಎಲ್ಲೂ ಇಲ್ಲ ಸರ್. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ತೀನಿ, ಬರ್ದಿದ್ದಾರೆ ಸರ್, ಕ್ರಿಶ್ಚಿಯನ್ನರು ಅನುಸರಿಸುವ ಪ್ರೇಮ ಅಂದ್ರೆ ಎಲ್ಲರ ಮುಂದೆ ತೋರಿಸ್ಕೊಳ್ಳುವ ಪ್ರೇಮ, ಆ ರೀತಿಯ ಪ್ರೇಮದ ಪ್ರದರ್ಶನ ಮುಸಲ್ಮಾನರಿಗೆ ಅವಶ್ಯಕತೆ ಇಲ್ಲ. ನಿಮ್ಮ ಸಮುದಾಯ ನಮ್ಮ ಪರವಾದಿ ಅವರದ್ದು ಒಂದು ಬೇರೆ ಇದಿದೆ, ಸ್ಥಾನ ಇದೆ. ನಾವು ಇದು ತಂದು ನಾವು ಅದಕ್ಕೆ ರೆಸ್ಪೆಕ್ಟ್ ಕೊಡಿ ಅಂತ ನಾವು ಕೇಳ್ತಾ ಇಲ್ಲ. ಇದು ಮುಗೀತು, ಅವಾಗ ಮುಗೀತು. ಆಮೇಲೆ ಅಲ್ಲಿ ಏನ್ ನಡೀತಾ ಇದೆ ಅಂದ್ರೆ, ಒಂದು ದೊಡ್ಡ ಷಡ್ಯಂತ್ರ. ಮುಸಲ್ಮಾನಿಗೆ ಕೋಪ ಹೆಂಗೆ ಬರುತ್ತೆ, ಯಾವ ಹೆಸರು ತಗೊಂಡ್ರೆ ಕೋಪ ಬರುತ್ತೆ ಅಂತ ಆ ಪೋಸ್ಟರ್ಗಳು ಬೇರೆಯವರು ಮಾಡಿಕೊಂಡು ಬೀದಿಗೆ ತಂದು, ನಾವು ಪೋಸ್ಟರ್ನಲ್ಲಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ, ನಾವು ಐ ಲವ್ ಮೊಹಮ್ಮದ್ ಅಂತ ಹೇಳಲ್ಲ, ನಾವು ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಂತ ಹೇಳ್ತೀವಿ. ಆ ಪೋಸ್ಟರ್ ಯಾವ್ದು ನೋಡಿದ್ರೇನು ನೋಡಿ, ಅದರಲ್ಲಿ ಬೇರೆ ಐ ಲವ್ ಮೊಹಮ್ಮದ್ ಇದೆ ಅಂತ ಹೆಸರು ಅಷ್ಟೇ ಇರೋದು. ಆ ಪೋಸ್ಟರ್ ಯಾವತ್ತೂ ಮುಸಲ್ಮಾನ ಹಾಕಲ್ಲ. ಈ ಮುಸಲ್ಮಾನರದ್ದು ಕೆಲಸ ಇಲ್ಲ, ಬೇರೆ ಒಂದು ದೊಡ್ಡ ಶಕ್ತಿ ಕೆಲಸ ಮಾಡ್ತಾ ಇದ್ರೆ ಹಿಂದೂ ಮುಸಲ್ಮಾನರು ಹೊಡೆದಾಡ್ಕೊಂಡು ಸಾಯ್ಬೇಕಂತ ನಮ್ಮ ಹಿಂದೂ ಬ್ರದರು ಐ ಲವ್ ಭಾರತ್ ಅಂತ ಹಾಕಿದ್ದಾರೆ. ರೆಸ್ಪೆಕ್ಟ್, ಅದು ತುಂಬ ರೆಸ್ಪೆಕ್ಟ್ ನಾವು ಕೊಡಬೇಕು. ಎಲ್ಲರೂ ನಾವು ಭಾರತೀಯರು ನೋಡಿ, ಅದರಲ್ಲಿ ಭಾರತೀಯ ಮಾತಾದು ಫೋಟೋ ಇದೆ, ನಾವು ರೆಸ್ಪೆಕ್ಟ್ ಮಾಡಬೇಕು. ಹಂಗೆ ಶ್ರೀರಾಮ ಹೆಸರು ಬಂದ್ರೂ ನಾವು ರೆಸ್ಪೆಕ್ಟ್ ಕೊಡ್ತೀವಿ. ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೆಸರು ಬಂದ್ರೆ ಎಲ್ಲ ಹಿಂದೂಗಳು, ಒಳ್ಳೆ ಹಿಂದೂಗಳು ಫಾಲೋ ಮಾಡೋರು, ಅವರು ರೆಸ್ಪೆಕ್ಟ್ ಕೊಡ್ತಾರೆ. ಬೀದಿಗೆ ತಂದು ಎಲ್ಲ ಈ ಕಡೆಯಿಂದ ಮಹಾದೇವನು ದೊಡ್ಡ ಸ್ಥಾನ ಇದೆ, ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ದೊಡ್ಡ ಸ್ಥಾನ ಇದೆ, ಎಲ್ಲರೂ ಬೀದಿಗೆ ತಂದು ಅವಮಾನ ಮಾಡಬಾರ್ದು. ಸರಿ, ವಿವೇಕಾನಂದ ಅವರೇ, ಇದು ಹಿಂದೂ ಮುಸ್ಲಿಂ ಇಶ್ಯೂ ಅಲ್ಲವೇ ಅಲ್ಲ. ಕೇವಲ ಲೀಗಲ್ ಪರ್ಮಿಷನ್ ಇಲ್ಲ ಅನ್ನೋ ಕಾರಣಕ್ಕೆ ಪೊಲೀಸರು ಹಾಗೆ ಯಾರು ಪ್ರೊಸೆಷನ್ ಅಲ್ಲಿದ್ರು ಅವರ ನಡುವಿನ ಲೀಗಲ್ ಇಶ್ಯೂ. ಇದನ್ನ ಡೆಲಿಬ್ರೇಟ್ ಆಗಿ ಹಿಂದೂ ಮುಸ್ಲಿಂ ಮಾಡುವ ಹುನ್ನಾರ ಆಗ್ತಾ ಇದೆಯಾ? ಇವಾಗ ಕರ್ನಾಟಕದ ಬೆಳಗಾವಿಯಲ್ಲಿ, ಕಲಬುರಗಿಯಲ್ಲಿ, ದಾವಣಗೆರೆಯಲ್ಲೂ ಕೂಡ ಪ್ರದರ್ಶನ ಮಾಡ್ತಿರೋ ಎಷ್ಟು ಜನಕ್ಕೆ ಆ ಪೋಸ್ಟರ್
ಆಚೆ ಬಂದ ಹಿಂದಿನ ಉದ್ದೇಶದ ಬಗ್ಗೆ ಅರಿವಿದು ಮಾಡ್ತಿದ್ದಾರೆ ಅಂತ ಹೇಳಿ. ಖಂಡಿತವಾಗ್ಲೂ ಈ ಚುನಾವಣಾ ವ್ಯವಸ್ಥೆಯಲ್ಲಿ ಅಲ್ಪಸಂಖ್ಯಾತರನ್ನು ಓಲೈಸುವ ಒಂದು ಪಕ್ಷ ಮತ್ತು ಬಹುಸಂಖ್ಯಾತರನ್ನು ಓಲೈಸುವ ಒಂದು ಪಕ್ಷ ಇರೋದ್ರಿಂದ ನೀವು ಹೇಳ್ದಂಗೆ ಖಂಡಿತವಾಗ್ಲೂ ಷಡ್ಯಂತ್ರ ಇದ್ದೇ ಇರುತ್ತೆ. ನಾನು ಆಗಲೇ ಹೇಳ್ದಾಗೆ ದೇವರ ಭಕ್ತಿ ಅನ್ನೋದು ತುಂಬ ಆಂತರಿಕವಾದದ್ದು. ಅದನ್ನು ಪ್ರದರ್ಶನ ಮಾಡಲಿಕ್ಕೆ ಎಲ್ಲರೂ ಮಾಡೋದಿಲ್ಲ. ಎಲ್ಲ ಮುಸ್ಲಿಮ್ಸು ಬಂದು ಒಂದೇ ಸರಿ ಐ ಲವ್ ಅಂತ ಇಲ್ಲ, ಅಥವಾ ಹಿಂದೂಗಳು ಯಾರೂ ಅಂತ ಇಲ್ಲ. ಎಲ್ಲೋ ಕೆಲವರು ಕುತಂತ್ರಿಗಳು ಇವ್ರು ಹೇಳಿದಾಗೆ ಇರ್ತಾರಲ್ವಾ, ಅದನ್ನ ನಿಯಂತ್ರಣ ಮಾಡಲಿಕ್ಕೆ ಕಾನೂನು ಸುವ್ಯವಸ್ಥೆ ಇದೆ. ಈ ದೇಶದ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಸತ್ತಿಲ್ಲ. ಒಂದಷ್ಟು ತಪ್ಪುಗಳು ಆಯಾಯ ಪಕ್ಷದ ಪರವಾಗಿ ಇರೋದು ನಿಜ, ಆದರೆ ಅದನ್ನ ಮೀರಿಲ್ಲ. ನಾವುಗಳೆಲ್ಲ ಮಾಡಬೇಕಾಗಿರೋದೇನು ಅಂದರೆ, ಆ ಥರದ ಗಲಭೆಗಳಾದಾಗ ಎಲ್ಲೋ ಒಂದು ಕಡೆ 4 ಜನ ಐ ಲವ್ ಮೊಹಮ್ಮದ್ ಅಂದರೆ ಮೊದಲನೇದಾಗಿ ತಿಳುವಳಿಕೆ ಹೇಳಬೇಕು. ಅಂದರೆ ಬೇಡಪ್ಪ ಈ ಥರದ್ದೆಲ್ಲ ಹೇಳ್ಬೇಡಿ, ನಿಮ್ಮ ಭಕ್ತಿ ನಿಮಗೆ ಇರಲಿ ಅಂತ ಹೇಳಬೇಕು. ಎರಡನೇದಾಗಿ ಅದಕ್ಕೆ ಆಗಲಿಲ್ಲ ಅಂದಾಗ ಕಾನೂನು ತನ್ನ ಮುಂದೆ ಬರಬೇಕಾಗುತ್ತೆ. ಅದನ್ನು ಬಿಟ್ಟು ನಾವೇನಾದ್ರೂ ಇಲ್ಲ ಅದು ನಮ್ಮ ಹಕ್ಕು, ಅದು ನಮ್ಮ ಹಕ್ಕು ಅಂದರೆ ಇಲ್ಲಿ ವಿವೇಚನಾ ಅಧಿಕಾರ ಅಂತ ಇರುತ್ತೆ. ಅಂದರೆ ಕಾನೂನಿಗೆ ಮತ್ತು ಪೊಲೀಸ್ ವ್ಯವಸ್ಥೆಗೆ ಒಂದು ವಿವೇಚನಾ ಅಧಿಕಾರ ಇರುತ್ತೆ. ನಾನು ಸುಮ್ಮನೆ ದಾರಿಯಲ್ಲಿ ನನ್ನ ಹೆಸರು ವಿವೇಕಾನಂದ ಅಂತ ಕೂತ್ಕೊಂಡು ಹೋಗ್ತಾ ಇದ್ರೆ ಅದು ಏನಾದ್ರೂ ಕಾನೂನಿಗೆ ಅಪರಾಧ ಅನ್ಸೋದಾದರೆ, ಅಥವಾ ಅಲ್ಲಿರೋಕ್ಕೆ ಭಂಗ ಬರ್ತಾ ಇದೆ ಅಂದರೆ, ಆಗ ಪೊಲೀಸವರು ಅವರ ವಿವೇಚನಾಧಿಕಾರಿ ನಿನ್ನ ಹೆಸರು ವಿವೇಕಾನಂದನಪ್ಪ ನಮಗೆ ಗೊತ್ತು, ಆದರೆ ನೀನು ಇಲ್ಲೆಲ್ಲ ಕೂಗಬಾರ್ದು, ಇಲ್ಲ ಅಂದರೆ ನಾವು ನಿನ್ನನ್ನು ಕಾನೂನು ಪ್ರಕಾರ ಕ್ರಮ ಕೈಗೊಳ್ತೀವಿ. ಹಾಗೆ ಅನಾವಶ್ಯಕವಾಗಿ ನಾವು ಯಾವುದೇ ಕಾರಣಕ್ಕಾಗಲಿ ನಮ್ಮ ಭಕ್ತಿಯನ್ನು ಧರ್ಮವನ್ನು ತೋರಿಸಬಾರ್ದು. ಜೈ ಶ್ರೀರಾಮ್ ಅಂದರೆ ಅವ್ರಿಗೂ ಅಷ್ಟೇ ಸೇಮ್. ನಾನು ಅದನ್ನೇ ಹೇಳ್ತಿರೋದು. ನನಗೆ ಶ್ರೀರಾಮು ಮಹಮ್ಮದ್ದು ಮಹಾದೇವ್ ಅದು ಅಂತಾನೆ ಇಲ್ಲ. ನೀವು ಭಾರತೀಯರು, ಭಾರತೀಯ ಪ್ರಜೆಗಳು. ಈ ದೇಶ ನೆಮ್ಮದಿಯಾಗಿ ಇರಬೇಕೋ ಬೇಡವೋ, ನಾವು ಯಾರ್ದು ಸರಿ, ಈಗ ಇವ್ರು ಹೇಳ್ತಾರೆ ಇಲ್ಲ ಅವ್ರು ಮಾಡಿದ್ರು ಇವ್ರು, ಹೌದು ಕರೆಕ್ಟ್, ಯಾರೋ ಒಬ್ಬರು ಈ ಸಮಾಜದಲ್ಲಿ ಸರಿ ತಪ್ಪುಗಳನ್ನು ಮಾಡ್ತಾರೆ, ಖಂಡಿತ ಮಾಡ್ತಾರೆ. ತಪ್ಪು ಮಾಡಿದ ತಕ್ಷಣ ನಾವು ಮತ್ತೆ ತಪ್ಪು ಮಾಡಬಾರ್ದು. ತಪ್ಪಿಗೆ ತಪ್ಪು ಸರಿ ಆಗೋದಿಲ್ಲ, ಸರಿಯನ್ನು ಮಾಡಬೇಕಾಗುತ್ತೆ. ಯಾಕೆಂದ್ರೆ ಇಲ್ಲಿ 140 ಕೋಟಿ ಜನ ಇದ್ದೀವಿ, ವೈವಿಧ್ಯತೆ ಇದೆ, ತುಂಬಾ ಸೂಕ್ಷ್ಮತೆ ಇದೆ. ನೋಡಿ ಈಗ ಎಲ್ಲ ಸೌಕರ್ಯಗಳು ಬಂದಿದೆ ನಮ್ಗೆ, ಹೆಚ್ಚು ಕಡಿಮೆ ಒಳ್ಳೆ ಊಟ ಸಿಗ್ತಾ ಇದೆ, ಒಳ್ಳೆ ಬಟ್ಟೆ ಇದೆ, ಒಳ್ಳೆ ಮೊಬೈಲ್ ಇದೆ, ಎಲ್ಲ ಸೌಕರ್ಯಗಳು ಇರಬೇಕಾದ್ರೆ ಕೊರೋನಾ ನಂತರ ಜಗತ್ತು ಒಬ್ಬರನ್ನ ಒಬ್ಬರು ದ್ವೇಷಿಸಿ ಅನ್ಯಾಯವಾಗಿ ಇರುವ ಸುಖವನ್ನ, ಯಾರೋ ಒಬ್ಬ ಸಿನಿಮಾ ನಟ ಎಷ್ಟೋ ಸುಖವಾಗಿರ್ಬೋದಾಗಿತ್ತು, ಕೇವಲ ತನ್ನ ತಾಳ್ಮೆಯನ್ನ ಕಳ್ಕೊಂಡು ಇವತ್ತು ಜೈಲಲ್ಲಿ ಪಡಬಾರ್ದು ಪಡ್ತಾ ಇದ್ದಾನೆ. ಸೇಮ್ ಅದೇ ರೀತಿಯೇ ನಾವು ಕೂಡ ಆದಷ್ಟು ನೆಮ್ಮದಿಯಿಂದ ಇದೆ. ಅನೇಕ ಕೆಲವರು ಇದು 140 ಕೋಟಿ ಜನದಲ್ಲಿ ಒಂದಷ್ಟು ಜನ ಕ್ರಿಮಿನಲ್ಸ್ಗಳು ಇದ್ದೇ ಇರ್ತಾರೆ. ಯಾಕೆಂದ್ರೆ ಅವ್ರಿಗೆ ಅಡ್ವಾಂಟೇಜ್ ಇರುತ್ತೆ. ಈ ಚುನಾವಣಾ ರಾಜಕೀಯದಲ್ಲಿ ಒಂದು ಕಲ್ಲು ಹಿಂದೂಗಳ ಮೇಲೆ ಅಥವಾ ಮುಸ್ಲಿಮರ ಮೇಲೆ ಹಾಕಿದ ತಕ್ಷಣ ಆ ಕಲ್ಲಿನಿಂದ ಅಧಿಕಾರಗಳೇ ಬಂದ್ಬಿಡ್ತವೆ. ಇವ್ರು ಹೇಳ್ದಾಗೆ ಮುಸ್ಲಿಂ ಮಸೀದಿಯನ್ನ ಕೆಡುವುದ್ರು ತಪ್ಪೆ, ಮಂದಿರವನ್ನ ಕೆಡುವುದ್ರು ತಪ್ಪೆ. ನೀವೇ ಹೇಳ್ತೀವಿ ಎಲ್ಲಾ ದೇವರುಗಳು ಒಂದೇ ಅಂತ ಹೇಳಿದ ಮೇಲೆ ಎಲ್ಲಾ ದೇವ್ರಿಗೂ ಅಲ್ಲಿ ಮಸೀದಿ ಇದ್ರೆ ಒಂದು ಕೈ ಮುಕ್ಕೊಂಡು ಹೋಗಿ, ಅಲ್ಲಿ ರಾಮನ ದೇವಸ್ಥಾನ ಇದ್ರೆ ಕೈ ಮುಕ್ಕೊಂಡು ಹೋಗಿ, ಎಲ್ಲರೂ ನಾವೆಲ್ಲ ನೆಮ್ಮದಿಯಾಗಿರೋಣ. ಎಲ್ಲರ ರಕ್ತವು ಒಂದೇ, ಎಲ್ಲರೂ ಗಾಳಿಯೇ ಒಂದೇ. ಅಷ್ಟು ಗೊತ್ತಾಗ್ಲಿಲ್ಲ ಅಂದ್ರೆ ನಿಮಗೆ ಈ ರೀತಿಯ ಸೌಹಾರ್ದಯುತ ವ್ಯವಸ್ಥೆಯನ್ನ ಹಾಳು ಮಾಡಬೇಕು ಅಂತಲೇ ಬಂದ ಪ್ರಯತ್ನನ ಇದು ಅಂತ ಹೇಳಿ ನನ್ನ ಬೇಸಿಕ್ ಪ್ರಶ್ನೆ ಆಗಿತ್ತು. ರಜಾಕ್ ಅವರೇ, ನೀವೇ ಹೇಳ್ದಾಗೆ ಹೊಸದೊಂದು ಪದ್ಧತಿಯನ್ನ ತಂದಿದ್ದ ವಿಚಾರಕ್ಕೂ ಕೂಡ ಪೊಲೀಸರು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು ಅನ್ನೋದಾದ್ರೆ, ಈ ಹೊಸದೊಂದು ಆಚರಣೆಯನ್ನ ತಂದವರು ಉದ್ದೇಶದ ಬಗ್ಗೆ ಪ್ರಶ್ನೆ ಕೇಳೋದು ಬೇಡವೆ? ಉದ್ದೇಶ ಏನು ಬರುತ್ತೆ ಮೇಡಮ್, ಅಲ್ಲಿ ನೋಡಿ ಒಂದು ಆಚರಣೆ ನಡೀತಾ ಇದೆ, ಅದರಲ್ಲಿ ಅವರವರ ಟ್ಯಾಲೆಂಟ್ ಅವ್ರವ್ರು ತೋರಿಸ್ಕೊಳ್ತಾರೆ. ಯಾವನೋ ಒಬ್ಬ ಬಂದ್ಬಿಟ್ಟು ಐ ಲವ್ ಮೊಹಮ್ಮದ್ ಅಂತ ಹೇಳ್ಕೊಂಡು ಒಂದು ತೋರಿಸ್ಕೊಂಡು ಅದರಲ್ಲಿ ನಾವು ಬೇರೆಯವರಿಂದ ಏನೋ ಅಪ್ಪಣೆ ಪಡಿಬೇಕು, ಅವರಿಂದ ಏನಾದ್ರು ಓಕೆ ಪರ್ಮಿಷನ್ ಬರಬೇಕು, ಅದೇನಕ್ಕೆ ಬಂತು? ನನ್ನ ಆಚರಣೆ ನಾನು ಯಾವ ಥರ ಬೇಕು ಆ ಥರ ಮಾಡ್ತೀನಿ. ಇಲ್ಲಿ ಷಡ್ಯಂತ್ರ ಪಿತೂರಿ ನೀವು ಅರ್ಥ ಮಾಡ್ಕೊಬೇಕಾಗಿರೋದು, ಒಬ್ಬ ಎಲೆಕ್ಟೆಡ್ ಚೀಫ್ ಮಿನಿಸ್ಟರ್ ಒಂದು ರಾಜ್ಯಕ್ಕೆ ಪಬ್ಲಿಕ್ ಸಭೆಯಲ್ಲಿ ಮಾತಾಡುವಾಗ ಉನ್ಕೋ ಐಸಿ ಶಿಕ್ಷಾ ದೇಂಗೆ, ಉನ್ಕಾ ಖಾನ್ದಾನ್ ಯಾದ್ ರಖೇಗಾ. ಒಳ್ಳೆ ಹಿಂದಿ ಚಲನಚಿತ್ರದ ಖಳನಾಯಕ ಒಬ್ಬ ವಿಲನ್ ಮಾತಾಡ್ದಂಗೆ ಓಪನ್ ಆಗಿ ಮಾತಾಡ್ತಿರೋದು. ಕಾಣಿಸ್ತಾ ಇಲ್ವಾ? ನಿಮ್ಮ ವಿವೇಚನೆ ಕೊಡ್ತೀನಿ ನಾನು. ಆ ಮುಸಲ್ಮಾನರ ವಿರುದ್ಧ ದ್ವೇಷ, ಅದ್ರ ಹಿಂದೆ ಇರುವ ರಾಜಕಾರಣ ನಿಮಗ್ ಕಾಣಿಸ್ತಾ ಇಲ್ವಾ? ಈ ಷಡ್ಯಂತ್ರ ಯಾಕೆ ನಡೀತಾ ಇದೆ ನಿಮಗೆ ಅರ್ಥ ಆಗ್ತಿಲ್ವಾ? ಈ ಬುಲ್ಡೋಸರ್ ಆಕ್ಷನ್, ಈ ಎನ್ಕೌಂಟರ್ ಯಾಕೆ ನಡೀತಾ ಇದೆ? ಇದ್ರ ಹಿಂದೆ ಏನಿದೆ? ಕುತಂತ್ರ ಏನಿದೆ? ಷಡ್ಯಂತ್ರ ಏನಿದೆ? ಅರ್ಥ ಆಗ್ತಿಲ್ವಾ? ಹೆಲ್ಪ್ ಮಾಡ್ತಿದ್ದೀರಿ ರಜಾಕ್ ಸರ್, ಯಾಕಂದ್ರೆ ಬಂದೆ ಸರ್, ನೀವೇ ಹೇಳ್ದ ಹಾಗೆ ಯುಪಿ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಆ ರೀತಿಯ ಹೇಳಿಕೆ ಕೊಡೋಕೆ ಮುಂಚೆ ಮೌಲಾನಾಗಳು, ಮೌಲ್ವಿಗಳು ಯಾವ್ಯಾವ ರೀತಿಯ ಹೇಳಿಕೆಗಳನ್ನ ಕೊಟ್ಟಿದ್ರು, ಅನುಮತಿ ಸ್ವೀಕಾರ ಮಾಡೋದಿಲ್ಲ ಅನ್ನೋದ್ರ ಬಗ್ಗೆ ಬೀದಿ ಭಾಷಣಗಳು ಯಾವ ರೇಂಜಿಗೆ ಮಾಡಿದ್ರು ಅದನ್ನು ಉಲ್ಲೇಖ ಮಾಡಬೇಕಲ್ಲ. 4ನೇ ಸೆಪ್ಟೆಂಬರ್ಗೆ ನಮ್ಮ ಮೆರವಣಿಗೆಗೆ ಅನುಮತಿ ಪೊಲೀಸ್ನವರಿಂದ ಇತ್ತು. ಈ ಒಂದು ಹೊಸ ಪರಂಪರೆ ತಂದಿದ್ದೀರಾ ಅಂತ FIR ಆಗಿತ್ತು. ಕಾನ್ಪುರದಲ್ಲಿ ಏನಾಯ್ತು ಅದನ್ನು ನೀವು ಹೇಳಬೇಕು. ಆ ಸೆಕ್ಷನ್ಸ್ ಕೂಡ ದಿನೇಶ್ ಮೌಲಾನಾ ತಾರೀಖ್ ರಾಜಾ ಖಾನ್ ಏನ್ ಹೇಳಿದ್ರು ಅದನ್ನು ಹೇಳಬೇಕು ನೀವು. ಈ ಒಂದು ವಿಷಯದಲ್ಲಿ ಬಗ್ಗೆ ಅವ್ರೇನ್ ಹೇಳಿದ್ರು, ಯುಪಿಯ ಕಾನೂನು ಸುವ್ಯವಸ್ಥೆ ಬಗ್ಗೆ ಮೌಲಾನಾ
ತಾರಿಕ್ ಕಾನೂನು ರಾಜಾ ಖಾನ್ ಸುವ್ಯವಸ್ಥೆ ಏನ್ ಹೇಳಿದ್ರು ಅದನ್ನು ಹೇಳ್ಬೇಕು ನೀವು. ರಾಜ್ಯ ಸರ್ಕಾರದ ಪೊಲೀಸ್ ಇಲಾಖೆ, ಇಲ್ಲಿ ಪೊಲೀಸ್ ಇಲಾಖೆ ಸ್ವತಃ ಇಷ್ಟಪಟ್ಟು ಇದಕ್ಕೆ ಒಂದು ಷಡ್ಯಂತ್ರ ನಡೆಸಿ ಒಂದು ಸರ್ಕಾರಕ್ಕೆ ಇದು ಮಾಡೋಕ್ಕೆ ಹಿಂದೆಯಿಂದ ಒಂದು ಪಿತೂರಿ ನಡೆದಿದ್ರೆ ಅಲ್ಲಿ ಮುಸಲ್ಮಾನರು ಏನಂತ ಮಾಡೋಕ್ಕಾಗುತ್ತೆ? ನಾನೊಂದು ಪ್ರಶ್ನೆ ಸಿಂಪಲ್ ಆಗಿ ಕೇಳ್ತೀನಿ. ಐ ಲವ್ ಮೊಹಮ್ಮದ್ ಎಂಬ ಪೋಸ್ಟರ್ ಹೊಸ ಪರಂಪರೆನೇ ಆಗಿರಲಿ, ಹೊಸ ಪದ್ಧತಿಯೇ ಆಗಿರಲಿ, ಇದರಿಂದ ಯಾರಿಗೆ ತೊಂದರೆ ಆಗುತ್ತೆ? ಸರಿ, ಅದೇ ಪ್ರಶ್ನೆಯೊಂದಿಗೆ ನಾನು ಆಡಿಯನ್ಸ್ ನ ಮಾತನಾಡಕ್ ಪ್ರಾರಂಭ ಮಾಡ್ತೀನಿ. ಬೀದಿಗೆ ತಂದು ಭಕ್ತಿ ಪ್ರದರ್ಶನ, ಅದು ಯಾವುದೇ ಸಮುದಾಯದಾದ್ರೂ ಆಗ್ಲಿ, ಬೀದಿಗೆ ತಂದು ದೇವರ ಬಗೆಗಿನ ಶ್ರದ್ಧೆ, ಪ್ರೀತಿ, ವಿಶ್ವಾಸವನ್ನ ತೋರ್ಪಡಿಕೆ ಮಾಡ್ಕೊಳ್ಳೋದು ಅನಿವಾರ್ಯನಾ? ಮೇಡಮ್, ನಾನು ಮುಸ್ಲಿಂ ಮುಖಂಡರಿಗೆ ನಾನು ಪ್ರಶ್ನೆ ಕೇಳ್ತೀನಿ. ಐ ಲವ್ ಮೊಹಮ್ಮದ್ ಬಗ್ಗೆ ನಮಗೂ ಪ್ರೀತಿ ಇದೆ. ಪಹಲ್ಗಾಮ್ ಅಟ್ಯಾಕ್ ಆದಾಗ ಐ ಲವ್ ಭಾರತ್ ಅಂತ ಯಾವತ್ತಾದ್ರೂ ನೀವು ಹಾಕಿದ್ದೀರಾ? ಅಭಿನಂದನ್ ಅರೆಸ್ಟ್ ಆದಾಗ ಯಾವತ್ತಾದ್ರೂ ಐ ಲವ್ ಭಾರತ್ ಅಂತ ಹಾಕಿದ್ದೀರಾ? ಹಾಕಿದ್ರೆ ಯಾವತ್ತಾದ್ರೂ? ನಾವು ಗಣೇಶ ಒಂದ್ ನಿಮಿಷ ಕೇಳಿ, ನಾನು ಮಾತಾಡೋದು, ನಾನು ಪ್ರಶ್ನೆ ಕೇಳಿ. ನಾವು ಗಣೇಶೋತ್ಸವ ಮಾಡ್ಬೇಕಾದ್ರೆ ಒಂದ್ ನಿಮಿಷ ಕೇಳ್ರಿ. ನಾವು ಗಣೇಶೋತ್ಸವ ಮಾಡಬೇಕಾದ್ರೆ ತಾಯಿ ಭಾರತ್ ಮಾತನ್ ಫೋಟೋ ಇಟ್ಟು ಮತ್ತೆ ದೇಶದ ಪರವಾಗಿ ನಾವೆಲ್ಲ ಒಂದು ಸ್ಟೇಟ್ಮೆಂಟ್ ಅಂತ ಇದು ನಾವು ಕೊಡ್ತೀವಿ. ಇದೇ ನೀವು JC ರೋಡಲ್ಲಿ ಅನ್ಯ ಭಾಷೆದಲ್ಲಿ ನೀವು ಒಂದು ತಲ್ವಾರ್ ಹಾಕಿ ಅದಕ್ಕೊಂದು ಲೈನ್ಸ್ ಹಾಕಿ ಯಾವತ್ತಾದ್ರೂ ನೀವು ಐ ಲವ್ ಭಾರತ್ ಅಂತ ಎಲ್ಲಾದ್ರೂ ಹಾಕಿದ್ದೀರಾ? ನೀವು ಈದ್ ಮಿಲಾದ್ ಎಲ್ಲಾದ್ರೂ ಹಾಕಿದ್ದೀರಾ? ಈ ದೇಶಕ್ಕೆ ಸ್ವಾತಂತ್ರ್ಯ ಅಲ್ಲ, ಇದು ತಪ್ಪು, ಇದು ತಪ್ಪು ಅಲ್ಲ, ಇದು ತಪ್ಪು, ತಪ್ಪು. ಮೊಹಮ್ಮದ್ ಅನ್ನೋರ್ಗೆ ಅಪಮಾನ ಮಾಡ್ತಾ ಇದ್ದೀರಾ? ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡಿ. ಹಿಂದೂಗಳು ತಮ್ಮ ಧಾರ್ಮಿಕ ಆಚರಣೆಯಲ್ಲಿ ರಾಷ್ಟ್ರೀಯತೆಯನ್ನ ಮೈಗೂಡಿಸ್ಕೊಳ್ತಾರೆ. ಇಸ್ಲಾಂ ಧರ್ಮದ ಯಾವ ಧಾರ್ಮಿಕ ಆಚರಣೆಯಲ್ಲಿ ಭಾರತೀಯತೆಯ ಪ್ರತಿಬಿಂಬ ಕಾಣ್ಲಿಕ್ಕೆ ಸಿಗತ್ತೆ? ಪ್ರಶ್ನೆ ಸಿಂಪಲ್ ಇದೆ. ಮೊನ್ನೆ ನಡೆದಂತಹ ಈದ್ ಮಿಲಾದ್ ಸಮಾವೇಶ ಪ್ಯಾಲೇಸ್ ಗ್ರೌಂಡಲ್ಲಿ ನಡೀತಲ್ಲ, ಅಲ್ಲಿನ ಚಿತ್ರಗಳನ್ನು ದಯವಿಟ್ಟು ನೀವು ತೋರಿಸ್ಬೇಕು. ಅಲ್ಲಿ ನಾವು ತ್ರಿವರ್ಣ ಧ್ವಜವನ್ನು ಹಾರಿಸಿಲ್ವಾ? ಅಲ್ಲಿ ನೀವು ತ್ರಿವರ್ಣ ಆಲ್ 3 ಕಲರ್ಸ್ ನಮ್ಮ ರಾಷ್ಟ್ರೀಯ ಧ್ವಜದಲ್ಲಿ ಏನಿದೆ ಅದನ್ನು ನಾವು ಪ್ರದರ್ಶಿಸಿಲ್ವಾ? ನೀವು ಕಣ್ಬಿಟ್ಟು ನೋಡಬೇಕು. ನೀವು ಒಂದು ಸಂಶಯದಿಂದ ಮುಸಲ್ಮಾನರನ್ನ ನೋಡಿದ್ರೆ ಅದರಲ್ಲಿ ಏನೂ ಇದ್ದಿರಲ್ಲ. ಮತ್ತೆ ಫೋಟೋ ಹಾಕಿದ್ರೆ ನೀವು ನಾವು ಫೋಟೋ ಅಲ್ಲಿ ವಿಶ್ವಾಸನೇ ಇಡಲ್ಲ. ಭಾರತ್ ಮಾತೆ ಮುಸ್ಲಿಂ ಬಡ ಮಕ್ಕಳಿಗೆ ಯಾಕೆ ಗುಜ್ರಿ ಕಲಿಸ್ತೀರಾ? ಅವರಿಗೆ ಓದಕ್ಕೆ ಕಳಿಸಿ. ಯಾರು ಗುಜ್ರಿ ಕಲಿಸಿದ್ದಾರೆ? ಮುಸ್ಲಿಂ ಬಡ ಮಕ್ಕಳೇ ರೀ ಈ ದೇಶಕ್ಕೆ ಪ್ರೆಸಿಡೆಂಟ್ ಆದದ್ದು. ಮುಸ್ಲಿಂ ಬಡ ಮಗನೇ ರೀ ಈ ದೇಶಕ್ಕೆ ಪ್ರೆಸಿಡೆಂಟ್ ಆದದ್ದು. ಅಬ್ದುಲ್ ಕಲಾಂ ಶ್ರೀಮಂತ ಅಲ್ರಿ. ಸರಿಯಾದ ಎಜುಕೇಶನ್ ಸಿಕ್ಕಿದ್ರೆ, ಸರಿಯಾದ ವಿದ್ಯಾಭ್ಯಾಸ ಇದ್ರೆ, ಅದು ಯಾವುದೇ ಸಮುದಾಯದ ಮಕ್ಕಳಾದ್ರೂ ಸರಿ ಕಲ್ಲು ಹಿಡ್ಕೊಳ್ಬೇಕು, ಬೇರೆ ಧರ್ಮದ ವಿರುದ್ಧವಾಗಿ ನಿಲ್ಲಬೇಕು ಅನ್ನೋ ಮನಸ್ಥಿತಿ ಬರಲ್ಲ. ಬಡವ್ರ ಮಕ್ಕಳಿಗೆ ನಾವು ಇದು ಮಾಡ್ತಾ ಇದ್ದೀವಿ, ಬೇಕಾದ್ರೆ ಬಂದು ನೋಡ್ಲಿಕ್ಕೆ ಗೊತ್ತಾಗತ್ತೆ. ಅಂದ್ರೆ ನಾವು ದೇಶಭಕ್ತರು ಮುಸಲ್ಮಾನರು ಅಂತ ತೋರಿಸ್ಬೇಕಾ? ನೋಡಿ, ಇವರು RSS ಇದರಲ್ಲಿ 52 ವರ್ಷ ದೌಜೆ, ನಮ್ಮ ಭಾರತ ದೌಜೆ ಹಾಕಲಿಲ್ಲ. ಈಗ ಹೇಳ್ತಾರೆ ನಮಗೆ ಎಷ್ಟು ಪ್ರೀತಿ ಭಾರತದಿಂದ. ಯಾಕೆ 52 ವರ್ಷ ಭಾರತ ಧ್ವಜ ಹಾಕಲಿಲ್ಲ? ಯಾಕೆ 15 ಆಗಸ್ಟ್ ಮಾಡಲಿಲ್ಲ? 52 ವರ್ಷ ಈಗ ಮಾಡ್ತಾರೆ ತಾನೆ. ಯಾರು ಭಾರತೀಯರು? ಭಾರತೀಯ ಪ್ರೇಮ ಯಾರು? ದೇಶದ ಧ್ವಜದ ಬಗ್ಗೆ ಧ್ವಜ ಸಮಿತಿ ನಿರ್ಣಯ ಆಗತ್ತೆ. ಮಾಸ್ಟರ್ ತಾರಾ ಸಿಂಗ್ ಅವರಿರ್ಬೋದು, ಅಥವಾ ನಾಸು ಹರ್ಡಿಕರ್ ಇರ್ಬೋದು, ಸರ್ದಾರ್ ಪಟೇಲ್ ಅವರಿರ್ಬೋದು, ಇವರೆಲ್ಲರೂ ಸೇರಿ ಕೇಸರಿ ಧ್ವಜವೇ ಭಾರತದ ಧ್ವಜ ಆಗಬೇಕು, ಅದರ ಮೂಲೆಯಲ್ಲಿ ಚರಕದ ಚಿಹ್ನೆ ಇರಬೇಕು ಅಂತ ಮೊದಲು ಧ್ವಜ ಕಮಿಟಿ ಮಾಡಿದಂತ ಡಿಸಿಷನ್ ಇರಲಿ. ಆನಂತರ ಪಿಂಗಾಳಿ ವೆಂಕಟರಾಮಯ್ಯ ಅವರ ಇದರ ಮೇಲೆಗೆ ಒಂದು ತ್ರಿವರ್ಣ ಧ್ವಜ ಅಂತ ಆಯ್ತು. ಸರಿ, ನಾವು ಅದಕ್ಕೆ ಎಷ್ಟು ಗೌರವ ಕೊಡ್ತೀವಿ ಅಂದ್ರೆ, ಅದು ಬೆಳಗ್ಗೆ 9 ಗಂಟೆಗೆ ಸಾರೆ ಜಹಾಂ ಸೆ ಅಚ್ಚಾ ಹಿಂದೂ ಸಿತಾ ಹಮಾರ ಅಂತ ಹೇಳಿ ಧ್ವಜಗೀತೆಯ ಜೊತೆಗೆ ಅದು ಪ್ರತಿ ನಾಗಪುರದಲ್ಲಿ ಆಗತ್ತೆ. ಅಲ್ಲಾಮಾ ಇಕ್ಬಾಲ್ ಬರ್ತಿರೋದು ಅದೇ ಇಕ್ಬಾಲ್ ಬರೀತಾನೆ, ಚೀನೋ ಅರಬ್ ಹಮಾರ, ಹಿಂದೂಸ್ತಾನ್ ಹಮಾರ, ಮುಸ್ಲಿಂ ಸರ್, ನನ್ನ ಪ್ರಶ್ನೆ ಅಬ್ದುಲ್ ರಜಾಕ್ ಅವ್ರಿಗೆ ಮತ್ತೆ ಪಾಷಾ ಅವ್ರಿಗೆ. ಮೊನ್ನೆ ಬೆಳಗಾವಿಯಲ್ಲಿ ಒಂದು ಇನ್ಸಿಡೆಂಟ್ ಆಯ್ತು. ಬೆಳಗಾವಿ ನಂಗೆ ಚಿರಪರಿಚಯ ಸ್ವಲ್ಪ. ಏನಾಯ್ತು ಅಂದ್ರೆ ಅಲ್ಲಿ ಒಂದು ಜುಲೂಸ್ ಮೆರವಣಿಗೆ ತೆಗೆದ್ರು. ನನಗೆ ಗೊತ್ತರಿ ಎಲ್ಲ. ಅದು ಹೋದ ವರ್ಷ ಯಾವ ಕಡೆಯಿಂದ ತೆಗೆದಿದ್ರು ಅದು ಬೇರೆ ಇದೆ. ಈ ವರ್ಷ ಬೇಕು ಅಂತ ಖಡಗಲ್ಲಿಂದ ಯಾಕೆ ತೆಗೆದ್ರು? ಅಲ್ಲಿ ಹಿಂದೂಗಳು ಜಾಸ್ತಿ ಕಿಡಿಗೇಡಿಗಳು ಎಲ್ಲಾ ಕಡೆ ಇರ್ತಾರೆ.
ಆ ತರ ಮಾಡಬಾರ್ದಾಗಿತ್ತು. ಪೊಲೀಸ್ ಪರ್ಮಿಷನ್ ಎಲ್ಲಿಂದ ಧರ್ಮದ ಆಚರಣೆ ಪ್ರಕಾರನೇ ಮಾಡಬೇಕು. ಪೊಲೀಸ್ನವ್ರು ಗೌರವ ಕೊಡ್ಲಿಲ್ಲ ಅಂದ್ರೆ ಅವ್ನು ಯಾವ ಅವ್ನು ಮತ್ತೆ ಇದು ಮಾಡಿದ್ರು ಅಲ್ಲಿ ಕತ್ತೆ ಪ್ರದರ್ಶನ ಮಾಡಿದ್ರು ಅಲ್ಲಿ ಆಗುತ್ತೆ. ಇವಾಗ ನಿಮ್ಮವರೇ ಹೋಗ್ಬಿಟ್ಟು ಇವಾಗ ಹೇಳೋದಲ್ಲ, ಚಪ್ಲಿ ಹಾರನೇ ಹಾಕಿದ್ರು, ಈ ಗಣೇಶ ವಿವೇಕಾನಂದ ಅವರು ಉತ್ತರ ಕೊಡ್ಲಿ. ಕೆಲ ಧಾರ್ಮಿಕ ಆಚರಣೆಗಳನ್ನ ಡೆಲಿಬ್ರೇಟ್ ಆಗಿ ಮಾಡಿಫೈ ಮಾಡಿ ಮತ್ತದೇ ಸಮಾಜದಲ್ಲಿ ಸ್ವಾಸ್ಥ್ಯವನ್ನ ಕದಡೋ ಪ್ರಯತ್ನ, ಕತ್ತಿ ಪ್ರದರ್ಶನ ಮಾಡ್ಬಿಡೋದು, ಪೊಲೀಸರ ಅನುಮತಿ ಇಲ್ದಲೆ ಘೋಷಣೆಗಳನ್ನ ಕೂಗ್ಬಿಡೋದು, ಬೇಕು ಅಂತಲೇ ಒಂದು ಮಾರ್ಗದಿಂದ ಮತ್ತೊಂದು ಮಾರ್ಗಕ್ಕೆ ಶಿಫ್ಟ್ ಆಗೋದು, ಈಗ ಲವ್ ಮೊಹಮ್ಮದ್ ಲವ್ ಮಹದೇವ್ ಪೋಸ್ಟರ್ಗಳ ಪ್ರದರ್ಶನ, ಇದೆಲ್ಲವೂ ಕೂಡ ಆಗ್ತಾ ಇರೋದು ಮತ್ತದೇ ಶಾಂತಿ ಕದಡುವ ಪ್ರಯತ್ನದ ಭಾಗವಾಗಿ. ಇಲ್ಲಿ ಧರ್ಮವೂ ಇಲ್ಲ, ಧಾರ್ಮಿಕ ಆಚರಣೆ ಬಗ್ಗೆ ಶ್ರದ್ಧೆನೂ ಇಲ್ಲ, ದೇವರ ಬಗ್ಗೆ ಇರಬೇಕಾದ ನಂಬಿಕೆ ಪ್ರೀತಿ ವಿಶ್ವಾಸ ಇದೂ ಕಾಣ್ತಾ ಇಲ್ಲ ಅಂತ. ಮನುಷ್ಯ ಮತ್ತು ಪ್ರಾಣಿಗಳ ನಡುವೆ ಇರುವ ವ್ಯತ್ಯಾಸ, ಮೂಲ ವ್ಯತ್ಯಾಸ ಏನು ಅಂದರೆ ಮಾನವೀಯ ಮೌಲ್ಯಗಳು ಮತ್ತು ನಾಗರಿಕ ಪ್ರಜ್ಞೆ ಹಾಗೂ ವಿವೇಚನೆ. ಈಗ ಈದ್ ಮಿಲಾದ್ ಒಂದು ಪ್ರೊಸೆಷನ್ ಹೋಗ್ತಾ ಇರುತ್ತೆ ಅಂತ ಇಟ್ಕೊಳ್ಳಿ. ಅದು ಹೋಗೋವಾಗ ನಾವು ಯಾರೋ ಒಬ್ಬ ಹಿಂದೂ ಹೋಗಿ ಅನಾವಶ್ಯಕವಾಗಿ ಅಲ್ಲಿ ಜೈ ಶ್ರೀರಾಮ್ ಅನ್ನೋದು ಅಥವಾ ಗಣೇಶನ ಉತ್ಸವ ಹೋಗ್ಬೇಕಾದ್ರೆ ಇನ್ನೊಬ್ಬರು ಬಂದು ಅಲ್ಲಾಹು ಅಕ್ಬರ್ ಅನ್ನೋದು ಎರಡೂ ಕೂಡ ವಿವೇಚನಾ ರಹಿತವಾಗಿರುತ್ತೆ. ಯಾಕೆ ಅಂದರೆ ನಮ್ಮ ಹಕ್ಕೆ ಇರ್ಬೋದು, ನಾವು ಎಲ್ಲಿ ಬೇಕಾದರೂ ಏನು ಬೇಕಾದರೂ ಕೂಗಬೇಕು ಅಂತ, ಆದರೆ ಅದು ಗಲಾಟೆಗಳಾಗುತ್ತೆ ಅನ್ನುವ ಒಂದು ನಾಗರಿಕ ಪ್ರಜ್ಞೆ ಇದೆಯಲ್ಲ, ಆ ಪ್ರಜ್ಞೆಯನ್ನು ಮರ್ತಿದ ದಿನ ನೀವು ಎಲ್ಲ ಸಿದ್ಧಾಂತಗಳು ಎಲ್ಲ ಧರ್ಮಗಳು ಕೂಡ ಹಿಂಸೆಗೆ ಹೋಗಿ ಮಾಡುತ್ತೆ. ಇಡೀ ಜಗತ್ತಿನಲ್ಲಿ ಇಲ್ಲಿವರೆಗೂ ಬಹುತೇಕ ಸಾವುಗಳಾಗಿರೋದು, ಯುದ್ಧಗಳಾಗಿರೋದು ಈ ಧರ್ಮದ ಕಾರಣಕ್ಕಾಗಿಯೇ. ಆ ಕಾರಣಕ್ಕಾಗಿ ಧರ್ಮ ಅನ್ನೋದನ್ನು ಸಾಧ್ಯವಾದಷ್ಟು ಖಾಸಗಿಯಾಗಿ ನಾವು ಇಟ್ಕೋಬೇಕಾಗುತ್ತೆ. ಯಾಕೆಂದರೆ ಶ್ರೇಷ್ಠತೆಯ ವ್ಯಸನ ಇದೆಯಲ್ಲ, ಅಂದರೆ ನನ್ನ ಧರ್ಮ ಶ್ರೇಷ್ಠ, ನನ್ನ ಸಿದ್ಧಾಂತ ಶ್ರೇಷ್ಠ. ಜೊತೆಗೆ ಇನ್ನೂ ಒಂದು ಎಲ್ಲರೂ ಅರ್ಥ ಮಾಡ್ಕೋಬೇಕಾಗಿರೋದು, ಈ ಧರ್ಮಗಳ ಉಗಮವಾದ ಸಂದರ್ಭದಲ್ಲಿ ಪ್ರಜಾಪ್ರಭುತ್ವ ಇರಲಿಲ್ಲ, ಮಹಿಳಾ ಸ್ವಾತಂತ್ರ್ಯ ಇರಲಿಲ್ಲ, ಕಮ್ಯುನಿಕೇಷನ್ ಇರಲಿಲ್ಲ, ಈ ಕಾರ್ಪೊರೇಟ್ ಕಲ್ಚರ್ ಇರಲಿಲ್ಲ, ಹಣ ಕೇಂದ್ರೀಕೃತ ವ್ಯವಸ್ಥೆ ಇರಲಿಲ್ಲ. ಸೊ ಆ ಕಾರಣಕ್ಕೆ ಆಗಿನ ಸಂದರ್ಭಕ್ಕೆ ತಕ್ಕಂತೆ ಧರ್ಮಗಳನ್ನು ರಚಿಸಿರ್ತಾರೆ. ಈಗ ನಾವು ಆಧುನಿಕ ಕಾಲದಲ್ಲಿ ಧರ್ಮಗಳಲ್ಲಿ ಒಂದಷ್ಟು ಮಾನವೀಯ ಗುಣಗಳನ್ನು, ಯಾಕೆಂದರೆ ನಮಗೆ ಜ್ಞಾನ ಬೆಳೀತಾ ಇದೆ, ಅಕ್ಷರ ಜ್ಞಾನ ಬಂದಿದೆ, ಈ ಧರ್ಮವನ್ನು ಓದ್ಬೋದು, ಆವಾಗ ಧರ್ಮ ಓದಕ್ಕೆ ಆಗ್ತಾ ಇರಲಿಲ್ಲ. ಈಗೆಲ್ಲ ಧರ್ಮಗಳನ್ನು ಓದಿದ ಮೇಲೆ ಇರುವುದರಲ್ಲಿ ಮಾನವೀಯ ಪ್ರಜ್ಞೆಯನ್ನು ಜೊತೆಗೆ ಭಾರತದ ಮಣ್ಣಿನ ಪ್ರಜ್ಞೆಯನ್ನು ಬೆಳೆಸ್ಕೊಂಡು ನಾವೇನಾದರೂ ನೆಮ್ಮದಿಯಾಗಿದ್ದರೆ ಖಂಡಿತವಾಗ್ಲೂ ನೀವು ಅವರು ಇವರು ಅನ್ನುವ ಪ್ರಶ್ನೆನೇ ಬರೋದಿಲ್ಲ, ಎಲ್ಲರೂ ಆರಾಮಾಗಿರ್ಬೋದು. ದಯವಿಟ್ಟು ಯೋಚನೆ ಮಾಡಬೇಕಾಗಿರೋದು ಹಿಂದೂ ಸರಿನಾ ಮುಸ್ಲಿಂ ಸರಿನಾ ಅಂತಲ್ಲ, ಭಾರತ ಸರಿಯಾಗಿದೆಯಾ, ಭಾರತ ಅಭಿವೃದ್ಧಿವಂತ ಇದೆಯಾ, ಆ ನಿಟ್ಟಿನಲ್ಲಿ ನೋಡಬೇಕು. ಯಾಕೆಂದರೆ ಇನ್ನೊಂದು ಅಪಾಯದ ಒಂದು ನಿಮಿಷದಲ್ಲಿ ಹೇಳ್ತೀನಿ. ಈಗ ಭಾರತ ಮತ್ತು ಅಮೆರಿಕದ ನಡುವೆ ಒಂದು ಸಂಘರ್ಷ ನಡೀತಾ ಇದೆ, ಪರ್ಟಿಕ್ಯುಲರ್ ಆಗಿ ತೆರಿಗೆ ವಿಷಯದಲ್ಲಿ. ಅಲ್ಲಿರುವ CIA ಜಗತ್ತಿನಲ್ಲಿ ತನಗೆ ಇಷ್ಟ ಇಲ್ಲದ ಸರ್ಕಾರಗಳನ್ನು, ಪ್ರಜಾಪ್ರಭುತ್ವ ಸರ್ಕಾರಗಳನ್ನು ಬುಡಮೇಲು ಮಾಡುವ ಕಾರ್ಯತಂತ್ರವನ್ನು ಅದು ಒಳಗಡೆ ಹೊಂದಿರುತ್ತೆ. ಸರ್, ನಂದೊಂದು ಕ್ವಶನು ಸರ್, ನೀವು ಹೇಳ್ತೀರಾ ಇದು ಅವ್ರಿಗೆ ಅರ್ಥ ಮಾಡಿಸಿ ಐ ಲವ್ ಮೊಹಮ್ಮದ್ ಆಗಲಿ ಜೈ ಶ್ರೀರಾಮ್ ಆಗಲಿ ಅನ್ಬಾರ್ದಂತ. ನಾವು ಯಾರಿಗೆ ಅನ್ನೋಕೆ ಹೋದ್ರು ನಮ್ಮನ್ನ ಒಪ್ರೆಸ್ ಮಾಡ್ತಾರೆ, ನಮ್ಮ ಸಂವಿಧಾನದ ಹಕ್ಕನ್ನ ತೊಗೊಂಡ್ಬಿಡ್ತಾರೆ ಅಂತಾರೆ. ಮೊನ್ನೆ ಕೂಡ ಪಂಜಾಬಲ್ಲಿ ಒಬ್ರು ಸುಮ್ಮನೆ ಅವರು ಕಾರಲ್ಲಿ ಜೈ ಶ್ರೀರಾಮ್ ಅನ್ನೋ ಹಾಡನ್ನ ಇಲ್ಲಾನೆ ಹನುಮಾನ್ ಚಾಲೀಸ್ನ ಹಾಕೊಂಡು ಹೋಗ್ತಾ ಇದ್ರು. ಕೆಲವ್ರು ಬಂದವ್ರನ್ನ ಸರೌಂಡಿಂಗ್ ಮಾಡಿ ನೀನು ಅಲ್ಲಾ ಹೋಗ್ಬಾರ್ ಅನ್ಲೇಬೇಕಂತ ಅಂತಾರೆ. ಇದು ಹೆಂಗೆ ಸರಿ ಸರ್? ಮತ್ತೆ ಮೊನ್ನೆ JNU ಡೆಲ್ಲಿಲೂ ಅಷ್ಟೇ ದುರ್ಗಾ ಪಂಡಾಲ್ನ ತಗೊಂಡು ಹೋಗ್ತಾ ಇದ್ದಾರೆ ಅಷ್ಟೇ, ಅದ್ರ ಮೇಲೆ ಕಲ್ತೂಡಾಟ ಆಗುತ್ತೆ, ಎಲ್ಲ ಆಗುತ್ತೆ. ಇದೆಷ್ಟು ಮತ್ತೆ ಸರಿ ಸರ್? ಯಾರಿಗೆ ಈಗ ಧಾರ್ಮಿಕ ಆಚರಣೆಗಳನ್ನು ದಯವಿಟ್ಟು ಅದನ್ನು ಬಹಿರಂಗ ಮಾಡಬಾರ್ದು. ಈಗ ಅವರು ನಮಾಜನ್ನು ಮಾಡ್ಕೊಳ್ಳಿ, ನಾವು ಭಕ್ತಿಯನ್ನು ಮಾಡ್ಕೊಳ್ಳಿ, ಅದು ಪ್ರಚೋದನಕಾರಿಯಾಗಿರಬಾರ್ದು. ನೋಡಿ, ನಿನ್ನೆ ಉತ್ತರ ಪ್ರದೇಶದಲ್ಲಿ ಒಬ್ಬ ಹಿಂದೂ ಡಾಕ್ಟ್ರು ಮುಸ್ಲಿಂ ಹೆಣ್ಮಗುಗೆ ನಾನು ಹೆರಿಗೆ ಮಾಡಿಸಲ್ಲ ಅಂತ ಕೂಡ ಹೇಳುತ್ತೆ. ಇದೆಲ್ಲ ಅಮಾನವೀಯ. ಯಾವುದೇ ಆಗಲಿ ಅದಕ್ಕೆ ನಿಮಗೆ ಜ್ಞಾನ ಬೇಕಾಗಿಲ್ಲ, ಅದಕ್ಕೆ ಹಿಂದೂ ಮುಸ್ಲಿಂ ಆಗಬೇಕಾಗಿಲ್ಲ. ಮನುಷ್ಯತ್ವ ಯಾವುದು ಅಲ್ಲ ಅಂತ ಹೇಳೋದಕ್ಕೆ ಹಿಂದೂ ಮತ್ತು ಮುಸ್ಲಿಂ ಅಂತ ಯಾಕೆ? ನಮಗೆಲ್ಲ ಪ್ರಜ್ಞೆ ಇಲ್ವಾ? ನಾವೆಲ್ಲ ಬದುಕ್ತಾ ಇಲ್ವಾ? ಸೊ ಆ ಕಾರಣಕ್ಕೆ ನೀವು ಹೇಳಿದ್ರಲ್ಲ, ನಾವು ಒಳಗಡೆ ಹನುಮಾನ್ ಚಾಲೀಸ್ ಹಾಕಿದ್ರು ಅಥವಾ ನಮಾಜ್ ಮಾಡಿದ್ರು ಕೂಡ ಪ್ರಚೋದನಕಾರಿಯಾಗಿ ಇಲ್ಲ ಅನ್ನೋದಾದರೆ ಅದು ಭಕ್ತಿ ಇರುತ್ತೆ. ಪ್ರಚೋದನಕಾರಿ ಆದರೆ ಮಾತ್ರ ಅದು ತಪ್ಪಾಗುತ್ತೆ. ಅವ್ರು ಮಾಡಿದ್ರು ತಪ್ಪೆ, ನಾವು ಮಾಡಿದ್ರು ತಪ್ಪೆ, ಯಾರು ಮಾಡಿದ್ರು ತಪ್ಪೆ. ರಜಾಕ್ರೆ, ನನ್ನ ಪ್ರಶ್ನೆ ನಿಮಗೆ, ನಿಮ್ಮ ರಾಷ್ಟ್ರೀಯತೆಯ ಮೇಲೆ ಪ್ರಶ್ನೆಗಳು ಯಾಕೆ ಹುಟ್ಟುತ್ತವೆ ಅಂತ ಹೇಳಿದ್ರೆ, ನಾನೊಬ್ಬ ಸ್ಟೂಡೆಂಟ್ ಇದ್ದೀನಿ, ದಯವಿಟ್ಟು ಸಂಯಮದಿಂದ ಉತ್ತರ ಕೊಡಿ, ಎಕ್ಸೈಟ್ ಆಗಬೇಡಿ. ನಿಮ್ಮ ಮೆರವಣಿಗೆಗಳ ಮೇಲೆ ಮೆರವಣಿಗೆಯಲ್ಲಿ ಪ್ಯಾಲೆಸ್ಟೀನ್ ಬಾವುಟಗಳು ರಾರಾಜಿಸ್ತವೆ. ಇನ್ನೂ ಕೆಲವೊಂದು ಘಟನೆಗಳು ಅತಿರೇಕಕ್ಕೆ ಹೋಗಿ ಪಾಕಿಸ್ತಾನ ಧ್ವಜಗಳು ಕೂಡ ರಾರಾಜಿಸಿದ್ದು ನಾವು ನೋಡಿದ್ದೀವಿ. ಹೀಗಾಗಿ ನಿಮ್ಮ ರಾಷ್ಟ್ರೀಯತೆಯ ಮೇಲೆ ಸಹಜವಾಗಿ ಪ್ರಶ್ನೆಗಳು ಹುಟ್ಟುತ್ತವೆ. ಅದನ್ನು ನಿಮ್ಮ ಸಮಾಜ ಆತ್ಮಾವಲೋಕನ ಮಾಡ್ಕೋಬೇಕು ಅಂತ ಯಾವತ್ತೂ ಅನಿಸಿಲ್ವಾ? ಕರೆಕ್ಟ್ ಪ್ರಶ್ನೆ, ತುಂಬ ಚೆನ್ನಾಗಿದೆ. ನೋಡಿ, ತಾಲಿಬಾನ್ ವಿರುದ್ಧ ಮಾತಾಡುವಾಗ ನೀವು ಎಲ್ಲ ಮುಸಲ್ಮಾನರನ್ನ ಇವತ್ತಿಗೂ ಕೂಡ ನೀವು ತಾಲಿಬಾನಿಯರು ಅಂತ ಹೇಳಿದ್ರು. ಈ ಅಮೇರಿಕಾ ದೇಶ ಎಲ್ಲ ದೇಶಗಳು ಬಿಟ್ಟು ಹೋದ್ವಲ್ಲ, ಅವಾಗ ತಾಲಿಬಾನ್ ಕಂಟ್ರೋಲ್ ತಗೊಳ್ತಲ್ಲ ಅಫ್ಘಾನಿಸ್ತಾನ್ಗೆ. ಆ ಸಂದರ್ಭದಲ್ಲಿ ಏನು ಹೇಳಿದ್ರು ಅಂತ ಹೇಳಿದ್ರೆ, ನೋಡಿ ತಾಲಿಬಾನ್ ಹಿಂಗಾಗ್ತಿದೆ ಹಂಗಾಗ್ತಿದೆ ಅಂತ ಹೇಳಿದ್ರು.
ಇವತ್ತು ತಾಲಿಬಾನಿನ ಅಂಬಾಸಡರ್ ಮೋದಿ ಅವರ ಜೊತೆ ಅವರ ಮೀಟಿಂಗ್ ಇದೆ. ಭಾರತ ರಾಷ್ಟ್ರ ಅವರಿಗೆ ಸುಸ್ವಾಗತ, ಬನ್ನಿ ಮಾತಾಡೋಣ ಅಂತಿದೆ. ಇವತ್ತು ಆ ದೇಶವನ್ನು ಅವರು ಅಕ್ಸೆಪ್ಟ್ ಮಾಡಿಕೊಂಡ್ರು. ಒಂದು ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೋಬೇಕು. ಇವತ್ತು ಪ್ಯಾಲೆಸ್ಟೀನಲ್ಲಿ ನಡೀತಾ ಇದೆ ಅಂತ ಹೇಳಿದ್ರೆ ನಾನು ಇವತ್ತಿಗೂ ಪ್ಯಾಲೆಸ್ಟೀನ್ ಹೋಗಿಲ್ಲ, ಅಕ್ಕಪಕ್ಕದ ಎಲ್ಲ ದೇಶಗಳಿಗೆ ಹೋಗಿದ್ದೀನಿ, ಆದರೆ ಪ್ಯಾಲೆಸ್ಟೈನ್ ಹೋಗಿಲ್ಲ. ಬಟ್ ಪ್ಯಾಲೆಸ್ಟೈನಲ್ಲಿ ನಡೆದಿರುವ ಒಂದು ದೌರ್ಜನ್ಯವನ್ನು ಕಣ್ಣಾರೆ ಕಂಡು, ನೀವು ಹಿಂದೂ ಆಗಿರಲಿ, ಕ್ರೈಸ್ತರಾಗಿರಲಿ, ಮುಸಲ್ಮಾನರೇ ಆಗಿರಲಿ, 36,000 ಮಕ್ಕಳನ್ನು, ಚಿಕ್ಕ ಚಿಕ್ಕ ಮಕ್ಕಳನ್ನು ಕೊಂದಾಕ್ತಿರುವ ಇಸ್ರೇಲ್ ವಿರುದ್ಧ ನೀವು ಯಾವತ್ತಾದ್ರೂ ಪ್ರತಿಭಟನೆ ಮಾಡಿದ್ದೀರಾ? ನಾವು ಅಲ್ಲಿರುವ ಜನರ ಮುಂದೆ ಅವ್ರಿಗೋಸ್ಕರ ನಾವೊಂದು ಸ್ವಲ್ಪ ಪ್ರೀತಿ ತೋರಿಸ್ಕೊಂಡ್ರೆ ಏನು ತೊಂದರೆ? ಅಕ್ಟೋಬರ್ 7, 2023 ಘಟನೆ, ಅದನ್ನ ಮತ್ತೊಮ್ಮೆ ನೀವು ನೆನಪಿಸ್ಕೊಳ್ಬೋದಾ? ಅದು ಕ್ರೌರ್ಯ ಅಲ್ವಾ? ನಾನೊಂದು ಮಾತು ಹೇಳ್ತೀನಿ, ಅವರ ದೇಶಕ್ಕೆ ಸ್ವಾತಂತ್ರ್ಯ ತರಕೋಸ್ಕರ ಅವರು ಏನು ಮಾಡ್ತಿದ್ದಾರೋ, ಯಾವ ಥರ ಮಾಡ್ತಿದ್ದಾರೋ ಅದು ಅವರ ವೈಯಕ್ತಿಕ ವಿಚಾರ, ಅವರ ಇಚ್ಛೆ. ಪಾಕಿಸ್ತಾನದ ಬಗ್ಗೆ ಭಾರತದ ನಿಲುವೇನು, ಭಾರತ ಸರ್ಕಾರದ ನಿಲುವು ನಾನು ಹೇಳ್ತಾ ಇರೋದು. ಹಾಗೆ ಪ್ಯಾಲೆಸ್ಟೈನ್ ಹಾಗೆ ಅದರ ವಿರುದ್ಧವಾಗಿ ನಿಂತಿರುವ ದೇಶದ ಬಗ್ಗೆ ಭಾರತ ಸರ್ಕಾರದ ನಿಲುವೇನು ಅಂತ ಗೊತ್ತಿದ್ದೂ ಕೂಡ ಧಾರ್ಮಿಕ ಆಚರಣೆಯಲ್ಲಿ ಆ ರೀತಿಯ ಘೋಷಣೆಗಳನ್ನ ಕೂಗುವವರ ಮಾನಸಿಕದ ಬಗ್ಗೆ ಪ್ರಶ್ನೆ ಸರ್. ನಿಮಗೆ ವೈಯಕ್ತಿಕವಾಗಿ ಪ್ಯಾಲೆಸ್ಟೈನ್ ನಲ್ಲಿ ಆಗ್ತಿರುವ ಸಾವು ನೋವಿನ ಬಗ್ಗೆ ದುಃಖ ಇದ್ರೆ ನೀವು ಪರ್ಸನಲ್ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ. 4 ಜನ ಗೊತ್ತಾಗುವ ಹಾಗೆ ಪಾಕಿಸ್ತಾನದ ಧ್ವಜ ಯಾಕೆ? ಬಾಂಗ್ಲಾದೇಶದಲ್ಲಿ ಹಿಂದೂಗಳ ವಿರುದ್ಧ ದೌರ್ಜನ್ಯ ನಡೆದ್ರೆ ಹಿಂದೂಗಳು ಉತ್ತರ ಪ್ರದೇಶದಿಂದ ಹಿಡಿದು ಕರ್ನಾಟಕದಲ್ಲೂ ಪ್ರತಿಭಟಿಸಿದ್ದಾರೆ. ಆವಾಗ ನಿಮಗ್ ಬಂದಾಗ ನೀವು ಮಾಡುವ ಚಮತ್ಕಾರ, ನಾವು ಮಾಡಿದ್ರೆ ಬೇರೆ ಏನು? ಬಾಂಗ್ಲಾದೇಶದಲ್ಲಿರೋ ಹಿಂದೂಗಳ ನಾನು ಅದನ್ನೇ ಹೇಳಿದ್ದು ಸರ್. ಬಾಂಗ್ಲಾದೇಶದಲ್ಲಿರುವ ಹಿಂದೂಗಳ ಪರವಾಗಿ ಮಿಡಿದಿದ್ದು, ಬಾಂಗ್ಲಾದೇಶದ ಧ್ವಜ ಪ್ರದರ್ಶನ ಆಗಲಿಲ್ಲ, ಈ ದೇಶದಲ್ಲಿ ಕಾಶ್ಮೀರಿ ಹಿಂದೂಗಳ ಒಂದೇ ಒಂದು ಉಗ್ರಗಾಮಿ ಸಂಘಟನೆ ಇಲ್ಲ. ಪಾಷಾ ಸರ್ಗೆ ಮೊಹಮ್ಮದ್ ಅಂತ ಸ್ಟಿಕ್ಕರ್ ಅಂಟಿಸಿದಿರಲ್ಲ, ಮೊಹಮ್ಮದ್ ಅನ್ನೋದೇ ಹರಾಮ್ ಸರ್ ನನ್ಗೆ ಗೊತ್ತಿರೋ ಪ್ರಕಾರ. ಮೊಹಮ್ಮದ್ ಅಂತ ಸಿಂಗ್ಯುಲರ್ ಆಗಿ ಯೂಸ್ ಮಾಡಲೇಬಾರ್ದು. ಆಮೇಲೆ ಅವ್ರಿಗೆ ನೀವು ಆ ಹಂಚಿರುವಂತಹ ಆ ಕಿಡಿಗಳು ಯಾರಿದ್ದಾರೆ ಮುಸ್ಲಿಂ ಯುವಕರು, ಅವ್ರಿಗೆ ಏನ್ ಆಕ್ಷನ್ ತಗೊಂಡಿದ್ದಾರೆ ನಿಮ್ಮ ಮೌಲಿಗಳು? ಮುಸಲ್ಮಾನು ಬೇರೆ ಮೊಹಮ್ಮದ್ ಅಂತ ಅವಮಾನ ಶಬ್ದ ಹೇಳಕ್ಕೆ ಇದಿಲ್ಲ. ಹೌದು, ಅದು ಏನಂದ್ರೆ ದೊಡ್ಡ ಒಂದು ಷಡ್ಯಂತ್ರ, ಹಿಂದೂ ಮುಸಲ್ಮಾನ ಪೋಸ್ಟರ್ಗಳು ಇದಾಗಿದೆ. ಅದು ಸತ್ಯ ಆಚೆ ಬರುತ್ತೆ. ಪೋಸ್ಟರ್ಗಳು ಬೇರೆಯವ್ರು ಮಾಡಿರೋದು ಅಂದ್ರೆ ಬೀದಿಗೆ ಇವ್ರು ಬಂದಿದ್ದಾರೆ, ಮುಸಲ್ಮಾನರು ಪೋಸ್ಟರ್ ಹಾಕೋರು ಬೇರೆಯವ್ರು ಇದ್ದಾರೆ. ಅಂದ್ರೆ ನಾವು ಪೋಸ್ಟರ್ ಹಾಕಿದ್ರೆ ಐ ಲವ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಂತ ನಮ್ಮ ಬ್ರದರ್ ಅವರು ತುಂಬಾ ನಾಲೆಜ್ ಇದೆ, ತುಂಬಾ ರೆಸ್ಪೆಕ್ಟ್ ಮಾಡ್ತೀನಿ ಇವರಿಗೆ. ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಲೇಬೇಕು ನಾವು. ಅದು ಹೇಳಿಲ್ಲ ಅಂದ್ರೆ ಅದಕ್ಕೆ ಬೈಕಾಟ್ ಮಾಡ್ತೀವಿ ನಾವು. ನಾನು ಆಗ್ಲಿ ನಮ್ಮ ರಜಾಕ್ ಆಗ್ಲಿ ಇದ್ರ ಬಗ್ಗೆ ನಾವು ಅಗೇನ್ಸ್ಟ್ ಆ ಪೋಸ್ಟರ್ ಬೀದಿಗೆ ತರಬಾರ್ದು. ಬೀದಿಗೆ ತಂದು ದೇವ್ರಲ್ಲ ಪ್ರೊಫೆಟ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆಗ್ಲಿ, ಇವರು ಮಹಾದೇವ ಆಗ್ಲಿ, ಜೈ ಶ್ರೀರಾಮ ಆಗಲಿ, ಅದು ಬೀದಿಗೆ ತಂದು ನಾವು ಜಗಳ ಹಾಕ್ಕೊಂಡು ಕಾಲಿನಲ್ಲಿ ಹಾಕಿ ತುಳಿಯೋದು ಅದೆಲ್ಲ ಆಗ್ಬೇಡ್ದಂತ ನಮ್ಮ ಧರ್ಮ ಗುರುಗಳು ಎಲ್ಲ ತುಂಬಾ ಇದು ಮಾಡ್ತಾ ಇದ್ದಾರೆ. ಎರಡು ಕಡೆಯಿಂದ ಮಾಡಬೇಕು, ಒಂದು ಕಡೆಯಿಂದ ಆಗಲ್ಲ. ಬೇರೆ ಮುಸಲ್ಮಾನ್ ಧರ್ಮ ಗುರುಗಳು ಮಾಡಿ ಅಂತ ಇಲ್ಲ. ಯುವಕರು ಹಿಂದೂ ಆಗ್ಲಿ, ಅವನು ಮುಸಲ್ಮಾನ ಆಗ್ಲಿ, ಯುವಕ ಅಂದ್ರೆ ಯುವಕ ಯಾ ದಾರಿ ತಪ್ಪಿಸ್ತಾ ಇದ್ದಾರಲ್ಲ ಆ ದಾರಿ ತಪ್ಪಿಸ್ಬಾರ್ದು. ಎರಡು ಕಡೆಯಿಂದ ನಮ್ಮ ಯುವಕರು ಯಾವ ತರ ನಮ್ಮ ಭಾರತ ದೇಶ ಇದು ಅಭಿವೃದ್ಧಿ ಮಾಡಕ್ಕೆ ಹೆಂಗೆ ಅಂತ ಆ ಶಿಕ್ಷೆ ಕೊಡಬೇಕು. ಇದು ತುಂಬಾ ಕೆಟ್ಟ ಇದು ಮಾಡ್ತಾ ಇರೋದು. ನನ್ನ ಪ್ರಶ್ನೆ ಅಬ್ದುಲ್ ರಜಾಕ್ ಸರ್ಗೆ. ಸರ್, ನಾನು ಸೆಕ್ಯುಲರ್ ಆಗಿ ಮಾತಾಡ್ತೀನಿ ಸರ್. ಅವರು ಐ ಲವ್ ಭಾರತ್ ಅಂತ ಫೋಟೋ ಯಾಕೆ ನೀವು ತೋರಿಸ್ಬಾರ್ದು ಅಂದಾಗ ನೀವು ಫೋಟೋದ ಮೇಲೆ ನಾವು ಬಿಲೀವ್ ಮಾಡಲ್ಲ ಅಂತ ಹೇಳಿದ್ರಿ. ಮತ್ತೆ ಯಾಕೆ ನೀವು ಐ ಲವ್ ಮೊಹಮ್ಮದ್ ಅಂತ ಫೋಟೋನ ನೀವು ಪೋರ್ಟ್ರೇ ಮಾಡ್ಕೊಂಡು ತೋರಿಸ್ತಾ ಇದ್ದೀರಾ? ಒಂದು. ಆಮೇಲೆ ನೀವು ಇದು ಯಾವ ಥರ ಆಚರಣೆ ಸರ್? ಕಲ್ತೂರಾಟ ಮಾಡೋದು, ಅಗ್ರೆಸಿವ್ ಪ್ರೊಟೆಸ್ಟ್ ಮಾಡೋದು, ಕಾರ್ ಮೇಲೆ ಸ್ಟಿಕ್ಕರ್ ಅಂಟಿಸೋದು, ಮತ್ತೆ ನೆಕ್ಸ್ಟ್ ವರ್ಷ ಈದ್ ಮಿಲಾದ್ ಬರುತ್ತೆ. ಇದೇ ನಿಮ್ಮ ಹೊಸ ಪರಂಪರೆನಾ ಸರ್? ಹಿಂಗೆ ಮುಂದುವರ್ಸ್ಕೊಂಡು ಹೋಗ್ತೀರಾ ಸರ್ ನೀವು? ನೋಡಿ, ಕಿಡಿಗೇಡಿಗಳು ನಾವೆಲ್ಲ ಇವಾಗ ಮೇಡಮ್ ಉತ್ತರ ತಗೊಳ್ಳಿ ದಯವಿಟ್ಟು. ನಾವು ಕಿಡಿಗೇಡಿಗಳ ಬಗ್ಗೆ ಮಾತಾಡ್ತಿದ್ದೀವಿ, ಎರಡೂ ಕಡೆ ಇರ್ತವೆ ಅಂತ ಹೇಳ್ಬಿಟ್ಟು. ಎಲ್ಲೆಲ್ಲಿಂದ ಬರ್ತಾರೆ ಕಿಡಿಗೇಡಿಗಳನ್ನ ನೀವೇ ಅರ್ಥ ಮಾಡ್ಕೊಳ್ಳಿ. ಕಿಡಿಗೇಡಿಗಳು ಇದ್ದೇ ಇದ್ದಾರೆ ಎರಡೂ ಕಡೆ. ಸರ್, ನನ್ನ ಪ್ರಶ್ನೆ ನಿಮಗೆ, ದಾವಣಗೆರೆಯಲ್ಲಿ ರೀಸೆಂಟಾಗಿ ಹಿಂದೂಗಳ ಮೇಲೆ ಕಳ್ತೂರಾಟ ಮಾಡಿದಿರಿ ನೀವು. ಐ ಲವ್ ಮೊಹಮ್ಮದ್ ಅಂತ ನೀವು ಹಿಂದೂಗಳ ಮನೆ ಮೇಲೆ ಯಾಕೆ ಹಾಕ್ಬೇಕಾಗಿಲ್ಲ? ಏನಾಗಿಲ್ಲ, ಅದು ಅಲ್ಲಿನ SP ಕ್ಲಾರಿಟಿ ಕೊಟ್ಟವ್ರೆ. ಅಲ್ಲ ಸರ್, ನಿಮ್ಮ ಮನೆ ಅಂಗಳ ಮುಂದೆ ಹಾಕಬಹುದಾಗಿತ್ತಲ್ಲ ಐ ಲವ್ ಮೊಹಮ್ಮದ್ ಅಂತ.
ಕಿಡಿಗೇಡಿಗಳು ಬಂದು ಈ ತರ ಕಲ್ ತೂರಾಟ ಅಲ್ಲ, ನೀವು ಮಾಡಿದ್ದಾರೆ ಅಂತ ಹೇಳಿದ್ರಲ್ಲ, ರೈಫಲ್ ಟ್ರೈನಿಂಗ್ ಸುಳ್ಳು ಅಂತ ಅಲ್ಲಿನ ಅಲ್ಲ, SP ನೀವು ಮೇಡಮ್ ರೈಫಲ್ ಹೇಳಿದ್ದಾರೆ. ಟ್ರೈನಿಂಗ್ SP ಮೇಡಮ್ ಓಪನ್ ಆಗಿ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸರ್ ನೀವು ದಾವಣಗೆರೆಯಲ್ಲಿ FIR ಇದ್ರದ್ದು ಆಗಿದೆ, ಹೇಳಿದ್ರಲ್ಲ ಕಳ್ಳತನ ಸರ್, ರೈಫಲ್ ಆಗಿದೆ. ಟ್ರೈನಿಂಗ್ ಆಗಿಲ್ಲ, ರೈಫಲ್ ಟ್ರೈನಿಂಗ್ ಬಗ್ಗೆ ಸುಳ್ಳು. ಹೇಳಿದ್ರಲ್ಲ ಸರ್, ನೀವು ಇಂಡಿಯಾದಲ್ಲಿ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ಸ್ ಎಲ್ಲ ಮುಸ್ಲಿಮ್ಸ್. ದಾವೂದ್ ಇಬ್ರಾಹಿಂ ಇಲ್ಲ ಸರ್. ರೈಫಲ್ ನಥುರಾಮ್ ಗೋಡ್ಸೆ ಟ್ರೈನಿಂಗ್ ಮೊದಲು ಕ್ರಿಮಿನಲ್ ಅಲ್ಲ ಸರ್. ನಥುರಾಮ್ ಗೋಡ್ಸೆ ಮೊದಲನೆಯ ಕ್ರಿಮಿನಲ್, ಮೊದಲು ಕ್ರಿಮಿನಲ್ ನಥುರಾಮ್ ಗೋಡ್ಸೆ, ಮೊದಲನೆಯ ಕ್ರಿಮಿನಲ್ ನಥುರಾಮ್ ಗೋಡ್ಸೆ, ನಥುರಾಮ್ ಗೋಡ್ಸೆ ಮೊದಲನೆಯ ಉಗ್ರ, ಮೊದಲನೆಯ ಟೆರರಿಸ್ಟ್. ಪ್ರಶ್ನೆ ಅಲ್ಲಿ. ಸರ್ ನಮಸ್ತೆ, ಸ್ಟೂಡೆಂಟು ಕಾರ್ತಿಕ್ ಅಂತ. ನನ್ನ ಪ್ರಶ್ನೆ ಪಾಷಾ ಸರ್ಗೆ ಮತ್ತು ರಜಾಕ್ ಅವ್ರಿಗೆ. ಸರ್, ಮುಸ್ಲಿಂ ಧರ್ಮದಲ್ಲಿ ನೀವು ಸ್ಟಾರ್ಟಿಂಗಲ್ಲಿ ಹೇಳಿದ್ರಿ ಅದು ಅರಬಿಕ್ಕಲ್ಲಿರುತ್ತೆ, ನಮ್ಮ ಇಂಗ್ಲೀಷ್ ಅವ್ರಿಗೆ ಓದಕ್ಕೆ ಬರಲ್ಲ ಅಂತ. ನಿಮ್ಮ ಮುಸ್ಲಿಂ ಧರ್ಮದ ಕಲ್ಮದಲ್ಲಿ ಲಾ ಇಲಾಹ ಇಲ್ಲಲ್ಲಾಹ ಅಂತ ಇದೆ. ಅಂದರೆ ಅಲ್ಲಾ ಬಿಟ್ಟು ಬೇರೆ ದೇವರಿಲ್ಲ, ಬೇರೆ ದೇವ್ರನ್ನ ನಂಬಂಗಿಲ್ಲ ಅಂತ. ಆದರೆ ಐಲವ್ ಮೊಹಮ್ಮದ್ ಅಂತ ಬಂದರೆ ನಿಮ್ಮ ಧರ್ಮದ ವಿರುದ್ಧನೇ ನಡ್ಕೊಂಡಂಗಿಲ್ವಾ ಸರ್? ಇಲ್ಲ, ಲಾ ಇಲಾಹ ಪ್ರೀತಿ ಯಾರಿಗೂ ಮಾಡ್ಬೋದು. ಮೊಹಮ್ಮದ್ ರಸೂಲ್ಲಾ ಅಲ್ಲ. ಆಮೇಲೆ ಮೊಹಮ್ಮದ್ ರಸೂಲ್ಲಾ ನಮ್ಮ ಪೈಗಂಬರು. ಅದು ನೀವು ಯಾರಿಗೆ ಬೇಕಾದ್ರೂ ಪ್ರೀತಿಸಬಹುದು. ಭಕ್ತಿ ಅಲ್ಲಾ ದೇವರ ಮೇಲೆ ಮಾತ್ರ. ಪ್ರೀತಿ ಬೇರೆ, ಭಕ್ತಿ ಬೇರೆ. ಈ ಪ್ರೀತಿದು ಪೋಸ್ಟರ್ ಇರೋದು, ಭಕ್ತಿದಲ್ಲ. ಅದು ಭಕ್ತಿ ಪೋಸ್ಟರ್ ಇದ್ರೆ ಹರಾಮು, ಪ್ರೀತಿದು ಪೋಸ್ಟರ್ ಇದು. ಪ್ರೀತಿ ನಾವು ಪ್ರೀತಿಸ್ತೀವಿ ಅಂದ್ರೆ ಅದು ತಪ್ಪಲ್ಲ. ಅದು ಪ್ರಶ್ನೆ. ರಜಾಕ್ ಅವರೇ, ನಾನೊಬ್ಬ ಸ್ಟೂಡೆಂಟು, ನಿಮ್ಗೊಂದು ಪ್ರಶ್ನೆ. ಪ್ಲೀಸ್. ನೀವು ಹೇಳ್ದಂಗೆ ಅದು ಏನು ಐ ಲವ್ ಮೊಹಮ್ಮದ್ ಮತ್ತೆ ಅದೆಲ್ಲ ಮಾಡೋದೆಲ್ಲ ಟ್ಯಾಲೆಂಟ್ ಅಂತ ಅಂದ್ರಿ. ಅದೇ ಮೈಸೂರಲ್ಲಿ ತಲ್ವಾರ್ ಇಟ್ಕೊಂಡು ಬಿಸಾಕೊಂಡು ಅಲ್ಲಿ ಓಡಾಡ್ಕೊಂಡು ಯಾರಿಗಾನ ಚುಚ್ಕೊಂಡು ಹೆಂಗನ ಹೋಗ್ಬೋದಾ? ನೀವು ಹೇಳಿದ ಪ್ರಕಾರ ಬಂದ್ರೆ ಮುಸಲ್ಮಾನರು ಹಿಂದೂ ಅನ್ನ ಕೇಳಿ ನೀವು ಹಿಂದೂನ ಅಲ್ವಾ ಅಂತ ಕೇಳಿ ಸಾಯಿಸ್ತಾರೆ. ಅದೆಲ್ಲ ಟ್ಯಾಲೆಂಟ್ ನಿಮ್ಮ ಪ್ರಕಾರ? ಟ್ಯಾಲೆಂಟ್ ಅಲ್ಲ ಸರ್. ಒಂದ್ ನಿಮಿಷ ಕೇಳಿ ಸರ್. ನೀವು ಸರ್, ನೀವು ಓಕೆ ಸರ್, ಒಪ್ಕೊಂತೀನಿ ಮಾಡ್ಬೇಕಂದ್ರೆ ಸರ್. ನನ್ನ ಪ್ರಶ್ನೆ ಈ ತರದೊಂದು ಘಟನೆ ಕೇಳಿಸ್ಕೊಂಬಿಡಿ ಸರ್, ಫುಲ್ ಕೇಳಿಸ್ಕೊಳ್ಳಿ. ಸರ್, ನನ್ನ ಪ್ರಶ್ನೆ ಅರ್ಥ ಆಗ್ತಿದ್ಯಾ ಸರ್? ನೀವು ನಮ್ಮ ಪ್ರಶ್ನೆ ಅರ್ಥ ಆಗ್ತಿದ್ಯಾ? ನೀವು ಹೇಳಿದ ಪ್ರಕಾರ ಅವ್ರವ್ರ ಟ್ಯಾಲೆಂಟ್ ಅಂತ ಅಂದ್ರಿ. ಶ್ರೀಕಾಂತ್ ಶೆಟ್ರೆ, ಕೌಶಂಬಿ ಪ್ರದೇಶದಲ್ಲಿ ಇದೇ ರೀತಿಯ ಪೋಸ್ಟರ್ ಹಿಡ್ಕೊಂಡು ಹೋಗುವಾಗ ಸರ್ತನ್ ಸೆ ಜುದಾ ಈ ರೀತಿಯ ಘೋಷಣೆಗಳು ಕೂಡ ಬಂದುಬಿಡುತ್ತೆ. ಅಪಾಯದ ಸೂಚನೆ ಇದೆ ಅಂತ ಹೇಳಿ ಆತಂಕ ಕಾರಣವಾಗ್ತಾ ಇರೋದು ಈ ರೀತಿಯ ಹೇಳಿಕೆ ಘೋಷಣೆಗಳು ಕೂಡ ಅಂತ. ಈಗ ಗುಸ್ತಾಕಿ ರಸೂಲ್, ಏಕಿ ಸಜಾ, ಸರ್ತನ್ ಸೆ ಜುದಾ ಈ ಥರದ ಘೋಷಣೆಗಳು ಎಲ್ಲ ಕಡೆಗಳಲ್ಲಿ ಆಗಿವೆ. ಮತ್ತು ನಾವು ನಮ್ಮ ಜೀವವನ್ನಾದರೂ ಕೊಡ್ತೇವೆ, ನಬಿಯ ಶಾನ್ನಲ್ಲಿ ನಾವು ಅದನ್ನು ಕಾಂಪ್ರಮೈಸ್ ಮಾಡಲ್ಲ. ಅವರಿಗೆ ಬುದ್ಧಿ ಎಲ್ಲ ಹೇಳಿದ್ರಲ್ಲ, ಆ ಡೈಲಾಗ್ಗಳನ್ನು ಅವರು ಅಲ್ಲಿ ಹೊಡೆದಿದ್ದಾರೆ. ಆನಂತರ ಬಹಳಷ್ಟು ಈ ಥರದ್ದೆಲ್ಲ ಪ್ರವೋಕ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಪೊಲೀಸರ ಮೇಲೆ ಇಲ್ಲಿ ಬಾಗ್ಪತ್ನಲ್ಲಿ ಪೊಲೀಸರ ಮೇಲೆ ಹಲ್ಲೆ ಆಗಿದೆ. ಈ ಥರದ್ದೆಲ್ಲ ಘಟನೆಗಳನ್ನು ನೋಡುವಾಗ ಇವರು ಏನು ಹೇಳ್ತಾ ಇದ್ದಾರೆ, ಎಜುಕೇಷನ್ ಇನ್ನೊಂದು ಮತ್ತೊಂದು, ಭಾಳ ದೊಡ್ಡ ವರ್ಗ ಅದರಿಂದ ವಂಚಿತವಾಗಿದೆ. ಅದನ್ನು ಮತೀಯವಾಗಿ ಇವರು ಮೋಟಿವೇಟ್ ಮಾಡ್ತಾ ಇದ್ದಾರೆ. ನಾವು ಸಂತ ಶಿಶುನಾಳ ಶರೀಫರನ್ನು ಒಪ್ಕೊಂಡವರು, ಅಂಬೆಗಾರುತಿಯನ್ನು ರಂಬೇರು ಬೆಳಗಿರೆ ಶುಂಭನಿಶುಂಭರ ಸಂಹಾರಿಗೆ ಅಂತೆಲ್ಲ ಬರೆದಂಥ ಮುಸಲ್ಮಾನರನ್ನು ನಾವು ಒಪ್ಕೋತೀವಿ. ಆದರೆ ಇವತ್ತು ಹಿಂದೂಗಳಿಂದ ಎಷ್ಟು ಸಾಧ್ಯ ಇದೆ ಅಷ್ಟು ಇವರನ್ನು ದೂರ ಮಾಡುವಂಥ ಪ್ರಯತ್ನವನ್ನು ಇವರ ಒಂದಷ್ಟು ಪೊಲಿಟಿಕಲ್ ಮೋಟಿವೇಟೆಡ್ ಯಾರೆಲ್ಲ ಇದ್ದಾರೆ ಅವರೇ ಮಾಡ್ತಾ ಇದ್ದಾರೆ. ಇವರಿಗೆ ಅದೊಂದು ವೋಟ್ ಬ್ಯಾಂಕ್. ಅವರನ್ನು ಯಾವ ಸಂದರ್ಭದಲ್ಲಿ ಹುಯಿಲೆಬ್ಬಿಸಬೇಕು, ಯಾರ ವಿರುದ್ಧ ಚೂ ಬಿಡಬೇಕು. ವಿವೇಕಾನಂದಜಿ ಭಾಳ ಚೆನ್ನಾಗೆಲ್ಲ ಹೇಳಿದರು. ಆದರೆ ಈ ಮಾನಸಿಕತೆ ಇವರು ಇವತ್ತಿನ ಒಂದು ಸ್ವಾತಂತ್ರ್ಯ ಪೂರ್ವದ ಕಾಲಘಟ್ಟಕ್ಕೆ ನೋಡಿದ್ರೆ ಮಹಾತ್ಮ ಗಾಂಧೀಜಿಯವರ ಸ್ಥಾನದಲ್ಲಿ ಇವತ್ತು ವಿವೇಕಾನಂದಜಿ ಅವರಿದ್ದಾರೆ. ಎಲ್ಲರನ್ನು ಸಮಾಧಾನ ಮಾಡಿಕೊಂಡು ಹಾಗಲ್ಲ ಹೀಗೆ ಅಂತ. ಆದರೆ ಸ್ವಾತಂತ್ರ್ಯದ ಧ್ವಜಾರೋಹಣ ಆಗುವಾಗ ಗಾಂಧೀಜಿಯವರು ದೆಹಲಿಯಲ್ಲಿ ಇರಲಿಲ್ಲ, ಅವರು ಅಲ್ಲಿ ನೌಖಾಲಿಯಲ್ಲಿದ್ದರು, ತಿಪ್ಪೇರದಲ್ಲಿ. ಊರನ್ನೇ ಕೊಂದಾಕಿದ್ದಾರೆ. ಇಡೀ ಊರಲ್ಲಿ ಯಾರೂ ಇಲ್ಲ. ಅಲ್ಲಿ ಹೋಗಿ ನೌಖಾಲಿಯಲ್ಲಿ ನನ್ನದೊಂದು ಯಾತ್ರೆ ಅಂತ ಹೇಳಿ ಗಾಂಧೀಜಿಯವರು ಬರೆದಂಥ ಕಥೆಗಳೆಲ್ಲ ಇದೆ. ಸುಚೇತ ಕೃಪಲಾನಿ ಓದಿದಾಗ ಕಣ್ಣೀರು ಬರುತ್ತೆ. ಅಂದ್ರೆ ಯಾವ ಕಡೆಗೆ ಇವರು ತಗೊಂಡು ಹೋಗ್ತಾ ಇದ್ದಾರೆ ಘಟನೆಗಳು. ಪ್ಯಾರೇಲಾಲ್ ಅವರು ಇದನ್ನೆಲ್ಲ ದಾಖಲೆ ಮಾಡಿದ್ದಾರೆ. ನಾನು ಹೇಳೋದು, ಅದೇ ರೀತಿಯ ಒಂದು ದೊಡ್ಡದಾದಂಥ ವಿಭಜನೆಗೆ ಒಂದು ಭೂಮಿಕೆ ಸಿದ್ಧವಾಗಿದೆ. ಇವರು ಒಂದು ಕಡೆ ಅಗ್ರೆಸಿವ್ ಆಗಿ ಬೀದಿಗಿಳಿದು ಹೋರಾಟವನ್ನು ಮಾಡ್ತಾರೆ. ಅದರ ವಿರುದ್ಧ ಸರ್ಕಾರ ಏನಾದರೂ ಕ್ರಮವನ್ನು ಕೈಗೊಂಡ್ರೆ ಅಂತಾರಾಷ್ಟ್ರೀಯ ವಲಯವನ್ನು ಸೇರಿಸೋದಕ್ಕೆ, ಈಗ change.org ಅಂತ ಹೇಳಿ ಒಂದು ಇದರಲ್ಲಿ ವೆಬ್ಸೈಟಲ್ಲಿ 18 ಲಕ್ಷ ಪಿಟಿಷನ್ಸ್ಗಳನ್ನು ಒಂದು ದಿನದಲ್ಲಿ ಇವರು ದಾಖಲು ಮಾಡ್ತಾರೆ. ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೋಡಿ, ಪ್ರವಾದಿ ಮಹಮ್ಮದರಿಗೆ ಭಾರತದಲ್ಲಿ ಹೇಗೆ ಅಗೌರವವನ್ನು ತೋರಿಸ್ತಾ ಇದ್ದಾರೆ, ನಮ್ಗೆ ಯಾರಾದರೂ ನಮ್ಮ ಸಹಾಯಕ್ಕೆ ಬನ್ನಿ ಅಂತ ಹೇಳಿ ಅಂತಾರಾಷ್ಟ್ರೀಯ ವಲಯಗಳನ್ನು ಸೆಳೆಯೋದು ಎಲ್ಲಿ ಆಗ್ತಾ ಇದೆ? ಬಿಜೆಪಿ ರೂಲ್ಸ್ ಇರುವಂತಹ ಸ್ಟೇಟ್ಗಳಲ್ಲಿ ಆಗ್ತಾ ಇದೆ. ಉತ್ತರಾಖಂಡದಲ್ಲಾಯಿತು, ಗುಜರಾತ್ನಲ್ಲಾಯಿತು, ಮಧ್ಯಪ್ರದೇಶ, ಈ ಕಡೆ ಮಹಾರಾಷ್ಟ್ರ, ಉತ್ತರ ಪ್ರದೇಶ, ಈ ಬೆಲ್ಟಲ್ಲಿ ಮಾಡ್ತಾ ಇದ್ದಾರೆ. ಯಾಕೆ ಕರ್ನಾಟಕದಲ್ಲಿ ಅಷ್ಟು ಅಗ್ರೆಸಿವ್ ಆಗಿ ಮಾಡ್ತಾ ಇಲ್ಲ ಇವರು? ಯಾಕೆ ಮಾಡ್ತಾ ಇಲ್ಲ ಅಂದರೆ ಇದು ಒಂದು ಸಮಾಜವನ್ನು ಡಿಸ್ಟೆಬಲೈಸ್ ಮಾಡಬೇಕು.
ದಂಗೆಯನ್ನು ಮಾಡಬೇಕು. ಅವ ಹೇಳ್ತಾನೆ ಯಾರೋ ಬಾಯಲ್ಲಿ ಪಾನ್ ಹಾಕೊಂಡು ನಾವು ನೇಪಾಳದ ಹಾಗೆ ಮಾಡ್ತೀವಿ, ಇಲ್ಲಿ 15 ದಿನದಲ್ಲಿ 25 ಕೋಟಿ ಜನ ಇದ್ದೀವಿ ಅಂತ. ಅಂದ್ರೆ ಇದನ್ನ, ಈ ಅಪಾಯವನ್ನು ನಾವು ಅರಿತುಕೊಂಡು ಹೇಳುವಂಥದ್ದು. ಹಿಂದೂ ಸಮಾಜ ಮೊನ್ನೆ ಅಲ್ಲಿ ಶ್ರೀರಾಮನ ಪ್ರತಿಮೆಗೆ ಬೆಂಕಿ ಹಚ್ಚಿದ್ರು ತಮಿಳುನಾಡಲ್ಲಿ. ಎಷ್ಟು ಹಿಂದೂಗಳು ಹೋಗಿ ಅವರ ಸರ್ ತನ್ ಸೆ ಜುದಾ ಅಂತ ಹೇಳಿದ್ರು? ಹೇಳಲ್ಲ ಹಿಂದೂ ಸಮಾಜ. ಅದಕ್ಕೆ ಬೇಕಾಗಿನೂ ಇಲ್ಲ. ಯಾರೋ ಒಬ್ಬ ಪೋಸ್ಟರ್ ಸುತ್ತಗಾರನಕ್ಕೆ ಆಯ್ತು ಸರ್, ಪಾಷಾ ಅವರು ಉತ್ತರ ಕೊಡ್ಲಿ. ಪಾಷಾ ಅವರಲ್ಲ ನೀವು, ಪಾಷಾ ಅವರು ಉತ್ತರ ಕೊಡ್ಲಿ. ಪಾಷಾ ಅವರೇ, ಧಾರ್ಮಿಕ ಆಚರಣೆ ಮೊಹಮ್ಮದನ ಮೇಲಿನ ಪ್ರೀತಿಯನ್ನ ಪ್ರದರ್ಶನ ಮಾಡುವ ಮೆರವಣಿಗೆಯಲ್ಲಿ ಸರ್ತನ್ ಸೆ ಜುದಾ ಯಾಕೆ ಹೇಳಬೇಕು? ಮೊಹಮ್ಮದ್ ಹೇಳ್ಕೊಟ್ಟಿದ್ದಾರಾ ಸರ್ತನ್ ಸೆ ಜುದಾ ಮಾಡಿ ಅಂತ ಹೇಳಿ? ಆ ಮಾತು ತುಂಬಾ ತಪ್ಪು, ವೈರಲ್ ಆಗ್ತಾ ಇರೋದು. ಇನ್ನೊಂದು, ಎಲ್ಲ ಇಡೀ ಭಾರತನವರು ಕೇಳಿದ್ದಾರೆ, ದೇಶಕ್ಕೆ ಗದ್ದಾರೋಂಕು ಗೋಲಿ ಮಾರೋ ಸಾಲೋಂಕು ಅಂತ. ಆ ಭಾಷಣ ಯಾರು? ಒಬ್ಬ MP, BJP MP ಮಾತು ಹೇಳಿದ್ದು. ಅದು ಆದಿದ ತಕ್ಷಣನೇ ರಿಯಾಕ್ಷನ್ ಏನಾಯ್ತು? ರಾಜಕಾರಣಿಗಳು ರಾಜಕೀಯ ಮಾಡ್ತಾರೆ. ನಿಮಗೆ ನಾನು ಕರೆಕ್ಟ್ ಮಾಡ್ತಿದ್ದೀನಿ, ಕೇಳಿಸ್ಕೊಳ್ಳಿ. ರಾಜಕಾರಣಿಗಳು ಪಕ್ಷಾತೀತವಾಗಿ ಇರೋದೇ ರಾಜಕಾರಣ ಮಾಡಕ್ಕೆ. ಅದು ಬಿಜೆಪಿನೂ ಅಷ್ಟೇ, ಕಾಂಗ್ರೆಸ್ ಅಷ್ಟೇ, ನೋಡ್ಬಿಟ್ಟು ಫಾಲೋ ಮಾಡೋದು. ಓವೈಸಿ ಅವ್ರ ಪಕ್ಷನೂ ಅಷ್ಟೇ. ರಾಜಕಾರಣಿಗಳು ಫಾಲೋವರ್ಸ್ ಇಂತ ಮಾತಾಡೋದು. ಹೇಳ್ತಾ ಇರೋದು ಧಾರ್ಮಿಕ ಆಚರಣೆಯ ಮೆರವಣಿಗೆಯಲ್ಲಿ ಇನ್ನೊಂದು ಧರ್ಮದ ಕುತ್ತಿಗೆಯನ್ನ ಕುಯ್ಯಬೇಕು ಅನ್ನೋ ಮನಸ್ಥಿತಿಯ ಘೋಷಣೆಗಳು ಯಾಕೆ ಬರಬೇಕು? ಯಾಕಂದ್ರೆ ಒಂದು ಕಡೆ ಎಲ್ಲ, ಎರಡು ಕಡೆನೂ ಇದ್ದೆ, ಎರಡು ಕಡೆ ನಡೀತಾ ಇದೆ. ಒಂದೇ ಸಮುದಾಯ ಮೇಲೆ ಹಾಕ್ಬೇಡಿ. ಯಾಕಂದ್ರೆ ಯುವಕರನ್ನು ದಾರಿ ತಪ್ಪಿಸ್ತಾ ಇದ್ದಾರೆ. ಇದೇ ಒಂದು ಸಮುದಾಯ ಮೇಲೆ ಹಾಕ್ತಾ ಇದ್ರೆ ಏನಾಗ್ತಾ ಇದೆ ಭಾರತದಲ್ಲಿ ನೋಡಿ. ಜರ್ಮನಿಯಲ್ಲಿ ಹಿಟ್ಲರ್ ಹೆಂಗ್ ಮಾಡ್ತಾ ಇದ್ದ, ಆ ತರ ಪರಿಸ್ಥಿತಿ ಬರ್ತಾ ಇದೆ ಭಾರತಕ್ಕೆ. ಮುಸಲ್ಮಾನರು ಕೆಟ್ಟವರು 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 ಅಂತ ತೋರಿಸ್ತಾ ಇದ್ದಾರೆ. ಮುಸಲ್ಮಾನ ಬಲಿದಾನ ಕೊಟ್ಟಿದ್ದಾರೆ ಈ ಭಾರತಕ್ಕೋಸ್ಕರ, ಪ್ರಾಣ ಕೊಟ್ಟಿದ್ದಾರೆ ಈ ಭಾರತಕ್ಕೋಸ್ಕರ. ನೋಡಿ, ನಮ್ಮ ತಂಗಿ, ನಮ್ಮ ಸಿಸ್ಟರು ಪಾಕಿಸ್ತಾನಲ್ಲಿ ಹೋಗ್ಬಿಟ್ಟು ನುಗ್ಗಿ ಹೊಡೆದಿದ್ದು ಬಂದಿದ್ದಾರೆ. ಅದನ್ನು ಹೆಮ್ಮೆ. ಅಬ್ದುಲ್ ಕಲಾಂ ಏನ್ ಕೊಟ್ಟಿದ್ದಾರೆ ದೇಶಕ್ಕೆ? ಟಿಪ್ಪು ಸುಲ್ತಾನ್ ರಹಮತುಲ್ಲಾ ಏನ್ ಕೊಟ್ಟಿದ್ದಾರೆ ದೇಶಕ್ಕೆ? ಅದನ್ನು ಸ್ವಲ್ಪ ತಿಳ್ಕೋಬೇಕು ನೀವು. ಭಾರತದಲ್ಲಿ ಮುಸಲ್ಮಾನರು ಖತ್ರಿಯದಲ್ಲಿದ್ದಾರೆ, ಮುಸಲ್ಮಾನ್ ಖತ್ರೋ ಮೇ ಹೇ, ನಿಜವಾಗ್ಲೂನಾ ಸರ್? ಅಥವಾ ಇಂಥದ್ದೊಂದು ವ್ಯವಸ್ಥೆಯನ್ನ ಡೆಲಿಬರೇಟ್ ಆಗಿ ಕ್ರಿಯೇಟ್ ಮಾಡೋ? ನಾನು UP ಉದಾಹರಣೆಯನ್ನೇ ಸರ್, ಅವ್ರು ಉತ್ತರ ಕೊಡ್ಲಿ. UPಯಲ್ಲಿ ನಡೆದ ಘಟನೆಯನ್ನೇ ಉದಾಹರಣೆಯಾಗಿ ತಗೊಂಡು ರಜಾಕ್ ಅವ್ರಿಗೆ ಪ್ರಶ್ನೆ ಕೇಳ್ತೀನಿ. ಇದೊಂದು ಥರದಲ್ಲಿ ಎಕ್ಸ್ಪೆರಿಮೆಂಟ್ ಆಗೋಗಿದೆಯಾ? ಒಂದು ಕಲ್ಲು ಹೊಡೆಯೋದು, ಅದಕ್ಕೆ ಮತ್ತೊಂದು ಸಮುದಾಯ ರಿಯಾಕ್ಟ್ ಮಾಡಿದ್ರೆ ಅದನ್ನು ಹೆಚ್ಚು ಮಾಡೋದು, ರಿಯಾಕ್ಟ್ ಮಾಡದೆ ಹೋದ್ರೆ ಅದನ್ನ ಬೇರೆ ಕಡೆಗಳಿಗೂ ಕೂಡ, ಬೇರೆ ರಾಜ್ಯಗಳಿಗೂ ಕೂಡ ಸ್ಪ್ರೆಡ್ ಮಾಡೋದು. ಇನ್ ಕೇಸ್ ಹಿಂದೂಗಳು ಅಥವಾ ಬೇರೆ ಧರ್ಮದವರು ರಿಯಾಕ್ಟ್ ಮಾಡಿದ್ರೆ ಮತ್ತದೇ ಸ್ಲೋಗನ್ ಮುಸಲ್ಮಾನ್ ಖತ್ರೋ ಮೇ ಹೇ. ಇಂಥದ್ದೊಂದು ಎಕ್ಸ್ಪೆರಿಮೆಂಟ್ ಬರೇಲಿಯಲ್ಲಿ, ಕಾನ್ಪುರದಲ್ಲಿ ನಡೆದಿದೆಯಾ? ಎಲ್ಲಾದ್ರೂ ಒಂದು ಕಡೆ ಆ ಡೈಲಾಗ್ ಯಾರಾದ್ರೂ ಹೇಳಿರೋದನ್ನ ನೀವು ತೋರಿಸ್ಬಿಟ್ರೆ ನಾನು ಅವರೆಲ್ಲ ಮುಸಲ್ಮಾನರಲ್ಲ, ದಯವಿಟ್ಟು ಕೇಳಿಸ್ಕೋಬೇಕು. ನಾವು ಉತ್ತರ ಕೇಳಿಸ್ಕೊಳ್ಳಿ. ರಜಾಕ್ ಅವ್ರು ಮಾತಾಡಿ. ಹಿಂದೇನೂ ಆಗಿರ್ಲಿ, ಇವತ್ತಾದ್ರೂ ಆಗಿರ್ಲಿ, ನಾಳೆನೂ ಆಗಿರ್ಲಿ, ಯಾವತ್ತಿಗೂ ಕೂಡ ಮುಸಲ್ಮಾನ್ ಈ ದೇಶದಲ್ಲಿ ಖತ್ರೆ ಮೇ ನೈ ಹೇ. ಏನೆಲ್ಲ ಅಲ್ಲಿ ನಿಂತ್ಕೊಂಡು ಮಾತಾಡಿದ್ರು ಅದು ನೀವು ಯುವಕರು ಅರ್ಥ ಮಾಡ್ಕೊಂಡ್ಬಿಟ್ರೆ ನೆಮ್ಮದಿಯಾಗಿ ಶಾಂತಿಯಾಗಿ ರಾಜ್ಯದಲ್ಲಿ ಬಾಳಕ್ಕೆ ತುಂಬ ಸುಲಭ ಆಗುತ್ತೆ ಅನ್ನೋಕ್ಕೆ ನಾನು ಇಷ್ಟಪಡ್ತೀನಿ. ಮುಸ್ಲಿಂ ಮುಖಂಡರಲ್ಲಿ ನಿಮ್ಮಿಬ್ಬರಲ್ಲಿ ಒಂದು ಪ್ರಶ್ನೆ. ನಿಮ್ಮ ಧರ್ಮದ ಒಂದು ಮೆರವಣಿಗೆಗೆ ಹೋಗೋ ಹೊತ್ತಿಗೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಜಾಸ್ತಿ, ಪಾಕಿಸ್ತಾನ ಕಡೆ ನೀವು ಜಾಸ್ತಿ ಸಪೋರ್ಟ್ ಮಾಡ್ತಾ ಇರ್ತೀರಾ. ಇಲ್ಲಿ ಭಾರತದಲ್ಲಿದ್ದು ಇಲ್ಲಿ ಅನ್ನ ತಿಂದು ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತೀರಾ. ಪೂರ್ಣ ಹೇಳದ್ನ ಕೇಳಿ. ಅದೆಲ್ಲ ನೀವು ಮಾಡಿದ್ಮೇಲೆ ಪಾಕಿಸ್ತಾನ ಜಿಂದಾ ಬಂದೋದಕ್ಕೆ ನೀವು ಮುಖಂಡರುಗಳು ಯಾರಾದ್ರೂ ಒಂದು ಏನಾದ್ರೂ ಉತ್ತರ ಕೊಡ್ತೀರಾ? ನೀವೇ ಹೇಳಿ. ರಜಾಕ್ ಅವರು ಹಾಗೆ ಪಾಷಾ ಅವರು ಹೇಳಿ. ಭಾರತದಲ್ಲಿ ಇಟ್ಕೊಂಡು ಪಾಕಿಸ್ತಾನ ಪರವಾದ ಘೋಷಣೆಗಳನ್ನ ಕೂಗುವವರಿಗೆ ಈ ವೇದಿಕೆ ಮೂಲಕ ನೀವಿಬ್ರು ಕೊಡೋ ಸಂದೇಶ ಏನು? ಪಾಷಾ ಅವ್ರು ಹೇಳಿ, ಅದಾದ್ಮೇಲೆ ರಜಾಕ್. ತಪ್ಪು ಅದು ಯಾರು ಮಾಡ್ತಾರೆ ಅವ್ರ ಮೇಲೆ ಕ್ರಮ ಆಗ್ಬೇಕು, ಜೈಲ್ಗೆ ಹಾಕ್ಬೇಕು, UAP ಹಾಕ್ಬಿಟ್ಟು ಅವನಿಗೆ ಜೈಲಿನಲ್ಲಿ ಹಾಕ್ಬೇಕು. ಅಂದ್ರೆ ನಾವು ಮುಸಲ್ಮಾನು ಯಾವತ್ತೂ ಪಾಕಿಸ್ತಾನ ಸಪೋರ್ಟ್ ಮಾಡಲ್ಲ. ನಾವು ಅಲ್ಲಿ ಮ್ಯಾಚ್ ಆಡಕ್ಕೆ ಕಳಿಸ್ಲಿಲ್ಲ ನಾವು. ಈಗ ನೋಡಿ, ಇಷ್ಟು ದೊಡ್ಡ ನಮ್ಮ ದೇಶ ಮೇಲೆ ಅಟ್ಯಾಕ್ ಮಾಡಿದ್ಮೇಲೆ ನಾಚಿಕೆ ಬರ್ಬೇಕು ಗೌರ್ಮೆಂಟ್ಗೆ. ಮ್ಯಾಚ್ ಆಡಕ್ಕೆ ಕಳ್ಸಿದಾರಲ್ಲ, ಅದು ಇದಾಗಲ್ವಾ? ಅದಕ್ಕೆ ಅಪೋಸ್ ಮಾಡ್ರಿ ನೀವು. ಮುಸ್ಲಿಂ ಧರ್ಮದಲ್ಲಿ ಒಂದು ದೊಡ್ಡ ಇದು ಸ್ಥಾನ ಅಂತ ಹೇಳಿದ್ರೆ ಪವಿತ್ರ ಖುರಾನಿಗೆ. ಅವನ ಜೀವನ ಯಾವ ಥರ ನಡಿಬೇಕು ಅನ್ನೋದು ಪವಿತ್ರ ಖುರಾನ್ ಹೇಳಿದೆ. ಪವಿತ್ರ ಖುರಾನಲ್ಲಿ ಏನು ಹೇಳಿದೆ ಅಂತ ಹೇಳಿದ್ರೆ, ನೀನು ಯಾವ ದೇಶದಲ್ಲಿ ವಾಸ ಆಗ್ತೀಯೋ ಆ ದೇಶದ ಜೊತೆ ಗೌರವ, ಪ್ರೀತಿ, ಭಕ್ತಿ, ಪ್ರೇಮ ಇಲ್ಲ ಅಂತ ಹೇಳಿದ್ರೆ ನೀನು ಮುಸಲ್ಮಾನನೇ ಅಲ್ಲ. ಒಂದು ಪ್ರಶ್ನೆ ನಿಮಗೆ. ನೀವು ಓವೈಸಿ ಅವರ ಪ್ರಮಾಣ ವಚನ ತಗೊಳ್ಳುವಾಗ ಜೈ ಶ್ರೀರಾಮ್ ಅಂತ ಚೀರಿದ್ರು ಅಂತ ಹೇಳ್ತೀರಾ BJP MLA MP ಅವರು. ಆದರೆ ಅವರು ಒಂದು ಭಾರತೀಯ ಒಂದು
ಪಾರ್ಲಿಮೆಂಟ್ ಅಲ್ಲಿನೇ ಜೈ ಪ್ಯಾಲೆಸ್ತೀನ್ ಅನ್ನೋದೆಷ್ಟು ಕರೆಕ್ಟು? ಹೇಳ್ಬೋದು, ಯಾಕೆ ಹೇಳ್ಬೋದಲ್ಲ. ಏನ್ ತಪ್ಪಿದೆ, ಏನ್ ತಪ್ಪಿದೆ ಹೇಳ್ಬೋದು. ಪ್ರಪಂಚದ ಎಲ್ಲ ಫುಟ್ಬಾಲರ್, ಪ್ರಪಂಚದ ಎಲ್ಲ ಫುಟ್ಬಾಲ್ ಪ್ಲೇಯರ್ಸ್, ಅಥ್ಲೀಟ್ಸ್, ದೊಡ್ಡ ದೊಡ್ಡ ಇವರು ಓಪನ್ ಆಗಿ ಸಪೋರ್ಟ್ ವ್ಯಕ್ತಪಡಿಸಿದ್ದಾರೆ. ಜೈ ಪ್ಯಾಲೆಸ್ಟೈನ್ ಅನ್ನೋದು ಪ್ಯಾಲೆಸ್ಟೈನ್ ಜಯ ಅಲ್ಲ, ಅವರಿಗೆ ಬೆಂಬಲ, ಅವರಿಗೆ ಬೆಂಬಲ. ನಾನು ಹೇಳ್ತೀನಿ ಜೈ ಪ್ಯಾಲೆಸ್ಟೈನ್, ಜೈ ಪ್ಯಾಲೆಸ್ಟೈನ್, ನೋಡಿ ಈಗ 500 ರೂಪಾಯಿ ನೋಟ್ ಮೇಲೆ ಐ ಲವ್ ಮೊಹಮ್ಮದ್ ಅಂತ ಹಾಕಿದ್ದಾರೆ ನೋಡಿ. ಸೆಕ್ಷನ್ 6 ಸಬ್ ಕ್ಲಾಸ್ 3 ಅಡಿ ರಿಸರ್ವ್ ಬ್ಯಾಂಕ್ ಅಡಿಯಲ್ಲಿ ಇದು ಮಾಡಬಾರ್ದು, ಕಾನೂನು ಬಾಹಿರ. ಇದನ್ನ ಎಲ್ಲಾ ಕಡೆ ಮಾಡ್ತಿದಾರಲ್ಲ, ಇದು ಎಷ್ಟು ಸರಿ ಮಾಡಿ? ನೀವೇನು ಮಾಡಿ ಎಫ್ಐಆರ್ ನೋಟ್ ಮೇಲೆ ಮೊಹಮ್ಮದ್ ಲವ್ ಅಂತ ಹೇಳಿ ಬರೆಯೋದು, ಹಾಗೆ ಅಶೋಕ ಎಂಬ್ಲಮ್ ಇದೆ ಅನ್ನೋ ಕಾರಣಕ್ಕೆ ಅದನ್ನ ಕಲ್ಲಲ್ಲಿ ಕುಟ್ಟೋದು, ಈ ರೀತಿಯ ಸಹಿಷ್ಣುತೆಯನ್ನ ಮೀರಿದ ವರ್ತನೆಗಳು, ಇದ್ರ ಬಗ್ಗೆ ಇವ್ರ ಪ್ರಶ್ನೆ ಮುಂದುವರಿಸಿ. ತಪ್ಪು ಯಾವತ್ತಿಗೂ ತಪ್ಪೇನೆ. ಅದೆಲ್ಲ ಮಾಡ್ಕೊಂಡ್ರೆ ಏನಾದ್ರು ಸಿಗುತ್ತಾ? ಅದರಿಂದ ದೇಶ ಉದ್ಧಾರ ಆಗುತ್ತಾ, ರಾಜ್ಯ ಉದ್ಧಾರ ಆಗುತ್ತಾ, ನಾವು ಉದ್ಧಾರ ಆಗ್ತೀವ, ನೀವು ಉದ್ಧಾರ ಆಗ್ತೀರಾ? ಏನೂ ಇಲ್ಲ. ಯಾವನೋ ಒಬ್ಬ ಇಡಿಯಟ್ ಎಲ್ಲೋ ಕೂತ್ಕೊಂಡು ಏನೋ ಒಂದು ಮಾಡಿದಕ್ಕೆ ಇಡೀ ಸಮುದಾಯಕ್ಕೆ ಇವತ್ತು ನೀವು ಕೇಳ್ತಿರೋ ಪ್ರಶ್ನೆ ಇದು. ನಮ್ಮನ್ನ ತಲೆ ತಗ್ಗಿಸುವ ಒಂದು ಸಂದರ್ಭಕ್ಕೆ ತಂದ ಒಂದು ವ್ಯಕ್ತಿ ಅವನೊಬ್ಬ ಮುಸಲ್ಮಾನನ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ. ದೊಡ್ಡ ಹಿಪೋಕ್ರಸಿ ನೋಡಿ. ಒಂದನೇದಾಗಿ ಹಜರತ್ ಬಲ್ ಮಸೀದ್, ಇವರು ಯಾರಾದರೂ ಒಪ್ತಾರ? ಒಂದು ಪ್ರವಾದಿಯವರ ಒಂದು ಕೂದಲು ಅದು ಅಲ್ಲಿದೆ ಅಂತ ಒಪ್ತಾರ? ಅದನ್ನ ಪೂಜಿಸುವಂತದ್ದು ಇವರ ಮೂರ್ತಿ ಪೂಜೆ ಇಲ್ಲ. ಅದನ್ನ ಇಟ್ಕೊಂಡು ಅದನ್ನೊಂದು ದರ್ಗಾ ಮಾಡಬಹುದಾ? ಅದರಲ್ಲಿ ನೋಡಿ, ಆ ಕೂದಲಿಗೆ ವಿರೋಧ ಇಲ್ಲ, ಆ ಕೂದಲಿಗೆ ವಿರೋಧ ಇಲ್ಲ. ರಾಷ್ಟ್ರೀಯ ಲಾಂಛನವನ್ನು ಹಾಕಬಾರದು. ಪೂರ್ತಿ ಕೇಳಿಸ್ಕೊಳ್ಳಿ. ಇಲ್ಲಿ ಕೇಳ್ರಿ, ನಾನು ಇಲ್ಲಿ ಶಾಫಿ ನನಗೆ ಮುಸಲ್ಮಾನ ಧರ್ಮದ ಬಗ್ಗೆ ಗೊತ್ತು. ನನಗೆ ಕಡಾ ಹೋ ಜೋ ಪಡಾ ಹೋ ಪೂಜೆ ನನಗೆ ಮಾಡಬಾರದು. ವಿವೇಕಾನಂದ ಅವ್ರಿಗೆ ಪ್ರಶ್ನೆ, ಈಗಿನ ತಲೆಮಾರಿನ ಯುವಕರನ್ನ ಜನ್ಸಿಯಿಂದಾಗಿ ಆದ ವಿಚಾರಗಳು ಬೇರೆ ಬೇರೆ ದೇಶಗಳು ಕಣ್ಮುಂದೆ ಇರೋ ಸಂದರ್ಭದಲ್ಲಿ ಈ UP ವಿಚಾರದಲ್ಲೂ ಕೂಡ ಜನ್ಸಿ ಬಳಕೆ ಹೆಂಗಾಗಿದೆ ಅಂತ ಹೇಳಿ, ಅಲ್ಲೆಲ್ಲೋ ಬರೇಲಿ ಹಾಗೆ ಕಾನ್ಪುರದಲ್ಲಿ ನಡೆದಂತಹ ಘಟನೆ ಕ್ಷಣ ಮಾತ್ರದಲ್ಲಿ ಇಡೀ UPಗೆ ಹಬ್ಬುತ್ತೆ. ನೆರೆಯ ಗುಜರಾತ್, ಮಹಾರಾಷ್ಟ್ರ, ಮಧ್ಯಪ್ರದೇಶಕ್ಕೆ ಹೋಗಿ ತೆಲಂಗಾಣ, ಆಂಧ್ರದಿಂದ ಕರ್ನಾಟಕಕ್ಕೆ ಬರುತ್ತೆ ಅಂದ್ರೆ ಇದರಲ್ಲಿ ಬಳಕೆ ಆಗ್ತಿರುವ ಸೋಷಿಯಲ್ ಮೀಡಿಯಾ ನೆಟ್ವರ್ಕಿಂಗ್ ಕ್ಷಣ ಮಾತ್ರದಲ್ಲಿ ಇದೆಲ್ಲವೂ ಕೂಡ ವೈರಲ್ ಆಗುತ್ತೆ ಅಂತಂದ್ರೆ, ಇವ್ರು ಹೇಳ್ದಾಗೆ ಅಲ್ಯಾರೋ ಒಬ್ರು ಮಾಡಿದ್ರು ಬಿಟ್ಬಿಡೋಣ, ಇಲ್ಯಾರೋ ಒಬ್ರು ಕಲ್ಲೆಸದ್ರು ಬಿಟ್ಬಿಡೋಣ, ಇಷ್ಟು ಈಸಿಯಾಗಿ ಇಷ್ಟು ಲೈಟರ್ ಆಗಿ ಇದೆಯಾ ವಿಚಾರ ಅಂತ ಹೇಳಿ. ಹೌದು, ಖಂಡಿತವಾಗ್ಲೂ ರಾಜಕೀಯ ಪಕ್ಷಗಳು ಮತ್ತು ಕೆಲವು ಸಂಘಟನೆಗಳಲ್ಲಿ ಏಜೆನ್ಸಿಗಳಿದ್ದಾರೆ, ಅಂದ್ರೆ ಏಜೆಂಟ್ಗಳನ್ನ ಇಟ್ಕೊಂಡಿದ್ದಾರೆ. 2 ರೂಪೀಸ್ ಏಜೆನ್ಸಿಗಳಂತಾರೆ. ಎಲ್ಲ ರಾಜಕೀಯ ಪಕ್ಷಗಳು ಇರುತ್ತೆ ಅಲ್ಲ, ಕರೆಕ್ಟ್ ಅಲ್ಲ. CAA ಇರುತ್ತೆ, ಪಾಕಿಸ್ತಾನದ ISI ಇರುತ್ತೆ, ಚೀನಾದ ಇನ್ನೊಂದಿರುತ್ತೆ. ಯಾಕೆಂದ್ರೆ ಅವರು ನಮ್ಮ ವಿರೋಧಿ ರಾಷ್ಟ್ರಗಳು, ನೆರೆಹೊರೆಯ ರಾಷ್ಟ್ರಗಳು ನಮ್ಮೊಳಗಡೆ. ಅದಕ್ಕೆ ನ್ಯಾಚುರಲ್ ಆಗಿ ಆ ತರದಲ್ಲಿ ಸ್ಪ್ರೆಡ್ ಮಾಡ್ತಾನೆ ಇರ್ತಾರೆ. ನಾವು ಆದಷ್ಟು ಅದನ್ನ ನಂಬರ್. ಲಡಾಖ್ನಲ್ಲಿ ಈಗ ಸೋನಮ್ ವಾಂಗ್ಚುಕ್ ಬಗ್ಗೆ ಚರ್ಚೆ ನಡೀತಾ ಇದೆ. ಯುನೈಟೆಡ್ ಫ್ರಂಟ್ ವರ್ಕ್ ಏನು ಡಿಪಾರ್ಟ್ಮೆಂಟ್ ಇದೆ, ಅದು ನೇರವಾಗಿ ಚೀನಾದ ಅಡಿಯಿಂದ ಅಲ್ಲಿ ಅಕ್ಸೈ ಚೀನ್ ವಲಯದಲ್ಲಿ ಆಗ್ತಾ ಇರುವಂಥ ಡೆವಲಪ್ಮೆಂಟ್ಸ್ಗಳು ಲಡಾಖ್ನಲ್ಲಿ ಅನ್ರೆಸ್ಟ್ ಮಾಡಬೇಕು ಅನ್ನೋದು ಅವರ ಉದ್ದೇಶ. CAA, ISI ಇವರೆಲ್ಲ ಸೇರಿಕೊಂಡು ಭಾರತದ ಒಳಗಿರುವಂಥ ಅವರ ತುಂಬ ಎಸೆಟ್ಸ್ಗಳನ್ನು ಬಳಸ್ಕೊಂಡು ಇದನ್ನು ಮಾಡ್ತಾ ಇದ್ದಾರೆ ಭಾರತದಲ್ಲಿ. ಅಮೆರಿಕಕ್ಕೆ ಭಾರತದಲ್ಲಿ ಒಂದು ರೆಜಿಮ್ ಚೇಂಜ್ ಆಗಬೇಕು, ಕಲರ್ ರೆವಲ್ಯೂಷನ್ಸ್ ನಾವೆಲ್ಲ ಮಾತಾಡ್ತೀವಲ್ಲ, ಅದಾಗತ್ತೆ ದೇಶದ ಒಳಗಡೆ. ಇಲ್ಲಿರುವಂಥ ಕೆಲವು ತಲೆ ಒಳಗಡೆ ಮೆದುಳು ಇಲ್ಲದಂಥ ಅಥವಾ ಜೋಂಬಿಗಳ ಥರ ಯಾರೋ ಒಬ್ಬ ಏನು ಹೇಳಿದ ಮೆಸೇಜ್ ಬಂದ ತಕ್ಷಣ ರಸ್ತೆಗೆ ಇಳಿದು ಬಿಡೋದು, ರಸ್ತೆಗಳನ್ನು ಜಾಮ್ ಮಾಡೋದು, ನನ್ನ ದೇಶ ನನ್ನ ಸ್ವತ್ತು ಅನ್ನುವಂಥ ಭಾವನೆ ಇಲ್ಲ. ಈ ಥರದವ್ರು ಇದ್ದಾಗ ಒಂದು ಯಾವುದೋ ಪರಕೀಯ ವಿಲ್ಡರಂಟ್ ಹೇಳಿದಾಗೆ ಒಳಗಿನಿಂದ ನಾವು ದುರ್ಬಲರಾದಾಗ ಮಾತ್ರ ಹೊರಗಿನ ದಾಳಿಗಳು ನಡೆಯೋದಕ್ಕೆ ಸಾಧ್ಯ ಅಂತ. ಒಳಗಿನಿಂದ ಭಾವನಾತ್ಮಕವಾಗಿ ನಾವು ದುರ್ಬಲ ಆಗಿದ್ದೀವಿ. ಒಂದು ಸಮುದಾಯ ಕೇಂದ್ರಿತವಾಗಿ ಜನರನ್ನು ಬೆಳೆಸಿದಾಗ, ರಾಷ್ಟ್ರೀಯವಾಗಿ ಜನರನ್ನು ಬೆಳೆಸದೇ ಇದ್ದಾಗ ಈ ರೀತಿಯ ಸಮಸ್ಯೆಗಳು ಬರ್ತವೆ. ನಮಸ್ತೆ, ನನ್ನ ಪ್ರಶ್ನೆ ಮುಸಲ್ಮಾನ ಮುಖಂಡರಿಗೆ. ಸೊ ಅಸದುದ್ದೀನ್ OIC ಅವ್ರದ್ದು ಫೋಟೋ ಹಾಕಿ ಲೈಕ್ ಈ ತರ ಫೋಟೋಸ್ ಬಂದಿದೆ, ವಿಡಿಯೋಸ್ ಬಂದಿದೆ. ಇಲ್ಲಿರೋರೆಲ್ಲಾರು ಸ್ವಲ್ಪ ಹಿರಿಯರು, ಯಾರು ಪುಂಡರಲ್ಲ. ಒಂದು ನಿಮಿಷ. ಸೊ ಇದರಲ್ಲಿ ಅವ್ರ ಫೋಟೋ ಇದೆ, ನಿಮ್ಮಲ್ಲಿ ಮೂರ್ತಿ ಪೂಜೆ ಇಲ್ಲ, ಪ್ಲಸ್ ಯಾರನ್ನಾದ್ರೂ ಪ್ರಚೋದನೆ ಫ್ರಂಟ್ ಅಲ್ಲಿ ತಂದು ನೀವು ಅವ್ರನ್ನ ಇದು ಮಾಡೋದಿಲ್ಲ. ಸೊ ಈ ಥರದ್ರಲ್ಲಿ ಇದ್ರದ್ದು ಉದ್ದೇಶ ಏನು ಅಂತ ನನಗೆ ಗೊತ್ತಾಗ್ಲಿಲ್ಲ. ಮೇಡಮ್ ನೋಡಿ, ಇದು ಅಸದುದ್ದೀನ್ ಓವೈಸಿಗೆ ಒಂದು ಇದು ಕೊಟ್ಟರು, ಅವರು ಫೋಟೋ ಕೊಟ್ಟರು. ಅದರಲ್ಲಿ ಅವ್ರದ್ದು ಫೋಟೋ ಹಾಕಿದ್ದಾರೆ, ಐ ಲವ್ ಮೊಹಮ್ಮದ್ ಪಕ್ಕ. ಅದು ಆವಾಗಲೇ ಅಸದುದ್ದೀನ್ ಓವೈಸಿ ಅಪೋಸ್ ಮಾಡೋದು, ಇದು ಹಾಕಬಾರ್ದು ಅಂತ, ಕೈಗೆ ಬಿಟ್ಟು ತೋರಿಸ್ಬೇಡಿ, ಇದು ಮಾಡಿ ಅಂತ. ನೋಡಿ,
ಇದು ಮಾಡಿದ್ರು. ಅದು ತಪ್ಪು ಮಾಡಿರೋದು, ಅದು ತುಂಬಾ ದೊಡ್ಡ ತಪ್ಪು, ಹರಾಮ್ ಮಾಡಿರೋದು, ಅದು ಮಾಡಬಾರ್ದು. ಅದೇ ಬುರ್ಕಾ ಹಾಕಿರೋ ಒಂದು ಮುಸ್ಲಿಂ ಹೆಣ್ಮಗಳ ಜೊತೆ ಹಿಂದೂ ಹುಡುಗ ಒಂದು ಫ್ರೆಂಡ್ಶಿಪ್ ಮಾಡಿದ್ರೆ ಅವನ್ನ ಟಾರ್ಗೆಟ್ ಮಾಡಿ ಕೊಂದು ಎಲ್ಲ ಮತ್ತೊಂದು ಇದೊಂದು ನಮ್ಮ ಇದ್ರಲ್ಲಿ ಆರಾಮು ನೀನು ಅದು ಬುರ್ಕಾ ತೆಗೆದು ಹೋಗಿ ಆ ಕಡೆ ಹಂಗಿಂಗ್ ಅಂತೆಲ್ಲ ಹೇಳ್ತಿರಲ್ಲ, ಇದು ಎಲ್ಲಿ ಬಂದು ಈ ಸಮಾಜ ಬಂದು ನಿಂತಿದೆ? ನೀವು ಒಗ್ಗಟ್ಟಿರಬೇಕು, ಈ ದೇಶದಲ್ಲಿ ನಾವೆಲ್ಲ ಒಂದು ಅಂತೀರಾ, ಇವ್ರ ಮನಸ್ಥಿತಿಯಲ್ಲೇ ಇದಿಲ್ಲ. ಓಕೆ, ಅದಕ್ಕೆ ನಾನು ಸೂಕ್ಷ್ಮವಾಗಿ ಉತ್ತರ ಕೊಡ್ತೀನಿ. ನಾನು ಪಕ್ಕಾ ಭಾರತೀಯ, ಇದೇ ಮಣ್ಣಿನಲ್ಲಿ ಹುಟ್ಟಿರೋನು. ಪ್ರೀತಿಯನ್ನು, ಕಾನೂನಿನ ಪ್ರಕಾರ ಇರುವ ಪ್ರೀತಿಯನ್ನು ನಾನು ಯಾವತ್ತೂ ವಿರೋಧಿಸೋದಿಲ್ಲ. ಪ್ರೀತಿ ಕಾನೂನಿನ ಪ್ರಕಾರ ಏನಿದೆ ಅವರು ಮಾಡ್ಕೊಳ್ಳಿ. ಆದರೆ ಅದ್ರ ವಿರುದ್ಧ ಷಡ್ಯಂತ್ರ ಇದ್ದಾಗ ನಾವು ಮೊದಲು ಮಾಡಬೇಕಾಗಿರೋದು ಕಾನೂನನ್ನು ಆದಷ್ಟು ಸ್ಟ್ರಿಕ್ಟ್ ಮಾಡಬೇಕು, ಪೊಲೀಸ್ ವ್ಯವಸ್ಥೆಯನ್ನು ಸ್ಟ್ರಾಂಗ್ ಮಾಡಬೇಕು. ಅದು ಜಿಹಾದಿನೋ ಆಜಾದಿನೋ ನಮಗೆ ಬೇಕಾಗಿಲ್ಲ. ಒಂದು ವೇಳೆ ಏನಾದ್ರೂ ಪ್ರಾಬ್ಲಮ್ ಇದ್ದರೆ ಖಂಡಿತವಾಗ್ಲೂ ಕಾನೂನು ಕ್ರಮ ತಗೊಳ್ಬೇಕು. ಜನ ಅದ್ರ ವಿರುದ್ಧ ಹೋಗ್ಬಾರ್ದು. ಯಾಕೆಂದರೆ ಪ್ರೀತಿಯ ನಾನು ನೋಡಿದ್ದೀನಿ, ಅದು ನಮಗಂತೂ ಅದನ್ನು ನೋಡೋಕ್ಕೆ ಆಗಲ್ಲ. ಬುರ್ಕ ಹಾಕ್ಕೊಂಡಿರೋರು ಹೊಡೆಯೋದಾಗಲಿ, ಇನ್ನೊಬ್ಬರನ್ನಾಗಲಿ ಆ ಇಬ್ಬರು ಹುಡುಗ ಹುಡುಗಿನ ಹೊಡೆಯೋದಿದೆಯಲ್ಲ, ಅದನ್ನಂತೂ ಖಂಡಿತ ನೋಡೋಕ್ಕಾಗಲ್ಲ. ಅಟ್ಲೀಸ್ಟ್ ತಿಳುವಳಿಕೆ ಹೇಳಿ ಅವ್ರನ್ನ ಜೈಲ್ಗಾದರೂ ಕಳಿಸ್ಕೊಡಿ. ಹೊಡೆಯುವ ಕೆಲಸವನ್ನು ಮುಸ್ಲಿಮ್ಸು ಮಾಡಬೇಡಿ, ಹಿಂದೂಗಳು ಮಾಡಬೇಡಿ, ಯಾರು ಮಾಡಬೇಡಿ. ಪ್ರೀತಿ ಅನ್ನೋದು ಈ ದೇಶದ ನಿಜವಾದ ನೈತಿಕತೆ, ನಮ್ಮ ಇಂಧನ ಏನು ಗೊತ್ತಾ, ಅದು ಪ್ರೀತಿ. ಇಬ್ಬರಿಗೂ ಹೇಳ್ತೀನಿ, ಧರ್ಮಕ್ಕಿಂತ ಪ್ರೀತಿನೇ ಮುಖ್ಯ ಆಗುತ್ತೆ. ಪ್ರೀತಿ ಕಾನೂನು ಪ್ರಕಾರ ಇದ್ದಾಗ ನಿಮ್ಮ ಕೈಯಲ್ಲಾದರೆ ಅದನ್ನು ನೋಡ್ಕೊಂಡಿರಿ, ಇಲ್ಲ ಅಂದರೆ ಅವ್ರ ಮನೆಯಿಂದ ಆಚೆ ಹಾಕಿ, ಅವ್ರ ಪಾಡ್ಗೆ ಅವ್ರನ್ನ ಬಿಡಿ. ಮರ್ಯಾದೆ ಹತ್ಯೆನೂ ಬೇಡ ಅಥವಾ ಲವ್ ಜಿಹಾದು ಬೇಡ, ಅವೇನು ಬೇಕಾಗೇ ಇಲ್ಲ. ಪ್ರೀತಿಯನ್ನು ಪ್ರೀತಿಯಾಗಿ ಇಟ್ಕೊಳ್ಳಿ ಅಷ್ಟೇ. ಧರ್ಮ ಧಾರ್ಮಿಕ ವಿಚಾರಗಳಲ್ಲಿ ಹೊರಗಿನ ಕೆಲ ಶಕ್ತಿಗಳು ಇಂಟರ್ಫಿಯರ್ ಆದಾಗ ಭಾರತೀಯರಾಗಿ ನಮ್ಮ ಪ್ರತಿಕ್ರಿಯೆ ಹೇಗಿರಬೇಕು? ಅದಕ್ಕೆ ಇಲ್ಲೇ ಒಂದು ಪಾಸಿಟಿವ್ ಇಲ್ಲಿಂದ ಬರಲ್ಲ. ಓಕೆ, ನೋಡಿ, ನಾನು ಆಗದಿಂದ ಟಿಪ್ಪು ಸುಲ್ತಾನ್ ಬಗ್ಗೆ ಇವರೆಲ್ಲ ಮಾತಾಡ್ತಾರೆ. ಆದರೆ 3ನೇ ಪಾಣಿಪತ್ ಯುದ್ಧದಲ್ಲಿ ಬಲಿದಾನ ಮಾಡಿದಂಥ ಶಂಶೇರ್ ಬಹದ್ದೂರ್ ಗೊತ್ತಿಲ್ಲ, ಅಥವಾ ಇಬ್ರಾಹಿಂ ಖಾನ್ ಘಾರ್ಡಿ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಯಾಕಂದರೆ ಎಲ್ಲೋ ಒಂದು ಕಡೆಯಲ್ಲಿ ಈ ಧರ್ಮಗಳನ್ನು ಒಡೆಯಲಿಕ್ಕೆ ಯಾರಾದರೂ ಇತಿಹಾಸದಲ್ಲಿ ಪಾತ್ರಗಳು ಸಿಕ್ಕಿದ್ರೆ ಅಂಥದ್ದನ್ನು ವೈಭವೀಕರಣ ಮಾಡಿ ಅನೇಕ ಜನ ರೆಡಿ ಇಟ್ಟಿದ್ದಾರೆ. ಅದನ್ನೇ ನಮ್ಮವರು ಮಾತಾಡ್ತಾ ಇದ್ದಾರೆ. ಬಿಟ್ಟರೆ ರಾಷ್ಟ್ರೀಯ ಭಾವೈಕ್ಯತೆಗೆ ಕೆಲಸ ಮಾಡಿದವರ ಬಗ್ಗೆ ಎಲ್ಲೂ ಇಲ್ಲ. ಗಡಿನಾಡ ಗಾಂಧಿ, ನಮ್ಮ ಇವರು ಅಬ್ದುಲ್ ಖಾನ್ ಗಫಾರ್ ಖಾನ್, ಹಮೇತೋ ಗಿದೋಕ ಹವಾಲೆ ಕರ್ದಿ ಅಂತ ಹೇಳಿದ್ರು ಪಾಕಿಸ್ತಾನಕ್ಕೆ ಕಳಿಸಿದಾಗ. ಆ ಥರದವರ ಬಗ್ಗೆ ಇವ್ರು ಮಾತಾಡಲ್ಲ, ಅವರನ್ನ ಆದರ್ಶ ಅಂತಲೂ ಪರಿಗಣಿಸಲ್ಲ. ನಾನು ಹೇಳೋದು, ಆ ರೀತಿಯ ಪಾತ್ರಗಳು ಎರಡೂ ಸಮುದಾಯದಲ್ಲಿವೆ. ಅವರನ್ನು ನಾವು ಸಮಾನವಾಗಿ ತೆಗೆದುಕೊಂಡು ರಾಷ್ಟ್ರೀಯ ಭಾವೈಕ್ಯತೆಯನ್ನು ಬಲಪಡಿಸಬೇಕು ಅಂತ ನನ್ನ ಅನಿಸಿಕೆ. ಸರಿ ಪಾಷಾ ಸರ್, ಸೋಷಿಯಲ್ ಮೀಡಿಯಾದಲ್ಲಿ ಬಂತು, ಅದು ಯಾಕೆ ಬಂತು ಅಂತಲೂ ಗೊತ್ತಿಲ್ಲ, ಅದ್ರ ಹಿಂದಿನ ಉದ್ದೇಶ ಏನು ಅಂತಲೂ ಗೊತ್ತಿಲ್ಲ. ಯಾರೋ ಹಿಡಿದಿದ್ದಾರೆ ಪೋಸ್ಟರ್, ನಾನು ಹಿಡಿಬೇಕು. ಯಾರೋ ಘೋಷಣೆ ಕೂಗಿದ್ದಾರೆ, ನಾನು ಕೂಗಬೇಕು. ಯಾರೋ ಕಲ್ಲು ಹೊಡೆದ್ರು, ನಾನು ಕಲ್ಲು ಹೊಡಿಬೇಕು. ಇಂಥವ್ರಿಗೆ ಏನು ಹೇಳ್ತೀರಿ ಮೇಡಮ್? ಆ ಸೋಷಿಯಲ್ ಮೀಡಿಯಾನಲ್ಲಿ ಬರುತ್ತಲ್ಲ, ಅದು ದೊಡ್ಡ ವೀಕ್ ಪಾಯಿಂಟು ಯುವಕರಿಗೆ. ಅವರು ಇದು ಮಾಡಲ್ಲ, ಯಾರು ಕಳಿಸಿದ್ದಾರೆ, ಏನು ಮಾಡಿದ್ದಾರೆ, ಎಷ್ಟು ಇದರಿಂದ ಯಾರ್ದು ಷಡ್ಯಂತ್ರ ಇದೆ, ನಮ್ಮನ್ನು ಪ್ರವೋಕ್ ಮಾಡಿಬಿಟ್ಟು ಆಚೆ ಕಳಿಸ್ತಾ ಇದ್ದಾರಲ್ಲ ಅಂತ ಸ್ವಲ್ಪ ಇದರಲ್ಲಿ ತನಿಖೆ ಮಾಡಬೇಕು. ಆಮೇಲೆ ಇದಕ್ಕೆ ಬರಬೇಕು. ಕಾನೂನು ಏನಿರೋದು ಕಾನೂನು ಕ್ರಮ ತಗೋಬೇಕು. ಇದು ಬೀದಿನಲ್ಲಿ ಬಂದು ಯಾರನ್ನ ಆಗಲಿ, ಹಿಂದೂ ಸಮುದಾಯ ಆಗಲಿ, ಮುಸಲ್ಮಾನ್ ಸಮುದಾಯ ಆಗಲಿ, ಬೀದಿಗೆ ಬಂದು ಗಲಾಟೆ ಮಾಡ್ಕೊಂಡು ನಾವು ಅಣ್ಣ ತಮ್ಮಂದ್ರೆ ಹೊಡ್ಕೊಳ್ಳೋದು. ನೋಡಿ, ರಕ್ತ ನನಗೆ ಹಸಿರು ಗ್ರೀನ್ ಕಲರ್ ರಕ್ತ ಅಲ್ಲ, ಮುಸಲ್ಮಾನಿಗೆ ಹಿಂದೂಕ್ಕೆ ರೆಡ್ ಅಲ್ಲ, ಎಲ್ರಿಗೆ ಒಂದೇ ರಕ್ತ ಇರೋದು. ನಾವು ಎಲ್ಲ ಅಣ್ಣ ತಮ್ಮಂದರು, ಭಾರತೀಯರು. ಆ ಪ್ರಕಾರ ನಾವು ನಡೆದರೆ ನಮ್ಮ ಭಾರತ ದೇಶ ಒಂದು ಇದಕ್ಕೆ ಹೋಗುತ್ತೆ. ಇಲ್ಲ ಅಂದರೆ ತುಂಬ ದೊಡ್ಡ ಇದು ಷಡ್ಯಂತ್ರ ನಡೀತದೆ. ಚೈನಾದು, ಪಾಕಿಸ್ತಾನದು ಕಣ್ಣಿದೆ ನಮ್ಮ ಭಾರತ ಮೇಲೆ. ಅದು ನಾವು ನೋಡಬೇಕು ಏನಾಗ್ತಾ ಇದೆ ಅಂತ. ಧರ್ಮ ಧಾರ್ಮಿಕ ಆಚರಣೆಗಳ ಶ್ರದ್ಧೆ ಬೀದಿ ಬದಿಯ ಕಾಂಪಿಟೇಷನ್ ಆಗಬೇಕಾ ಅಂತ ಹೇಳಿ ಮೇಡಮ್, ರಾಜಕಾರಣಕ್ಕೋಸ್ಕರ ಇವತ್ತು ಇದೆಲ್ಲ ನಡೆದಿರೋದು ಅಂತ ಹೇಳ್ಬಿಟ್ಟು ನಾನು ಬಹಿರಂಗವಾಗಿ ನಿಮ್ಮ ಮುಂದೆ ಹೇಳಿದ್ದೀನಿ. ನೀವು ನಮ್ಮ ಕಟ್ಟಡಗಳ ಮೇಲೆ ಬುಲ್ಡೋಸರ್ ನಡೆಸ್ಬೋದು, ನಮ್ಮ ಮೇಲೆ ಲಾಠಿ ಚಾರ್ಜ್ ಮಾಡ್ಬೋದು, ನಮ್ಮ ಕಾಲ್ಗಳ ಮೇಲೆ ಎನ್ಕೌಂಟ್ರ್ ಮಾಡಿ ನೀವು ಗುಂಡಾರಿಸ್ಬೋದು. ಪವಿತ್ರ ಪ್ರವಾದಿಯವರ ಹೆಸರು ಬಂದಾಗ ಅವರಿಗೋಸ್ಕರ ಸ್ವತಃ ನಾನು ತ್ಯಾಗ, ನನ್ನ ಮಕ್ಕಳು ತ್ಯಾಗ, ನನ್ನ ಫ್ಯಾಮಿಲಿ ತ್ಯಾಗ, ನಮ್ಮ ಪ್ರಾಣ, ನಮ್ಮ ಮಕ್ಕಳು, ಅದು ಏನೇ ಆಗಿರಲಿ ಪ್ರತಿಯೊಂದು ಅವರ ಹೆಸರಿಗೆ ನಾವು ತ್ಯಾಗ ಮಾಡೋಕ್ಕೆ ಸಿದ್ಧವಾಗಿರೋರು. ನಮ್ಮನ್ನು ಈ ಒಂದು ವಿಷಯದಲ್ಲಿ ದಯವಿಟ್ಟು ಪ್ರಚೋದಿಸಿ ನಿಮ್ಮ ನೀಚ ರಾಜಕಾರಣಕ್ಕೆ ಬಳಸಬೇಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಸರಿ, ವಿವೇಕಾನಂದ ಅವರೇ, ಧರ್ಮ ಹಾಗೆ ಧರ್ಮ ಸೂಕ್ಷ್ಮತೆ ಅನ್ನೋದು ಬಹಳ ಪ್ರೊವೋಕೇಟಿವ್ ವಿಚಾರ ಆಗ್ಬಿಟ್ಟಿದೆ ಇತ್ತೀಚಿನ ದಿನಗಳಲ್ಲಿ. ಒಂದು ಧರ್ಮದ ಬಗ್ಗೆ ಇನ್ನೊಬ್ರು ಮಾತನಾಡಿದ್ರು ಅಂದ್ರೇನೆ ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ರೀತಿಯ ಮನಸ್ಥಿತಿ, ಪರಿಸ್ಥಿತಿ, ಇದು ಸುಧಾರಣೆ ಆಗೋದು ಹೇಗೆ ಅಂತ? ಇಲ್ಲೇ ನೋಡಿ, ಇದೇ ಡಿಬೇಟಲ್ಲಿ ಒಂದು ಪಾಸಿಟಿವ್ ಅಂಶ ಆಯಿತು. ಆ ಮೇಡಮ್ ಪ್ರಶ್ನೆ ಕೇಳ್ತಾ
ಸಾದಿಕ್ ಸಾರ್ ಅಂದರು, ಇವರು ರಜಾಕ್ ಸಾರ್ ಅಂದರು, ಅವರು ಮೇಡಮ್ ಅಂತ ಹೇಳಿದ್ರು. ಇಷ್ಟೇ ಬೇಕಾಗಿರೋದು. ಆದರೆ ನೋಡಿ, ಈ ಡಿಬೇಟಲ್ಲಿ ಯಾರ್ಯಾರು ಬರ್ತಾರೆ ಅಂತ ನಾನು ಕೇಳಿದೆ. 4 ಜನದ ಹೆಸರು ಹೇಳಿದ್ರು, ಇವ್ರು ಲೇಟಾಗಿ ಬಂದರು. ಅಲ್ಲಿ ಶ್ರೀಕಾಂತ್ ಶೆಟ್ಟಿ ಅವ್ರು ಬಂದರು ಮತ್ತು ಸಾದಿಕ್ ಪಾಷಾ ಅವ್ರು ಬಂದರು. ನನಗೆ ಅನ್ನಿಸ್ತಾ ಇತ್ತು ಅವ್ರ ಹತ್ರ ಶ್ರೀಕಾಂತ್ ಅವ್ರ ಹತ್ರ ಮಾತಾಡೋಣ ಅಥವಾ ಸಾದಿಕ್ ಪಾಷಾ ಅವ್ರ ಹತ್ರ ಮಾತಾಡೋಣ. ವಾತಾವರಣ ಹೇಗಿತ್ತು ಅಂದರೆ, ಇವ್ರ ಹತ್ರ ಮಾತಾಡಿದ್ರೆ ಇವ್ರು ಯಾರೋ ಮುಸ್ಲಿಂ ಕಡೆ ಇರ್ಬೋದು, ಇವರು ಹಿಂದೂ ಕಡೆ. ಆ ವಾತಾವರಣ ಬೇಡ. ನಾವು ಮನಸ್ಸುಗಳಲ್ಲಿ ಒಂದು ಸಣ್ಣ ಬದಲಾವಣೆಗಳನ್ನು ಮಾಡಿಕೊಂಡ್ರೆ, ಒಬ್ರಿಗೊಬ್ರು ಪ್ರೀತಿಸಿದ್ರೆ, ಖಂಡಿತವಾಗ್ಲೂ ಕೂಡ ಇನ್ನೊಂದು 10-15 ವರ್ಷದಲ್ಲಾದ್ರೂ ಈ ಭಾರತ ಏನು ಅಮೃತ ಭಾರತ ಅಂತೇನು ಹೇಳ್ತಾರಲ್ಲ, ಅಮೃತ ಕಾಲ ಅಂತ ಹೇಳ್ತಾರಲ್ಲ, 100 ವರ್ಷದಲ್ಲಿ ನಿಮ್ಗೆ ಹೆಚ್ಚು ಕಡಿಮೆ ಧರ್ಮವನ್ನು ನಿರಪೇಕ್ಷವಾಗಿ ಒಂದು ಸುಂದರ, ಯಾಕೆಂದರೆ ಚೈನಾ ಮತ್ತು ಅಮೇರಿಕಾದ ವಿರುದ್ಧ ನಿಂತು ನಾವು ಈ ದೇಶವನ್ನು ಬಲಿಷ್ಠವಾಗಿ ಕಟ್ಟಬೇಕಾಗಿದೆ. ಆ ಬಲಿಷ್ಠವಾಗಿ ಕಟ್ಟೋದಕ್ಕೆ ನಾವಿಬ್ಬರೂ ಲಿಟ್ರಲಿ ಅಣ್ಣ ತಮ್ಮಂದಿರ ಥರ ಇರಲೇಬೇಕಾಗಿದೆ. ಕ್ಲಾಶ್ ಮಾಡ್ಕೊಳೋದು ಬೇಡ ಅಂತ ಹೇಳೋದಷ್ಟೇ ನಮ್ಮ ಕೊನೆ ಸಂದೇಶ. ತಿಳುವಳಿಕೆ ನಡವಳಿಕೆ ಆಗಲಿ ಅಷ್ಟೇ. ರೈಟ್. ಆರ್ಥಿಕವಾಗಿ ಹಾಗೆ ರಾಜತಾಂತ್ರಿಕವಾಗಿ ವಿಶ್ವಗುರು ಆಗ್ತಾ ಇರುವ ಭಾರತದ ಪ್ರತಿಯೊಬ್ಬ ಪ್ರಜೆ, ಧರ್ಮಾತೀತವಾಗಿ ಪ್ರತಿಯೊಬ್ಬ ಪ್ರಜೆಯ ನಡೆ ಕೂಡ ದೇಶದ ಅಭಿವೃದ್ಧಿ ಕಡೆಗಿರಬೇಕು. ಅದರ ದಿಕ್ಕು ತಪ್ಪಿಸುವ ಪ್ರಯತ್ನವನ್ನು, ಅದರಲ್ಲೂ ವಿಶೇಷವಾಗಿ ಯುವಕರ ಬ್ರೈನ್ ವಾಶ್ ಮಾಡುವ ಪ್ರಯತ್ನವನ್ನು ಈ ಮಣ್ಣಿನವರೋ ಹೊರಗಿನವರೋ ಯಾರೇ ಮಾಡಿದ್ರೂ ಕೂಡ ಅದಕ್ಕೆ ಅವಕಾಶವನ್ನು ಎಷ್ಟು ಕಮ್ಮಿ ಸಾಧ್ಯನೋ ಅಷ್ಟು ಕಮ್ಮಿ ಕೊಟ್ಟರೆ ಬಹುಶಃ ಯಾವ ಪೋಸ್ಟರು, ಯಾವ ಬ್ಯಾನರು, ಯಾವ ಘೋಷಣೆ ಕೂಡ ಮತ್ತೊಬ್ಬರಿಗೆ ಇರುಸು ಮುರುಸನ್ನಾಗಲಿ ಅಥವಾ ಪ್ರೊವೋಕೇಟಿವ್ ಆಗಲಿ ಕಾಣೋಲ್ವೇನೋ ಅಂಥದ್ದೊಂದು ಪರಿಸ್ಥಿತಿ ನಿರ್ಮಾಣ ಆಗಲಿ ಅಂತ ಆಶಿಸ್ತಾ ಧನ್ಯವಾದ ಎಲ್ರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. MDS ದಮ್ ಆಲು, ನಾಲ್ ತಡ್ಕ ಮತ್ತು ಮಶ್ರೂಮ್ ಮಸಾಲೆ. MDS ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDH ಯಾವಾಗ್ಲೂ ನಿಮ್ಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ.